ನಮಸ್ತೆ ಗುರುಜಿ. ನಮಸ್ತೆ ಆಲ್ ಮಾಸ್ಟರ್ಸ್. ಮಹಾವತಾರ್ ಫೌಂಡೇಶನ್ ನಿಂದ 365 ದಿನಗಳ ಪೂರ್ಣ ರಾತ್ರಿ ಮೌನ ಧ್ಯಾನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮಹಾವತಾರ್ ಫೌಂಡೇಶನ್ ನ ಗುರುಜಿಗಳಾದಂತ ರಂಗನಾಥ್ ಗುರುಜಿ ಅವರನ್ನ ಈ ವೇದಿಕೆಗೆ ಸ್ವಾಗತಿಸೋಣ. ಸ್ವಾಗತ ಗುರುಜಿ. ಅದೇ ರೀತಿ ಮೌನ ಧ್ಯಾನವನ್ನು ಮಾಡಿ ಹಿಂದೆ ತಮ್ಮ ಅಭಿಪ್ರಾಯ ಹಾಗೂ ಅನುಭವಗಳನ್ನು ಹಂಚಿಕೆ ಮಾಡಿಕೊಳ್ಳಲು ಬಂದಂತ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ತಮಗೂ ಸ್ವಾಗತ. ಈ ಇಂದಿನ ಧ್ಯಾನ ಅನುಭವ ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳಲು ಇಂದಿನ ಮೌನ ಧ್ಯಾನದ ದಿನ 48. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಮಹಾವತಾರ್ ಬಾಬಾಜಿ ಅವರನ್ನ ಜಗತ್ತಿಗೆ ಆನಪಾನ ಸತಿ ಧ್ಯಾನವನ್ನು ಹೇಳಿಕೊಟ್ಟಂತ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರನ್ನ ಹಾಗೂ ಎಲ್ಲ ದಿವ್ಯ ಚೈತನ್ಯಗಳನ್ನ ಪ್ರಕೃತಿ ಮಾತೆಯನ್ನ ನೆನೆಯುತ್ತಾ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಈ ಕಾರ್ಯಕ್ರಮಕ್ಕೆ ಹಿರಿಯ ಮಾಸ್ಟರು ಹಾಗೂ ಅನುಭವಿ ತಜ್ಞರು ಪಿರಮಿಡ್ ಮಾಸ್ಟರು ಆಗಮಿಸ್ತಾರೆ. ಅವರು ಬರೋಕಿನ ಪೂರ್ವದಲ್ಲಿ ತಾವು ಈ ಪೂರ್ಣ ರಾತ್ರಿ ಮೌನ ಧ್ಯಾನ ಅದರಿಂದ ಪಡೆದ ಅನುಭವಗಳನ್ನು ಹಂಚಿಕೆ ಮಾಡ್ಕೋಬಹುದು, ಅಥವಾ ತಮ್ಮಲ್ಲಿ ಏನಾದ್ರೂ ಸಂಶಯಗಳಿದ್ರೆ ಅಥವಾ ಕ್ವಶನ್ ಇದ್ರೆ ಇಂದು 12 ಗಂಟೆವರೆಗೆ 11ರಿಂದ 1 ತಾಸು ಅದರ ಬಗ್ಗೆ ಅನುಭವ ಹಂಚಿಕೆ ಮತ್ತು ತಮ್ಮ ಪರಿಹಾರ ಸಂಶಯವನ್ನ ಬಗೆಹರಿಸಿಕೊಳ್ಳಿಕ್ಕೆ ಇಲ್ಲಿ ಚರ್ಚೆ ಇರುತ್ತದೆ. ತಾವು ಹ್ಯಾಂಡೈಸ್ ಮಾಡಿ ಅದನ್ನ ಕೇಳ್ಕೊಬೋದಂತ ತಮ್ಮೆಲ್ಲರಿ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮಾ. ಎಲ್ಲರಿಗೂ ನಮಸ್ತೆ. ಓಕೆ ಮಾಸ್ಟರ್ಸ್, ಈಗ ನಾವು ಕಾರ್ಯಕ್ರಮ ಪ್ರಾರಂಭಿಸ್ಕೊಳ್ಳೋಣ. ಸೊ ರೆಡ್ಡಿ ಮೇಡಮ್ ಅವರು, ಪ್ರಿಯಾ ಮೇಡಮ್ ಅವರು, ಮೇಡಮ್ ಪ್ರಿಯಾ ಅವರು ಜಾಯ್ನ್ ಆಗ್ತಾರೆ. ಅಷ್ಟರೊಳಗಡೆ ಒಬ್ಬೊಬ್ಬರು ನಿಮ್ಮ ಅನುಭವಗಳು ಹೇಳ್ತಾ ಹೋಗಿ, ನಿಮ್ಮ ಪ್ರಶ್ನೆಗಳಿದ್ರೆ ಕೇಳ್ತಾ ಹೋಗಿ, ನಾವು ಅದ್ರ ಮೇಲೆ ಚರ್ಚೆ ಮಾಡೋಣ. ಸೊ ಇಂದಿನ ಈ ಪೂರ್ಣರಾತ್ರಿ ಧ್ಯಾನ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಮತ್ತೊಂದ್ಸರಿ ಸ್ವಾಗತ ಕೋರ್ತಾ. ಸೊ ಅನುಭವಗಳು ಪಡೆಯೋದು, ಏನೇ ಅನುಭವ ಇರಲಿ, ಅನುಭವ ಇಲ್ಲ ಅಂದ್ರೂ ಪರವಾಗಿಲ್ಲ. ನೀವು ಧ್ಯಾನ ಮಾಡ್ತಾ ಇದ್ರೆ ಎಷ್ಟು ಗಂಟೆ ಮಾಡ್ತಾ ಇದ್ವಿ, ಯಾವ ರೀತಿಯಲ್ಲಿದೆ, ಸೊ ಇದು ಆ ಧ್ಯಾನ ಅನ್ನೋದು ಹೇಗೆ ನಿಮಗೆ ಫಲಿತ ಕೊಡ್ತಾ ಇದೆ, ಇವೆಲ್ಲ ನಿಮಗೆ ಅನುಭವ ಬರ್ತಾ ಇರ್ತದೆ. ಖಂಡಿತ ಅದು ಹಂಚ್ಕೋಬಹುದು. ಓಕೆ. ಸೊ ಧ್ಯಾನ ಅನ್ನೋದು ಅತ್ಯುತ್ತಮ ಜೀವನ ವಿಧಾನ. ಸೊ ಅದರಲ್ಲಿ ನಾವು ಎಷ್ಟು ತೊಡಗಿಸ್ಕೊಂಡಿದ್ರೆ ಅಷ್ಟು ಫಲಿತಗಳು ನಮಗೆ ಸಿಗತ್ತೆ. ಓಕೆ. ಸೊ ಅದೇ ಹೇಳ್ತಾರಲ್ಲ, ಸೊ ನಾವು ಏನಂತಂದ್ರೆ ಒಂದು ರೈಲ್ವೆ ಪ್ರಯಾಣದಲ್ಲಿ ಒಂದು ಆಗಿರ್ತಾರೆ, ಏನಂತಂದ್ರೆ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ. ನೋಡಿದ್ರ? ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂದ್ರೆ ಅರ್ಥ ಏನಂದ್ರೆ, ಎಷ್ಟು ಕಮ್ಮಿ ಬ್ಯಾಗ್ಸ್ ಇದ್ರೆ ಅಷ್ಟು ಒಳ್ಳೇದು. ಒಂದು ಉದಾಹರಣೆ, ಒಬ್ರು ಯಾರೋ ಯಾತ್ರಿಕರು ಏನ್ ಮಾಡಿದಂದ್ರೆ ಒಂದು ಪ್ರಯಾಣ ಶುರು ಮಾಡಿದಾನೆ, ಬದ್ರಿನಾಥ್ ಹೋಗ್ಬೇಕಂತ. ಅವನೇನ್ ಮಾಡಿದಂದ್ರೆ ಒಂದು 12 ಟ್ರಂಕ್ ಪೆಟ್ಟೆಗಳು, ಒಂದು 10 ಮಕ್ಕಳು ಇಟ್ಕೊಂಡು ಪ್ರಯಾಣ ಶುರು ಮಾಡಿದ್ದಾನೆ. ಎಲ್ಲಿಗೆ? ಬದ್ರಿನಾಥ್ ಹೋಗೋಕೆ. ಹೇಗಿರ್ತದೆ ಅವ್ರ ಪ್ರಯಾಣ? ಇಲ್ಲಿ ಅವ್ರಿಗೂ ಬದ್ರಿನಾಥ್ ಹೋಗೋದು ಬೇಕಾಗಿಲ್ಲ, ದಾರಿ ಮಧ್ಯದಲ್ಲೇ ಬದ್ರಿನಾಥ್ ಅಲ್ಲೇ ಕಾಣಿಸ್ಕೊತಾನೆ. ಬದ್ರಿನಾಥ್ವರೆಗೂ ಹೋಗೋದು ಬೇಕಾಗಿಲ್ಲ. 12 ಟ್ರಂಕ್ ಪೆಟ್ಟೆಗಳು, 10 ಮಕ್ಕಳು. ಆ ಪ್ರಯಾಣ ಹೆಂಗಿರ್ತದೆ ನೀವು ಅರ್ಥ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ನಮ್ಮ ಜೀವನ ಆ ರೀತಿಯಲ್ಲಿ ಆಗಿದೆ. ಅದಕ್ಕೆ ರೈಲ್ವೇಸ್ ಅವ್ರು ಹೇಳ್ತಾ ಇರ್ತಾರೆ, ರೈಲ್ವೇಸ್ ಅವ್ರು ಬರೀತಾರೆ ನೀಟಾಗಿ, ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ. ಅಂದ್ರೆ ನಿಮ್ಮ ಪ್ರಯಾಣ ಸುಲಭವಾಗಿರ್ಬೇಕು, ಸುಲಭವಾಗಿ. ಸೊ ಆದ್ರೆ ಒಂಥರ ಸರಳವಾಗಿರ್ಬೇಕಂದ್ರೆ ಲೆಸ್ ಲಗೇಜ್ ಇಂಪಾರ್ಟೆಂಟ್ ಪ್ರಯಾಣದಲ್ಲಿ. ಅದೇ ರೀತಿಯಲ್ಲಿ ಈ ಜೀವನ ಪ್ರಯಾಣದಲ್ಲಿ ಅಷ್ಟೇ, ಎಷ್ಟು ಲಗೇಜ್ ಹಾಕೋತೀವೋ ಅಷ್ಟು ಕಷ್ಟ. ಎಷ್ಟು ಲಗೇಜ್ ಹಾಕೋತೀವಿ ಗೊತ್ತಾ? ಎಲ್ಲಿ ಹೋದ್ರೂ ಹಚ್ಕೊಂತ ಇರ್ತೀವಿ. ಅವನ ಹತ್ರ ಮಾತಾಡೋದು, ಜಗಳ ಮಾಡೋದು, ಇಲ್ಲಿ ಹೋಗೋದು, ಇನ್ನೊಂದು ಮಾಡೋದು, ಇನ್ನೇನೋದು ಮಾಡೋದು, ಇನ್ನೊಂದು ಏನೇನು ಎಲ್ಲೆಲ್ಲಿ ಹೋದ್ರೆ ಅಲ್ಲೆಲ್ಲಿ ಹೊಸ 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 ವಿಷಯಗಳು ಒಳಗಡೆ ಹಾಕೊಂತಾರೆ. ಆ ಕರ್ಮಗಳು ಹೆಚ್ಚು ಮಾಡ್ಕೊಳ್ಳೋದು. ಅವಾಗ ಏನಾಗುತ್ತೆ, ನಿಮ್ಮ ಬ್ಯಾಗು ಹೆವಿ ಆಗ್ತದೆ ಅಲ್ವಾ? ನಿಮ್ಮ ಬ್ಯಾಗ್ ಹೆವಿ ಆಗಿದ್ರೆ ನಿಮ್ಮ ಮೋಕ್ಷ ಎಲ್ಲಿಂದ ಸಿಗತ್ತೆ? ಮೋಕ್ಷ ಸಿಗಬೇಕಂದ್ರೆ ನಿಮ್ಮ ಬ್ಯಾಗ್ ಖಾಲಿ ಆಗ್ಬೇಕು. ನಿಮ್ಮ ಬ್ಯಾಗ್ ಏನಿದೆಯೋ, ನಿಮ್ಮ ಬ್ಯಾಗ್ ಏನ್ ಎತ್ಕೊಂಡು ಬಂದ್ರೋ, ಏನಾದ್ರೂ ಅದರಲ್ಲಿ ಲಗೇಜ್ ಇದ್ರೂ ತೆಗೆದು ಬಿಸಾಕಿ ಬ್ಯಾಗನ್ನು ಏನಂದ್ರೆ ಎಂಟಿ ಮಾಡಿಕೊಂಡು, ಖಾಲಿ ಮಾಡಿಕೊಂಡು ಹೋಗ್ತಾ ಇರ್ಬೇಕು ಇಲ್ಲಿಂದ. ಅದು ಮೋಕ್ಷ, ಅದನ್ನೇ ಮುಕ್ತಿ ಅನ್ನೋದು. ಇದು ಪಡೆಯೋಕ್ಕೇನೆ ಈ ಧ್ಯಾನ ಮಾಡೋದು ನಾವು.
ನೋಡಿ, ಈ ಬ್ಯಾಗ್ ಅನ್ನು ಖಾಲಿ ಮಾಡ್ಕೊಳ್ಳುವಂತ ವಿಧಾನ ಏನಪ್ಪಾ ಅಂತಂದ್ರೆ ಅದೇ ಧ್ಯಾನ. ಅದು ಪ್ರಧಾನವಾಗಿ ವಿಶೇಷವಾಗಿ ಪೂರ್ಣ ರಾತ್ರಿ ಧ್ಯಾನ ಅಂದ್ರೆ ಅದು ಒಂಥರ ಮೆಷಿನ್ ತಗೊಂಡು ಒಳಗಡೆ ಇರುವಂತ ಆ ಎಲ್ಲಾ ವಸ್ತುಗಳನ್ನು ಬ್ಯಾಗಿಂದ ತೆಗೆದು ಬಿಸಾಕುವಂತ ಒಂದು ಅದ್ಭುತವಾದ ಪ್ರಕ್ರಿಯೆ ಇದು. ಅಂದ್ರೆ ಅಷ್ಟು ವಿಶೇಷವಾಗಿ ಒಳಗಡೆ ಇರುವಂತ ಎಲ್ಲ ಕರ್ಮಗಳು, ಅಂದ್ರೆ ಎಷ್ಟೆಷ್ಟೋ ಕರ್ಮಗಳು, ಎಷ್ಟೆಷ್ಟೋ ಜನ್ಮಗಳು, ಅನೇಕ ಜನ್ಮಗಳು, ಅನೇಕ ಕರ್ಮಗಳು ಅಲ್ವಾ? ಅನೇಕ ಜನ್ಮಗಳು, ಅನೇಕ ಕರ್ಮಗಳು. ಆ ರೀತಿಯಲ್ಲಿ ಎಲ್ಲ ಕರ್ಮಗಳನ್ನು ಪೂರ್ತಿ ತೊಲಗಿಸಿ ಬ್ಯಾಗನ್ನು ಖಾಲಿ ಮಾಡಿಕೊಂಡು ಹೋಗುವಾಗ ಆನಂದವಾಗಿ ಹೋಗೋದು. ಅರ್ಥ ಆಯ್ತಾ? ಸೊ ಅದಕ್ಕೆ ಈ ಪೂರ್ಣರಾತ್ರಿ ಧ್ಯಾನ ನಾವು ಮಾಡ್ತಾ ಇರೋದು. ಓಕೆ ಓಕೆ ಮಾಸ್ಟರ್ಸ್, ರೈಟ್. ಸೊ ನಿಮ್ಮ ಅನುಭವಗಳು ಹೇಳ್ತಾ ಹೋಗಿ. ರೈಟ್, ಹ್ಯಾಂಡ್ ರೈಸ್ ಮಾಡಿ, ಇಲ್ಲಾಂದ್ರೆ ನಾವೇ ಕರಿತೀವಿ ಹೆಸರು. ನಾರಾಯಣ್ ನಾಯಕ್. ಒಬ್ಬೊಬ್ಬರು ಒಂದು ನಿಮಿಷ 2 ನಿಮಿಷ ಮಾತಾಡಿ. ನೀವೇನು ಅನುಭವ ಪಟ್ಟಿದ್ರೆ ಅಂತ ಅದು ಮಾತಾಡಿ, ಪರವಾಗಿಲ್ಲ. ಇಲ್ಲ ನಿಮ್ಗೆ ಏನಾದರೂ ಅನಿಸಿದ್ರೆ ಶೇರ್ ಮಾಡ್ಕೋಬೇಕಂದ್ರೆ ಶೇರ್ ಮಾಡ್ಕೊಳ್ಳಿ. ಓಕೆ, ರೈಟ್. ನಾರಾಯಣ್ ನಾಯಕ್ ಅವರು ಅನ್ಮ್ಯೂಟ್ ಮಾಡ್ಕೊತೀರಾ? ರೈಟ್. ಶಾರದಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ಎಸ್. ಇವಾಗ ನೀವ್ ಹೇಳ್ದಂಗೆ ಬಹಳಷ್ಟು ಲಗೇಜ್ ತಗೊಂಡೇ ಬಂದಿದೀವಿ ಸರ್, ಬಹಳಷ್ಟು ವರ್ಷಗಳಿಂದ. ಇವಾಗ ಸ್ವಲ್ಪ ಇಳಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿದೀವಿ. ಮಾಡ್ತಿದ್ದೀನಿ ನಾನು. ಮತ್ತೆ ಆ ಪ್ರಯಾಣದಲ್ಲಿ ಯಾವ್ಯಾವ ತರ ಇತ್ತು ಅಂತ ಅಂದ್ರೆ, ಧ್ಯಾನಕ್ಕೆ ನನಗೆ ಈ ಮಾವತಾರ ಇದಕ್ಕೆ ಜಾಯ್ನ್ ಆಗಕ್ಕಿಂತ ಮುಂಚೆನೆ ಒಂದು ಹೇಳ್ಕೊಂಡಿದ್ದೆ ನಾನು, ಒಂದು ಲೈಫ್ ಎಜುಕೇಶನ್ ಸಿಕ್ಕಿತ್ತು ಅಂತ. ಅಲ್ಲಿ ಅದಕ್ ಬರಕ್ಕಿಂತ ಮುಂಚೆ ಸಾಕಷ್ಟು ಏನೇನಿತ್ತು ಅಂದ್ರೆ, ಕೋಪ ಇತ್ತು, ಗೊಂದಲ ಇತ್ತು, ಬಹಳಷ್ಟು ಗೊಂದಲದ ಮನಸ್ಥಿತಿ ಸರ್. ಸ್ಪಷ್ಟತೆ ಇರ್ಲಿಲ್ಲ ಯಾವುದ್ರಲ್ಲೂ, ಸ್ಪಷ್ಟತೆ ಇರ್ಲಿಲ್ಲ. ಮತ್ತೆ ಬರೀ ನಿರೀಕ್ಷೆಗಳಿದ್ವು. ನಿರೀಕ್ಷೆ ಇತ್ತು ಅಂದ್ರೆ ಸಹಜವಾಗಿ ನೋವು ಇದ್ದೇ ಇರುತ್ತೆ. ಮತ್ತೆ ತಂದೆ ತಾಯಿ ಮೇಲೆ ಯಾವಾಗ್ಲೂ ಆರೋಪ ಮಾಡೋದು. ಏನೋ ಒಂದು ವಿದ್ಯೆ ವಿಷಯ ಓದ್ಸೋದ್ರಲ್ಲಿರ್ಬೋದು, ಮದುವೆ ಅಂತಿರ್ಬೋದು, ಯಾವುದ್ರಲ್ಲಾದ್ರು ಏನಕ್ಕೆ ಇದೇ ತರ ಬಹಳಷ್ಟು ರೂಢಾಗಿ ಮಾತಾಡಿದೀನಿ ನಾನು ಅಪ್ಪ ಅಮ್ಮಂಗೆ. ನಮಗ್ ಬೇಕಾಗಿದ್ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಯಾಕೆ ಹುಟ್ಟಿಸ್ಬೇಕಿತ್ತು ಅನ್ನೋ ತರ. ಗೊತ್ತಿಲ್ಲ, ಆಮೇಲೆ ಗೊತ್ತಾಗಿದ್ದು ಎಲ್ಲದನ್ನು ನಾನೇ ತಗೊಂಡ್ ಬಂದಿದ್ದು ಅನ್ನೋದು ಅರ್ಥ ಆಗಷ್ಟೊತ್ತಿಗೆ ಏನೇನ್ ಬೇಕು ಎಲ್ಲಾನು ಇದನ್ ಮಾಡಿ ಆಗಿತ್ತು. ಮೊನ್ನೆ ಒಂದ್ ಇನ್ಸಿಡೆಂಟ್ ಆಗಿತ್ತು ಸರ್. ನನ್ ಮಗ ಇವಾಗ ಡಿಗ್ರಿ ಮಾಡ್ತಿದ್ದಾನೆ. ಅವನು ಒಂದ್ ಹಾಸ್ಟೆಲ್ನಾಗ ಇರ್ತಾನ, ಅವನು ಬೆಂಗಳೂರಾಗೆ ಇರ್ತಾನೆ. ಇನ್ನೊಂದ್ 2 ದಿನ ಹೋಗ್ಬೇಕಿತ್ತು ಅವನು. ಅದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಏನೋ ಒಂದಷ್ಟು ವ್ಯತ್ಯಾಸ ಆಗಿ ಅವನಿಗೆ ಕೋಪ ಬಂತು ನನ್ ಮೇಲೆ. ಒಂದ್ ದಿನ ಪೂರ್ತಿ ಮಾತಾಡಿಸ್ಲಿಲ್ಲ ಅವನು. ಎಷ್ಟು ಮಾತಾಡ್ಸಿದ್ರು ಮಾತಾಡ್ಲಿಲ್ಲ ನನ್ನ ಹತ್ರ. ಸಣ್ಣ ವಿಷಯಕ್ಕೆ ಸರ್ ಬರೀ ಅವಲಕ್ಕಿ ಮಾಡ್ಕೊಡ್ಲಿಲ್ಲ ಸಂಜೆ ಅಂತೇಳಿ, ಹಣ್ಣಿದಾವೆ ಹಣ್ಣು ತಿನ್ನಪ್ಪ ಅವಲಕ್ಕಿ ಬೇಡ ಅಂತ ನಾನು. ಇಲ್ಲ ನನಗೆ ಅವಲಕ್ಕಿನೇ ಬೇಕು ಅಂತ. ಓಕೆ, ಏನೋ ಕಾರಣದಿಂದ ಅದಿಷ್ಟಕ್ಕೆ ಮಾತು ಬಿಟ್ಟ. ಒಂದಿನ ಪೂರ್ತಿ ಮಾತಾಡ್ಲಿಲ್ಲ. ನಾನು 20 ವರ್ಷದ ಹಿಂದೆ ನಮ್ಮಮ್ಮನ ಹತ್ರ 1 ತಿಂಗಳು ಮಾತು ಬಿಟ್ಟಿದ್ದೆ ನಾನು, ಓದ್ಸೋ ವಿಷಯಕ್ಕೆ, ಇನ್ನ ಮದುವೆ ವಿಷಯಕ್ಕೆ. ನಾವು ಅಪ್ಪಾಜಿ ಹತ್ರ ನಾನು ಏನು ಹೇಳ್ಕಂತಿರ್ಲಿಲ್ಲ, ನಾವು ಮಾತಾಡ್ತಿರ್ಲಿಲ್ಲ. ಅಪ್ಪಾಜಿ ಬಾಳ ಹೆದರ್ತಿದ್ವಿ. ನೀವ್ ಹೇಳ್ಬೇಕಿತ್ತು, ನೀನ್ ಅಮ್ಮ ಆಗಿ ಮತ್ತೇನು ಮಾಡಂಗಿಲ್ಲ ನಮ್ ಬಗ್ಗೆ, ನೀವ್ ಹೇಳ್ಬೇಕಿತ್ತು ಅಂತ ನಾನು ಅಮ್ಮನ ಹತ್ರ ಜಗಳ ಮಾಡಿ ಅಮ್ಮನ ಹತ್ರ 1 ತಿಂಗಳು ಮಾತಾಡಿರ್ಲಿಲ್ಲ ಸರ್. ನಾನ್ ಬರೀ ನನ್ ಮಗ ಮೊನ್ನೆ ಒಂದ್ ದಿನ ಮಾತಾಡ್ಲಿಲ್ಲ ಅಂದ್ರೆ ಅಷ್ಟು ನೋವಾಗಿತ್ತು ನನಗೆ. ನಾನು 1 ತಿಂಗಳು ಮಾತು ಬಿಟ್ಟಿದ್ನಲ್ಲ, ನನಗೆ ಆ ಕ್ಲಾಸಿಂದ ಆಮೇಲೆ ನನಗೆ ರಿಯಲೈಸ್ ಆಗಿದ್ದು, ನಾನ್ ಕೊಟ್ಟಿದ್ದು ನನಗೆ 1000 ಪಟ್ಟು ವಾಪಸ್ ಸಿಗತ್ತೆ ಅಂತ. ಅವಾಗ ನನ್ ತಕ್ಷಣ ಕುತ್ಕೊಂಡೆ, ಅಮ್ಮಂಗೆ ಸಾರಿ ಕೇಳ್ದೆ ನಾನು. ಅವಾಗ ನನಗೆ ಎಲ್ಲೋ ಒಂದು ನೋವು ಇತ್ತು ಅನ್ಸುತ್ತೆ, ಅದು ಹೊರಗ್ ಬಂತು ಸರ್. ಅಮ್ಮ, ನಾನ್ ನಿನಗೆ ಎಷ್ಟು ನೋವು ಕೊಟ್ಟಿದ್ದೆ ಅಲ್ಲ, ಅವಾಗ ನೀನ್ ಎಷ್ಟು ನೋವು
ನೋವು ಪಟ್ಟಿರ್ಬೋದು 1 ತಿಂಗಳು ಅಂತ ಆ ನೋವು ನಮ್ಗೆ ಅರ್ಥ ಆದಾಗ ಗೊತ್ತಾಗುತ್ತೆ ಸರ್. ಹಿಂಗೆ ಬಹಳಷ್ಟು ಧ್ಯಾನದಿಂದ ಏನೇನ್ ಸಿಗ್ತಿದೆ ಅಂದ್ರೆ ಕ್ಲೆನ್ಸ್ ಆಗ್ತಾ ಹೋಗ್ತಿದೀವಿ, ಸಾಕಷ್ಟು ಬದಲಾವಣೆ ಆಗ್ತಿದೆ. ಆಮೇಲೆ ಇನ್ನೂ ಒಂದ್ ಹೇಳ್ಬೇಕು ಅಂದ್ರೆ ನನಗೆ ಈ ಧ್ಯಾನ ನೈಟ್ ಧ್ಯಾನ ಮಾಡಕ್ ಮೊದ್ಲು ಒಂದೊಂದ್ ಗಂಟೆ ಮಾಡ್ತಿದ್ದೆ, ನಂಗೆ ಏನು ಅನ್ನಿಸ್ತಿರ್ಲಿಲ್ಲ ಸರ್. ಒಟ್ಟಲ್ಲಿ ಒಂದ್ ಚೇಂಜಸ್ ಅಂದ್ರೆ ಬಹಳಷ್ಟು ಒಂದ್ ಕೋಪ ಕಡಿಮೆ ಆಗಿತ್ತು, ಎಲ್ಲೂ ಯಾರಿಂದ ನಿರೀಕ್ಷೆ ಇಲ್ಲ. ಇವಾಗಂತೂ ನನಗೆ ಯಾರು ಯಾ ನಾನು ಎಲ್ಲರನ್ನೂ ಕ್ಷಮಿಸಿದೀನಿ. ಇನ್ನು ಕ್ಷಮೆನೂ ಕ್ಷಮೆ ಕೇಳ್ತೀನಿ ನನ್ನಿಂದ ತಪ್ಪಾದ್ರೆ. ಅದು ನೇರವಾಗಿ ಆಗದೆ ಹೋದ್ರೂ ಸೋಲ್ ಕಂಪ್ಲೀಷನ್ ಅಂತಾದ್ರೂ ಮಾಡ್ಕೊಂಡು ನಾನು ಒಂದ್ ರೀತಿಲಿ ಖುಷಿಯಾಗಿದ್ದೀನಿ. ಅದ್ ಬಿಟ್ರೆ ಇನ್ನು ನೈಟ್ ಧ್ಯಾನ ಅಂತ ಶುರು ಮಾಡಿದ್ಮೇಲೆ ಒಂದಷ್ಟು ಮೊನ್ನೆ ಅಂತೂ ಫುಲ್ ಫಿಸಿಕಲಿ ಏನೇನೋ ವ್ಯತ್ಯಾಸ ಆಗ್ತಿದೆ ಸರ್ ನನಗೆ. ಭಾಳ ಈ ಮಾಡ್ಲೋ ಬೇಡ ಅನ್ನೋ ಮನಸ್ಥಿತಿಗೂ ಬಂದ್ಬಿಟ್ಟಿದ್ದೆ. ರಾತ್ರಿ ಕೂತ್ಕೊಂಡಾಗ ಬರೀ ಪೇಯ್ನ್, ಬೇರೆ ಇನ್ನೇನು ಇಲ್ಲ ಸರ್, ಬರೀ ಪೇಯ್ನ್ ಅನ್ನಿಸ್ತಾ ಇರುತ್ತೆ. ಬೆನ್ನು ನೋವು ಬರ್ತಾ ಇರೋದು ಕೂತ್ಕೊಂಡ್ರೆ. ಹಂಗಾಗಿ ಆಮೇಲೆ ಸ್ವಲ್ಪ ಹೀಟ್ ಗೊತ್ತಿಲ್ಲ, ನಂಗೆ ಶೀತನೇ ಆಗ್ತಿರ್ಲಿಲ್ಲ ಹೇಳ್ಬೇಕಂದ್ರೆ. ಯಾವಾಗೋ 1 ವರ್ಷಕ್ಕೊಮ್ಮೆ ಒಂದಷ್ಟು ದೈಹಿಕ ಪ್ರಾಬ್ಲಮ್ಸ್ ನನ್ಗೆ ಆ ಕ್ಲಾಸ್ ಮಾಡ್ಬೇಕಾದ್ರೆ ಗೊತ್ತಾಗಿದ್ದು, ಆರೋಗ್ಯ ಅಂದ್ರೆ ದೈಹಿಕ, ಮಾನಸಿಕ ಮತ್ತೆ ಸಾಮಾಜಿಕ ಸ್ಥಿತಿಯ ಮೇಲೆ ಅವಲಂಬಿತ ಆಗಿರುತ್ತೆ, ಬರೀ ಕಾಯಿಲೆ ಇಲ್ಲದ ಸ್ಥಿತಿ ಅಲ್ಲ ಅನ್ನೋದು ತಿಳಿದಿತ್ತು ಸರ್ ಒಂದಷ್ಟು. ಹಂಗಾಗಿ ನನ್ನನ್ನು ನಾನು ಚೆಕ್ ಮಾಡ್ಕೊತಿದ್ದೆ. ನನ್ನ ಎಲ್ಲೆಲ್ಲಿ ನನ್ನ ಆಲೋಚನೆ ಸರಿ ಇದೆಯಾ, ಅಥವಾ ನನ್ನ ಜೀವನ ಶೈಲಿ ಸರಿ ಇದೆಯೋ ಇಲ್ಲೋ, ಇಲ್ಲ ಪೌಷ್ಟಿಕಾಹಾರದ ಕೊರತೆ ಆಗಿದೆಯಾ, ಇಲ್ಲ ಅದೆಷ್ಟು ಬಿಟ್ರೆ ಇನ್ನು ಹಿಂದಿನ ಜನ್ಮದ ಒಂದಷ್ಟು ಕರ್ಮಗಳಿರ್ಬೋದು, ಒಪ್ಕೊಂಡಿದ್ದೆ ದೇಹದ ಮೇಲೆ ಬರೋದು. ಅದು ನನಗೆ ಹಗಲು ಹೊತ್ತಲ್ಲಿ ಅಂತ ಏನು ಸಮಸ್ಯೆ ಅನ್ಸಲ್ಲ, ರಾತ್ರಿ ಕೂತ್ಕೊಂಡಾಗ ಅಷ್ಟು ಪೇಯ್ನು. ಆಮೇಲೆ ಇನ್ನೊಂದು ಇದು ಹೀಟ್ ಅನ್ಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಸೀನ್ ಬರ್ತವೆ ಸರ್, ಬರ್ತಿ ಸೀನ್ ಬರುತ್ತೆ. ಆಮೇಲೆ ಯಾವಾಗ್ಲೂ ಮೂಗಲ್ಲಿ ನೀರು ದ್ರವ ಬರ್ತಾನೆ ಇರುತ್ತೆ. ನನ್ ಮಕ್ಳಿಗೆ ಹಂಗಾಗ್ಬೇಕಾರೆ ಬೈತಿದ್ದೆ ನಾನು, ಏನ್ ಸಣ್ಣ ಮಕ್ಳ ತರ ಯಾವಾಗ ನೋಡಿದ್ರು ಮೂಗೇರಿಸ್ಕೊಂತಿರ್ತಿರಲ್ಲ, ಇಷ್ಟು ದೊಡ್ಡರಾದಂಗೆ ಇಮ್ಯುನಿಟಿ ಹೆಚ್ಚಿಗೆ ಹಾಕಂತ ಹೋಗ್ಬೇಕು ಅಂತ ಹೇಳಿ. ಇವಾಗ ನನಗೆ ಹಂಗಾಗ್ತಿದೆ, ನನಗೆ ಏನಾಗ್ತಿದೆ ಅಂತಾನು ಗೊತ್ತಾಗ್ತಿಲ್ಲ ಸರ್, ಅದಕ್ಕೆ ಕೇಳೋಣ ಅಂತ. ರೈಟ್, ಓಕೆ. ಅದೇ ನಿಮ್ಮ ಒಳ್ಳೆಯದು. ಅಂದರೆ ನಿಮ್ಮ ಧ್ಯಾನ ಅನುಭವ ಚೆನ್ನಾಗಿದೆ, ನಿಮ್ಮಲ್ಲಿ ಆಗ್ತಾ ಇರೋಂಥ ಪರಿವರ್ತನೆ ಚೆನ್ನಾಗಿದೆ. ಕ್ಷಮೆ ಕೋರೋದು, ಕ್ಷಮಿಸೋದು ಎಲ್ಲದನ್ನು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ನಾವು ಕ್ಲೀನ್ಸ್ ಮಾಡ್ಕೋಬೇಕಂದ್ರೆ, ನಾವು ಸ್ವಚ್ಛಗೊಳಿಸ್ಕೋಬೇಕಂದ್ರೆ ಕ್ಷಮೆ ಕೋರೋದಾಗಲಿ ಕ್ಷಮೆ ಮಾಡೋದಾಗಲಿ ಎರಡೂ ಇರಬೇಕಾಗತ್ತೆ. ಸೊ ವಿ ಶುಡ್ ಫಾರ್ಗಿವ್, ವಿ ಶುಡ್ ಆಸ್ಕ್ ಫಾರ್ ಫಾರ್ಗಿವ್ನೆಸ್, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಿಮ್ಮ 2 ಕ್ವಶನ್ಗಳ ಸಮಾಧಾನ ಅಂದರೆ, ನೀವು ಹೇಳ್ತಾ ಇರೋದು ಅಂದರೆ ಮೊದಲನೇದು ನಿದ್ದೆ ಬರ್ತಾ ಅಂದರೆ ಸ್ವಲ್ಪ ನೋವುಗಳು ಬರ್ತಾ ಇದೆ, ದೇಹ ಹೆಚ್ಚಾಗಿದೆ, ಅವಾಗ ಏನು ಮಾಡ್ತೀರ ಅಂದರೆ ಮೊದಲನೇದಾಗಿ ನಿಮ್ಮ ದೇಹಕ್ಕೆ ವಿಶ್ರಾಂತಿ ಕೊಡಿ. ಆ ಥರ ಇದ್ದರೆ ಅಂದರೆ ಏನಾದರೂ ದೇಹದಲ್ಲಿ ಸ್ವಲ್ಪ ನೋವುಗಳಿದ್ರೆ ಫಸ್ಟು ನಿಮ್ಮ ಅಮೃತಾಸನಲ್ಲಿ ಮಲ್ಕೊಂಡು ಇಡೀ ದೇಹವನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ, ಮೇಲಿಂದ ಕೆಳಗೆವರೆಗೂ. ಈ ಅಂದರೆ ಈ ಸಹಸ್ರದಿಂದ ಕೊನೆ ಪಾದವರೆಗೂ, ಹೆಬ್ಬೆಲ್ವರೆಗೂ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿಂದ ಒಂದ್ಸರಿ ಬಾಡಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಅಂದರೆ ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ. ಮೇ ಬಿ ಉಸಿರಾಟ ಬೇಕಂದರೆ ಸ್ವಲ್ಪ ದೀರ್ಘವಾಗಿ ತಗೊಂಡೋದು ಬಿಡೋದು, ಆ ಸಮಯದಲ್ಲಿ ಒಂದೊಂದು ಪ್ರಾಂತದಲ್ಲಿ ಅಬ್ಸರ್ವ್ ಮಾಡ್ಕೊತ ಹೋಗಿ. ಎಲ್ಲಾದರೂ ಸ್ವಲ್ಪ ಹೆಚ್ಚಾಗಿ ಸ್ಟ್ರೈನ್ ಇದೆ, ನೋವಿದೆ, ಹೆಚ್ಚಾಗಿ ಸ್ಟ್ರೆಸ್ ಆಗಿದೆ ಅಂದರೆ ಅಲ್ಲಿ ರಿಲೀಸ್ ಅಂತ ನೀವು ಒಳಗಡೆ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗಿ. ಆ ರೀತಿಯಲ್ಲಿ ಕೊಡ್ತಾ ಹೋದರೆ ಇಡೀ ದೇಹ ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಆ ನೋವುಗಳಿದ್ರೆ ಎಲ್ಲಿ ನೋವು ಕಾಣಿಸ್ತದೆ ಅಲ್ಲಿ ರಿಲ್ಯಾಕ್ಸ್ ಅಂತ ಅಂದ್ಕೊಂಡ್ರೆ ನೀವು ಆಟೋ ಸಜೆಷನ್ ಕೊಟ್ಕೊತ ಹೋಗಿ, ಅವಾಗ ಬಾಡಿ ರಿಲ್ಯಾಕ್ಸ್ ಆಗ್ತದೆ. ಅದು ಮೇ ಬಿ 10 ನಿಮಿಷ ಆಗ್ಬೋದು. ಇದನ್ನು ನಾವು ಬಾಡಿ ಸ್ಕ್ಯಾನ್ ಮೆಡಿಟೇಷನ್ ಅಂತ ಒಂದು ಹೇಳ್ಕೊಟ್ಟಿದ್ವಿ, ಈ ನಮ್ಮ ವೇದಿಕದಲ್ಲಿ ಹೇಳ್ಕೊಟ್ಟಿದ್ವಿ. ಅದನ್ನು ಅಭ್ಯಾಸ ಮಾಡ್ತಾ ಹೋಗಿ, ಅವಾಗ ದೇಹ ಫಸ್ಟ್ ರಿಲ್ಯಾಕ್ಸ್ ಆಗಲಿ. ಇನ್ ಕೇಸ್ ಆ ಥರ ಮಾಡ್ಕೊಂಡವಾಗ ನಿದ್ದೆ ಬಂದರೆ ನಿದ್ದೆ ಹೋಗಿ, ಪರವಾಗಿಲ್ಲ. ಓಕೆ, ಮತ್ತೆ ಎಚ್ಚರಿಕೆ ಬರ್ತದೆ, ಅವಾಗ ಕೂತ್ಕೊಂಡು ಧ್ಯಾನ ಮಾಡಿ. ಅರ್ಥ ಆಯ್ತಲ್ಲ?
ದೇಹಕ್ಕೆ ದೇಹಕ್ಕೆ ನೋವು ಕೊಟ್ಟು ಧ್ಯಾನ ಮಾಡ್ಬೇಕಂತ ಏನಿಲ್ಲ. ಹ್ಮ್ ಆಯ್ತಾ? ದೇಹ ಸಹಕರಿಸ್ತಾ ಇದ್ರೆ ಕೂತ್ಕೊಂತೀವಿ, ಸ್ವಲ್ಪ ಸ್ವಲ್ಪ ನೋವು ಇರ್ತದೆ, ಹಾಗೆ ಧ್ಯಾನ ಮಾಡ್ತಾ ಇರುವಾಗ ಆ ನೋವು ಹೋಗುತ್ತೆ, ಧ್ಯಾನ ಹೆಚ್ಚಾಗ್ತದೆ ಅಂದ್ರೆ ಅದು ಪರವಾಗಿಲ್ಲ. ಇಡೀ ದೇಹ ನೋವಿರುವಾಗ ನಾವು ಧ್ಯಾನ ಕೂತ್ಕೊಳ್ಳಿ ಅಂತ ಅದನ್ನು ಫೋರ್ಸ್ ಮಾಡಬಾರ್ದು. ಓಕೆ, ಅಮೃತಾಸನದಲ್ಲಿ ರಿಲ್ಯಾಕ್ಸ್ ಆಗಿ, ಆಗ ನಿಮ್ಗೇನಾದ್ರು ನಿದ್ದೆ ಅಂತ ಅನಿಸಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ನಿದ್ದೆ ಆದರೆ ನಿದ್ದೆನೂ ಮಾಡಿ ಪರವಾಗಿಲ್ಲ. ಫಸ್ಟ್ ರಿಲ್ಯಾಕ್ಸ್ ಯುವರ್ ಬಾಡಿ, ಮೇಕ್ ಯುವರ್ ಬಾಡಿ ಕಂಫರ್ಟಬಲ್ ಫಸ್ಟ್. ಓಕೆ, ನಮಗೆ ಧ್ಯಾನ ಚೆನ್ನಾಗಿ ಆಗ್ಬೇಕಂದ್ರೆ ದೇಹ ಚೆನ್ನಾಗಿರ್ಬೇಕು. ಅರ್ಥ ಆಯ್ತಾ? ದೇಹ ಕೂತ್ಕೊಳೋ ಪರಿಸ್ಥಿತಿ ಇರಬೇಕು, ಮಲ್ಕೊಳೋ ಪರಿಸ್ಥಿತಿ ಅಲ್ಲ. ದೇಹ ಕೂತ್ಕೊಂಡು ಅಂದ್ರೆ ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋ ಪರಿಸ್ಥಿತಿ ಇರಬೇಕು. ಎರಡನೇದು, ಮನಸ್ಸಲ್ಲಿ ನೋವಿದ್ರೆ ನೀವು ಇನ್ಸ್ಟ್ರಕ್ಷನ್ ಕೊಟ್ಕೊಳ್ಳಿ. ಈಗ ಯಾವುದು ನಾನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಎಲ್ಲ ನಾನು ಮಾಡ್ತು ಬಿಡ್ತೀನಿ. ನನ್ನ ಪ್ರಪಂಚ, ನನ್ನ ಮನೆ, ನನ್ನ ಕೆಲಸ, ನಮ್ಮ ಸುತ್ತಮುತ್ತ ಇರುವಂಥ ಫ್ರೆಂಡ್ಸ್ ಯಾವುದು ನನ್ನ ಸಂಬಂಧ ಇಲ್ಲ. ಈಗ ನಾನು ಧ್ಯಾನದಲ್ಲಿ ಕೂತ್ಕೋಬೇಕಷ್ಟೇ, ನಾನು ಶೂನ್ಯವಾಗಿ ಕೂತ್ಕೋಬೇಕು ಅಂತ ಒಂದು ನಿಮ್ಗೆ ನೀವು ಆಟೋ ಸೆಷನ್ ಕೊಟ್ಕೊಂಡು ಕೂತ್ಕೊಂಡ್ರೆ ಮನಸ್ಸು ಸಹ ಸಹಕಾರಕ್ಕೆ ಬರುತ್ತೆ, ಸಹಕರಿಸೋದು ಪ್ರಾರಂಭಿಸ್ತದೆ. ಅಂದರೆ ಈಗ ಯಾವುದು ಬೇಡ ಅಂತ ಇರ್ತಾ ಇದೆ ಅಂದರೆ ಮನಸ್ಸಿಗೆ ನಾವು ಆ ರೀತಿಯಲ್ಲಿ ಟ್ರೈನಿಂಗ್ ಕೊಡಬೇಕು, ಸ್ವಲ್ಪ ಅಟ್ಲೀಸ್ಟ್ ಮಿನಿಮಮ್. ಅವಾಗ ಮನಸ್ಸು ಸಹ ಕೇಳಿಸ್ಕೊತದೆ, ಸುಮ್ಮನೆ ಇರ್ತದೆ. ಅವಾಗ ನೀವು ಧ್ಯಾನ ಒಳಗಡೆ ಹೋಗೋದು ಅತಿ ಸುಲಭ ಆಗುತ್ತೆ. ಆಯ್ತಾ? ಈ ರೀತಿಯಲ್ಲಿ ಮಾಡ್ಕೊಂಡೋದು ಒಂದಾಗಿದ್ರೆ, ಸೆಕೆಂಡ್ದು ನಿಮಗೆ ನೀವು ಹೇಳ್ತಾ ಇದ್ರಿ ಸೀನುಗಳು ಬರ್ತಾ ಇದೆ, ಈ ರೀತಿಯಲ್ಲಿ ಆಗ್ತದೆ. ಎಸ್, ಈ ಧ್ಯಾನ ಮಾಡ್ತಾ ಹೋದ್ರೆ, ಚೆನ್ನಾಗಿ ಮಾಡ್ತಾ ಹೋದ್ರೆ ನಮ್ಮಲ್ಲಿರುವಂಥ ಟಾಕ್ಸಿನ್ಸ್ ಆಚೆ ಕಡೆ ಹೋಗ್ಲೇಬೇಕಾಗತ್ತೆ. ಒಬ್ಬೊಬ್ರಿಗೊಂದು ಅನುಭವ. ನಿಮ್ಗೆ ಏನಂತಂದ್ರೆ ಈ ಸೀನುಗಳಾಗಲಿ ಬರ್ತಾ ಇದೆ ಅಂತಂದ್ರೆ ನಿಮ್ಮ ಒಳಗಡೆ ಇರುವಂಥ ಈಗಾಗಲೇ ಈ ಲಂಗ್ಸಲ್ಲಿ ಈ ಶ್ವಾಸಕೋಶ ನಾಳಗಳು ಎಲ್ಲೆಲ್ಲಿ ಏನೇನು ಸಂಗ್ರಹಣ ಆಗಿರ್ತದೋ ಆ ಫ್ಲಮ್ ಅನ್ನೋದು ಸೇರ್ಕೊಂಡಿರ್ತದಲ್ಲ, ಅದೆಲ್ಲ ಈ ರೀತಿಯಲ್ಲಿ ಆಚೆ ಕಡೆ ಹೋಗ್ತದೆ. ಓಕೆ, ಸೊ ಸೀನು ಬರೋದು ಸುಮ್ಮನೆ ಬರಲ್ಲ. ದೇಹಕ್ಕೆ ಒಂದು ಸಿಸ್ಟಮ್ ಇದೆ. ಸೀನಿಂದನೇ ಇಲ್ಲ ಕಫಿಂದ ಅಂದರೆ ಕೆಮ್ಮಿಂದ ನಮ್ಮ ಒಳಗಡೆ ಇರುವಂಥ ಎಲ್ಲ ಆ ಸಂಗ್ರಹಣ ಆಗಿರುವಂಥ ಪ್ಲಮ್ಮನ್ನು ಆಚೆ ಕಡೆ ಕಳಿಸುವಂಥ ವ್ಯವಹಾರ, ಅದು ಪ್ರೋಸೆಸ್. ಓಕೆ, ಅದು ಕ್ರಿಯೆ ನಡೀತಾ ಇರ್ತದೆ. ಆ ಶುದ್ಧಿ ಕ್ರಿಯೆ ನಡೀತಾ ಇರ್ತದೆ ಅಷ್ಟೇ ಬಿಟ್ಟು ನೀವೇ ಅದನ್ನು ತಪ್ಪು ಅರ್ಥ ಮಾಡ್ಕೊಳ್ಳೋದು ಏನು ಬೇಕಾಗಿಲ್ಲ. ಓಕೆ, ಹೋಗ್ಲಿ, ಎಷ್ಟು ಹೋದ್ರೆ ಅಷ್ಟು ಒಳ್ಳೇದು. ಸೀನ್ ಎಷ್ಟು ಹೋದ್ರೆ ಆಚೆ ಕಡೆ ಅಷ್ಟು ಒಳ್ಳೇದು. ಅರ್ಥ ಆಯ್ತಾ? ಅದೇ ಮೆಡಿಟೇಷನ್ ಮಾಡ್ಬೇಕಾರೆ ಆತರ ಅನ್ಸಿರುತ್ತೆ ಸರ್. ಮತ್ತೆ ಇಲ್ಲ, ಎದ್ಮೇಲೆ ಬೆಳಗ್ಗೆ ಎದ್ದ ಮೇಲೆ ಆಗತ್ತೆ, ಎದ್ದ ಮೇಲೆ ಆಗತ್ತೆ. ಎಸ್, ಅಷ್ಟೊಂದು ಚಾನ್ಸಸ್. ರಿಲ್ಯಾಕ್ಸ್ ಇರ್ತೀನಿ. ಹೌದು, ಏನ್ ಆಮೇಲೆ ತೊಂದರೆ ಇಲ್ಲ. ಸ್ವಲ್ಪ ಒಂದು ಉಗುರು ಬೆಚ್ಚ ನೀರು 1 ಗ್ಲಾಸ್ ಕುಡಿ ಬೆಳಗ್ಗೆ ಎದ್ದಿದ ಮೇಲೆ, ಅಷ್ಟು ಸಾಕು. ಸೊ ಸೀನುಗಳು ಬರಲಿ, ಸ್ವಲ್ಪ ಖಾಲಿ ಆದ್ಮೇಲೆ ಮತ್ತೆ ನಾರ್ಮಲ್ ಆಗುತ್ತೆ ಅಷ್ಟೇ. ಓಕೆ, ಇನ್ನು ಆಮೇಲೆ ನಿಮಗೆ ಇದು ಬೇಗವಂತವಾಗಿ ಆಚೆ ಕಡೆ ಹೋಗ್ಬೇಕಾ, ಮೂಗಿಯಿಂದ ಮೂತ್ರ ಕುಡಿ. ಈ ಮೂಗಿದೆಲ್ಲ, ಮೂಗಿಂದ ಈ ಮೂತ್ರ ನೇತಿ ಮಾಡಿ ಒಳಗಡೆ ಇರುವಂತ ಎಲ್ಲ ಫ್ಲಮ್ ಎಲ್ಲ ಆಚೆ ಕಡೆ ಹೋಗುತ್ತೆ, ಬೇಗ ಆಚೆ ಕಡೆ ಹೋಗುತ್ತೆ. ಹಂಗೆ ಕುಡಿತಿದ್ದೀನಿ ಸರ್. ಮೂಗಿಂದ ನಂಗೆ ಅಭ್ಯಾಸ ಇಲ್ಲ, ಗೊತ್ತಿಲ್ಲ. ಅದು ಸೌಮಿತ್ರಪಾನ ಮಾಡ್ತಿದ್ದೀನಿ ಸರ್ ನಾನು. ಬಟ್ ಮೂಗಿಂದ ಕೊಡ್ಬೇಕು. ಅದೇ ಹೆಂಗ್ ಕುಡಿಬೇಕು ಅಂತ ಗೊತ್ತಿಲ್ಲಲ್ಲ ಸರ್, ಹೆಂಗ್ ತಗೋಬೇಕು? ಮೇಡಮ್ ಹೇಳ್ಕೊಡ್ತಾರೆ. ಆಮೇಲೆ ಅಂದ್ರೆ ಫೋನ್ ಮಾಡಿ ಅವ್ರಿಗೆ. ಓಕೆ, ನಂದಾ ಮೇಡಮ್, ಗೀತಾ ಮೇಡಮ್ ಫೋನ್ ಮಾಡಿ, ಪರವಾಗಿಲ್ಲ. ಆಮೇಲೆ ಕತ್ಲೇಲಿ ಕುತ್ಕೊಳ್ರಿ ಅಂತ ಹೇಳ್ತಿರ್ತಿರಲ್ಲ ಸರ್, ಸ್ವಲ್ಪ ಬೆಳಕಿದ್ರೆ ಒಳ್ಳೇದ ಬೇಡ? ಇಲ್ಲ, ನಿಮ್ಗೆ ಅಭ್ಯಾಸ ಇಲ್ಲ ಅಂದ್ರೆ ಲೈಟ್ ಬೆಳಕು ಪರವಾಗಿಲ್ಲ. ಅಭ್ಯಾಸ ಇಲ್ಲ, ನಮ್ಗೆ ಸ್ವಲ್ಪ ಏನೋ ಕಷ್ಟ ಆಗ್ತಾ ಇದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಲೈಟ್ ಬೆಳಕು, ಅದೇ ನಾವು ಲೈಟು ಇದು ನೈಟ್ ಒಂದು ಲೈಟ್ ಹಾಕ್ತೀವಲ್ಲ, ನೈಟು ನಿದ್ದೆ ಮಾಡೋ ಸ್ವಲ್ಪ ಲೈಟ್ ಹಾಕೊಂಡು ಆ ರೀತಿಯಲ್ಲಿ ಪರವಾಗಿಲ್ಲ. ಆದ್ರೆ ಅದನ್ನು ಹೋಗ್ತಾ ಹೋಗ್ತಾ ಜೀರೋ ಮಾಡ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದ್ರೆ ನಾವು ನಿದ್ದೆ ಮಾಡಿದ್ರು ಧ್ಯಾನದಲ್ಲಿ ಹೋದ್ರೂ ಲೈಟ್ ಇದ್ರೆ ನಮಗೆ ಮೆಲಟೋನಿನ್ ಉತ್ಪನ್ನ ಆಗಲ್ಲ. ಓಕೆ, ಮೆಲಟೋನಿನ್ ಉತ್ಪನ್ನ ಆಗಿಲ್ಲ ಅಂದ್ರೆ ನಿಮ್ಮಲ್ಲಿ ರೋಗಗಳು ಹೋಗಲ್ಲ. ಓಕೆ, ಅದೇನಂತ ಹೇಳ್ತೀವಿ ಅಂದ್ರೆ ಸ್ಪಿರಿಟ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಅಂದ್ರೆ ಸ್ಪಿರಿಚುವಲ್ ಮಾಲಿಕ್ಯೂಲ್ ಏನದು? ಮೆಲಟೋನಿನ್. ಆಯ್ತಾ? ಅದು ಏನಂತ ಹೇಳ್ತಿದ್ರೆ ಮಿರಾಕಿಲ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಮಿರಾಕಿಲ್ ಅದು ನಮ್ಮಲ್ಲಿ ಮಿರಾಕಿಲ್ಸೇ ಮಾಡೋದು. ಅದು ಉತ್ಪನ್ನ ಆಗಿಲ್ಲ ಅಂದ್ರೆ ನಿದ್ದೆಯಲ್ಲಿ ಉತ್ಪನ್ನ ಆಗುತ್ತೆ, ಮತ್ತೆ ಮೆಡಿಟೇಷನ್ ಉತ್ಪನ್ನ ಆಗುತ್ತೆ. ಬಟ್ ನೀವು ಕತ್ತಲಲ್ಲಿ ಇರಬೇಕು.
ನೋ ಲೈಟ್. ನಂಗೆ ನಿದ್ದೆ ಬಂದ್ಬಿಡುತ್ತೇನೋ, ಅದಕ್ಕೆ ಲೈಟ್ ಹಾಕೊಂಡ್ರೆ ಇನ್ನೂ ನಿದ್ದೆ ಬರಲ್ಲ ಅಂತ ಇಲ್ಲ ಇಲ್ಲ, ಅನ್ಕೊಂಡೆ ಸರ್. ಅದು ತಪ್ಪಾಗತ್ತೆ. ಮತ್ತೆ ನಿಮಗೆ ಬೇರೆ ಬೇರೆ ಸಮಸ್ಯೆಗಳು ಸ್ಟಾರ್ಟ್ ಆಗತ್ತೆ ಆ ಥರ. ಅದಕ್ಕೆ ನಾವು ಪ್ರಧಾನವಾಗಿ ಹೇಳ್ತೀವಿ, ಧ್ಯಾನ ಮಾಡುವಾಗ ಸುತ್ತು ಕದಲೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಓಕೆ ಓಕೆ, ಅಂತ. ಥ್ಯಾಂಕ್ ಯು ಸರ್. ಓಕೆ, ರೈಟ್. ಎಸ್ ಎಸ್, ಗೀತಾ ಮೇಡಮ್ ಮಾತಾಡಿ. ಅನ್ಮ್ಯೂಟ್. ಎಸ್ ಗುರುಜಿ, ನಮಸ್ತೆ. ಎಲ್ಲರಿಗೂ ಆತ್ಮೀಯವಾದ ನಮನಗಳು. ನನಗೆ ತುಂಬಾ ಚೆನ್ನಾಗಿ ಧ್ಯಾನ ಆಗ್ತಿದೆ ಗುರುಜಿ. ನನಗೆ ಯಾವುದೇ ರೀತಿ ಏನು ನಂಗೆ ಇದು ಅನಿಸ್ತಾ ಇಲ್ಲ. ಬಟ್ ಈಗೊಂದು 4 days ಇಂದ ಏನಾಗ್ತಿದೆ ಅಂತಂದ್ರೆ, ಇವತ್ತು ಬೆಳಗ್ಗೆ ಜಾವ ನಾನು 3:44 ನಾನು ಧ್ಯಾನಕ್ಕೆ ಕೂತವಳು. 5:20 ತನಕ ಧ್ಯಾನಕ್ಕೆ ಕೂತಿದ್ದೀನಿ ಸರ್ ನಾನು. ತುಂಬಾ ಬಾಯಾರಿಕೆ ಒಣ 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 ಅನಿಸ್ತದೆ ಗುರುಜಿ. ಅದು ನೈಟ್ ಎಲ್ಲ ನಾನು ವಾಶ್ರೂಮ್ಗೆ ಹೋಗಿ ಬಂದವಳೆಲ್ಲ ಏನ್ ಮಾಡ್ತಿರ್ತೀನಿ ಅಂದ್ರೆ, ಒಂದು ಗ್ಲಾಸ್ ನೀರ್ ಎತ್ತಿಟ್ಕೊಂಡಿರ್ತೀನಿ ಅಲ್ಲಿ ಪಕ್ಕದಲ್ಲಿ, ಸ್ವಲ್ಪ ಸ್ವಲ್ಪನ ಸೇವನೆ ಮಾಡ್ತಾ ಇರ್ತೀನಿ. ಅದು ಧ್ಯಾನ ಅತಿ ಹೆಚ್ಚು ಆಗಿದೆ ಅಂತ ನನಗೆ ಅನ್ಸುತ್ತೆ. ನಿಮ್ ಕಡೆಯಿಂದ ಉತ್ತರ ಸರ್. ಅಂದ್ರೆ ನಿಮ್ಗೆ ಬಾಯಾರಿಕೆ ಆಗ್ತಾ ಇದೆ ಅಂತ ಅದು ಅದು ನಿಮ್ ಪ್ರಶ್ನೆ ಏನು? ಹೌದು ಸರ್, ಅದು ತುಂಬಾ ಬಾಯಾರಿಕೆ ಆಗುತ್ತೆ ಸರ್. ಡ್ರೈ ನೈಟ್. ಆಗ್ಬಿಡುತ್ತೆ ಬೇಗ, ಡ್ರೈ. ನೋಡಿ, ಈಗ ನಾವು ಧ್ಯಾನದಲ್ಲಿ ಕೂತಿದ್ವಿ, ದೇಹಕ್ಕೆ ಏನ್ ಬೇಕೋ ದೇಹ ಹೇಳತ್ತೆ. ಓಕೆ, ಹಾ ಅದು ಕೊಡೋ ತಪ್ಪೇನಿಲ್ಲ, ಕೊಡಬೇಕು. ಓಕೆ, ಯಾಕಂದ್ರೆ ದೇಹದ ಇಂಟೆಲಿಜೆನ್ಸು ದೇಹಕ್ಕಿದೆ. ಅದಕ್ಕೆ ಏನು ಬುದ್ಧಿ ಅದೆಲ್ಲ ಇದೆಯೋ ಅದು ಕಂಪಲ್ಸರಿ ಇದೆ, ಅದು ಕೇಳ್ತದೆ. ಅವಾಗ ನಾವು ಎಸ್ ಕೊಡಲೇಬೇಕು. ನೀರು ಕುಡಿಬೇಕಾಗತ್ತೆ, ಕುಡಿದ್ರೆ ಆ ಬಾಯಾರಿಕೆ ಹೋಗುತ್ತೆ ಅಷ್ಟೇ. ಯಾಕಂದ್ರೆ ನಾವು ಧ್ಯಾನ ಮಾಡ್ತಾ ಇರ್ತೀವಿ, ವಿಶ್ವಶಕ್ತಿ ತಗೊಂತಾ ಇರ್ತೀವಿ. ನಾವು ಅದನ್ನು ಸ್ವಚ್ಛಗೊಳಿಸ್ಕೋಬೇಕಂದ್ರೆ ನೀರು ಬೇಕೇ ಬೇಕು. ಎಸ್ ಸರ್. ಅಲ್ವಾ? ನನಗೆ ನನ್ನೆಲ್ಲ ಈ ಪ್ರಶ್ನೆ ಹುಟ್ಟಿತ್ತು, ಉತ್ತರನು ನನಗೆ ಸಿಕ್ಕಿತ್ತು. ಬಟ್ ನಿಮ್ಮ ಹತ್ರಕ್ಕೆ ಕ್ಲಾರಿಟಿ ಮಾಡ್ಕೊಳ್ಳೋಣ ಅಂತ ಕೇಳಿದೆ ಹೌದು. ಗುರುಜಿ. ಸೊ ನಾವು ಸ್ವಚ್ಛಗೊಳಿಸ್ಕೋಬೇಕಂದ್ರೆ ನೀರು ಕುಡಿದ್ರೆ, ಅದೇ ದೇಹ ಯಾಕೆ ಕೇಳುತ್ತಂದ್ರೆ, ನಾವು ಒಳಗಡೆ ಸ್ವಚ್ಛದ ಕಾರ್ಯಕ್ರಮ ನಡೀತಾ ಇದೆ, ಶುದ್ಧಿ ಕಾರ್ಯಕ್ರಮ ನಡೀತಾ ಇದೆ. ಅವಾಗ ನೀರಿಲ್ಲ ಅಂದ್ರೆ ಶುದ್ಧಿ ಹೇಗಾಗತ್ತೆ ಅಲ್ವಾ? ಎಸ್ ಸೊ ಆ ನೀರಿದ್ರೆ ಜೀವಕೋಶಗಳಿಗೂ ನೀರು ತಲುಪಿಸ್ತದೆ, ನೇರವಾಗಿ ನೀರು ತಲುಪಿಸ್ತದೆ. ಸೊ ಬ್ಲಡ್ ಮುಖಾಂತರ ಹೋಗತ್ತೆ. ಸೊ ಅವಾಗ ಖಂಡಿತ ಏನಾಗತ್ತೆ ಅಂದ್ರೆ, ನಮಗೆ ಸ್ವಚ್ಛಗೊಳಿಸ್ಕೊಂಡು ಶುದ್ಧಿ ಕಾರ್ಯಕ್ರಮ ಚೆನ್ನಾಗ್ ಆಗ್ತದೆ ಅಂತ ಅರ್ಥ. ಅದು ಅದಕ್ಕೆ ದೇಹ ಕೇಳತ್ತೆ, ಕೊಡಿ. ಎಸ್. ಅದು ಇಂಪಾರ್ಟೆಂಟ್. ಡೈಲಿ ನೈಟ್ ನನಗೆ ನಿದ್ದೆ ಫುಲ್ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಸಬ್ಸೆಂಟ್ ಆಗಿದೆ ನಿದ್ದೆ ನನ್ನ ದೇಹಕ್ಕೆ, ಯಾವುದೇ ರೀತಿ ಸುಸ್ತಿಲ್ಲ ಅಂತ ಅಂದಾಗ ನಾನು ಧ್ಯಾನಕ್ಕೆ ಕೂತ್ಬಿಡ್ತೀನಿ ಗುರುಜಿ. ಬಟ್ ಒಂದು ಟೈಮಿಂಗ್ ಅನ್ಕೊಂಡ್ ಕೂತಿರ್ತೀನಿ, ಬಟ್ ಆ ಟೈಮಿಂಗ್ ಕರೆಕ್ಟ್ ನಾನು ಎದ್ದೇಳ್ತೀನಿ. ಅದು ಒಂದು ತುಂಬಾನೇ ನನಗೆ ಖುಷಿ ಇದೆ ಗುರುಜಿ. ನನಗೆ 2 hours 1.5 hours ಅಂತೂ ಕೂರ್ತೀನಿ ಗುರುಜಿ ನಾನು. ಐ ಆಮ್ ಸೋ ರಿಯಲಿ ಹ್ಯಾಪಿ ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ವಂಡರ್ಫುಲ್. ಅಂಡ್ ಮಕರ ಮುದ್ರಾ ಗೊತ್ತಾಯ್ತಾ ಹೆಂಗ್ ಮಾಡೋದು? ಎಸ್ ಗುರುಜಿ, ಮಾಡ್ತಾ ಇದ್ದೀನಿ ಗುರುಜಿ. ಇವತ್ತು ಫುಲ್ ಎಲ್ಲ ನನ್ನ ಮುದ್ರೆಗಳಲ್ಲೇ ಇದ್ದೀನಿ ಗುರುಜಿ. ಹೌದು. ಮಕರ ಮುದ್ರಾ ಮಾಡೋದು ವಿಧಾನ ಗೊತ್ತಾಯ್ತಾ? ಮಕರ ಮುದ್ರಾ ಗುರುಜಿ. ತೋರಿಸಿ. ಇದು ಕಿರು ಬೆರಳು ಮತ್ತೆ ಉಂಗುರ ಬೆರಳು ಮಧ್ಯದಲ್ಲಿ ನಮ್ಮ ಎಡಗೈನ ಹೆಬ್ಬೆಟ್ಟನ ಇಟ್ಬಿಟ್ಟು, ನೆಕ್ಸ್ಟ್ ಎಡಗೈನ ಉಂಗುರ ಬೆರಳು ಮತ್ತೆ ಹೆಬ್ಬೆರಳನ್ನ ಹಿಂಗ್ ಟಚ್ ಮಾಡ್ಕೋಬೇಕು ಗುರುಜಿ. ಇನ್ನ ಉಳಿದ ಬಲಗೈನ 4 ಬೆರಳುಗಳನ್ನ ಹಿಂಗ ಎಡಗೈ ಹಿಂಭಾಗ ಇಟ್ಕೋಬೇಕು ಗುರುಜಿ. ಎಸ್ ಗುರುಜಿ. ಮಾಡಿದ್ರ ಈ ತರ. ಈಗ ಉದಾಹರಣೆಗೆ ಈ ಲೆಫ್ಟ್ ಕೈ ಅಂದ್ರೆ ಈ ಬಲಗೈ ಕೆಳಗಡೆ, ಎಡಗೈ ಮೇಲೆ ಇಟ್ಟಿದ್ರ, ಯಾವ ತರ ಇಟ್ಟಿದ್ರ? ಹಾ ಗುರುಜಿ, ಎಡಗೈ ಮೇಲ್ಗಡೆ ಇದೆ, ಬಲಗೈ ಕೆಳಗಡೆ ಇದೆ ಗುರುಜಿ. ರೈಟ್. ಎಡಗೈ ಮೇಲೆ ಇದೆ, ಬಲಗೈ ಇದೆ, ಈ ರೀತಿಯಲ್ಲಿ ನೋಡಿ. ಫಸ್ಟ್ ಇದು ಹೋಗಿ ಇಲ್ಲಿ ಟಚ್ ಆಗತ್ತೆ. ಇದು ಬಲಗೈ ಅಲ್ವಾ? ಬಲಗೈ ಹೆಬ್ಬೆರಳು ಇದೆಯಾ? ಎಸ್ ಗುರುಜಿ, ಬಲಗೈ ಹೆಬ್ಬೆರಳು. ಹೆಬ್ಬೆರಳು ಎಡಗೈ ಮಧ್ಯದಲ್ಲಿ ಟಚ್ ಆಗತ್ತೆ. ಎಸ್ ಗುರುಜಿ. ಅದು ಕಿಡ್ನಿ ಪಾಯಿಂಟ್. ಎಸ್ ಗುರುಜಿ. ಆಯ್ತಾ? ಆಮೇಲೆ ಈ ಎಡಗೈಯಲ್ಲಿ ಪೃಥ್ವಿ ಮುದ್ರಾ ನೋಡಿ. ಎಸ್ ಗುರುಜಿ. ಪೃಥ್ವಿ ಮುದ್ರಾ. ಈ ಎರಡು ಬೆರಳು ಎಡಗೈ, ಈ 2 ಬೆರಳು ಅಂದ್ರೆ ತೋರ್ ಬೆರಳು ಮತ್ತೆ ಮಧ್ಯ ಬೆರಳು ಸ್ಟ್ರೈಟ್. ಎಸ್ ಗುರುಜಿ. ಈಗ ನೋಡ್ಕೊಳ್ಳಿ, ಇದು ಈ ರೀತಿಯಲ್ಲಿ. ಅಂದ್ರೆ ಈ ಎಡಗೈ ನೋಡಿ, ಎಡಗೈ ಪೃಥ್ವಿ ಮುದ್ರಾ ಇಟ್ಟಿದ್ದೀನಿ ನಾನು. ಹೌದು ಗುರುಜಿ, ನಾನು ಇಟ್ಕೊಂಡಿದ್ದೀನಿ ಗುರುಜಿ. ಇಷ್ಟೇ. ಇದು ಅರ್ಥ ಆಗಿರ್ಬೋದು ಮೋಸ್ಟ್ಲಿ. ಓಕೆ. ಎಸ್ ಗುರುಜಿ. ಇಲ್ಲಿ ಏನಾಗತ್ತಂದ್ರೆ,
ಬಲಗೈ ಹೆಬ್ಬೆರಳು ಎಡಗೈ ಮಧ್ಯದಲ್ಲಿ ಪ್ರೆಸ್ ಆಗ್ತಾ ಇದೆ. ಅಲ್ಲಿ Yes. ನಿಮಗೆ BP ಇತ್ಯಾದಿ ಸಮಸ್ಯೆಗಳು ಮತ್ತೆ ಕಿಡ್ನಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ, ಅದು ಸಂಬಂಧಿತ ಸಮಸ್ಯೆಗಳಿದ್ರೆ, ಯೂರಿನ್ ಸಂಬಂಧ ಏನೋ ಸಮಸ್ಯೆಗಳಿದ್ರೆ ಅದು ತೊಲಗೋಗುತ್ತೆ. ಆಮೇಲೆ ಇಲ್ಲಿ ಪೃಥ್ವಿ ಮುದ್ರಾ ನೋಡಿ, ಮೇಲೆ ಪೃಥ್ವಿ ಮುದ್ರಾ ಒಂದು ಹಾಕಿದೀವಿ. ಇದರಿಂದ ನಮ್ಮ ಒಳಗಡೆ ರಕ್ತ ಚಲನೆ, ಹಿಮೋಗ್ಲೋಬಿನ್ ಇದೆಲ್ಲ ಹೆಚ್ಚಾಗ್ತಾ ಹೋಗ್ತದೆ. ಓಕೆ, ಸೊ ಈ ರೀತಿಯಲ್ಲಿ ಇದು ತುಂಬಾ ಒಂದು ಅದ್ಭುತವಾದ ಮುದ್ರೆ. ಇದು ಯಾವ್ದಾವ್ದಕ್ಕಂದ್ರೆ ರಕ್ತಹೀನತೆ ಅಂತಂದ್ರೆ, ನಮ್ಮ ದೇಹದಲ್ಲಿ ರಕ್ತಹೀನತೆ ಇದ್ರೆ, ಪ್ರಧಾನವಾಗಿ ಹಿಮೋಗ್ಲೋಬಿನ್ ಕಡಿಮೆ ಇದ್ರೆ, ಓಕೆ, ಇದು ಈ ಫೋಸ್ ಹೆಂಗಿದೆ ಅಂದ್ರೆ, ಇದು ಮಕರ ಮುದ್ರ, ಕ್ರೋಕೊಡೈಲ್ ಮುದ್ರ, ಮಕರ ಮುದ್ರ, ಕ್ರೋಕೊಡೈಲ್ ಮುದ್ರ. ಇದು ಮಾಡಿದ ಮೇಲೆ ಒಂದು 5 ನಿಮಿಷ ಪ್ರಾಣಮುದ್ರ ಮಾಡಲೇಬೇಕು. Yes, Guruji. ಸೊ ಈ ಮುದ್ರ ಮಾಡಿದ್ರೆ ನಮ್ಮಲ್ಲಿ ಅನೇಕ ಲಾಭಗಳಂದ್ರೆ, ಈಗಾಗಲೇ ಹೇಳಿದೆ, ರಕ್ತದಲ್ಲಿ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಹೆಚ್ಚಾಗತ್ತೆ, ಅನಿಮಿಯಾ ಹೋಗತ್ತೆ, ಆಯ್ತಾ, ರಕ್ತಹೀನತೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ಆಗಿ ಚೆನ್ನಾಗಾಗ್ತದೆ. ಈ ಮುದ್ರೆಗಿಂತ ಮುಂಚೆ ಇನ್ನೂ 2 ಮುದ್ರೆಗಳು ಹೇಳಿದೆ ನಿಮಗೆ. ಆ 2 ಮುದ್ರೆಗಳು ವರ್ಣ ಮುದ್ರ ಮತ್ತು ಪೃಥ್ವಿ ಮುದ್ರ. ಈ 3 ಕಾಂಬಿನೇಷನ್ ಅಲ್ಲಿ ನಾವು ರಕ್ತಹೀನತೆ ಹೋಗಲಾಡಿಸ್ಬೋದು ಆರಾಮಾಗಿ. ಓಕೆ, Yes, Guruji. ಎಸ್, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಇವತ್ತು ನನಗೆ ಮುದ್ರೆಗಳ ಬಗ್ಗೆ ಮಾಹಿತಿ ಕೊಟ್ಟು ನನಗೆ ಇವತ್ತು ಫುಲ್ ಮುದ್ರೆದಲ್ಲೇ ನಾನಿದ್ದೀನಿ ಗುರುಜಿ. ಇವತ್ತು ಐ ಆಮ್ ಸೋ ರಿಯಲಿ ಹ್ಯಾಪಿ. ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೆಕ್ಸ್ಟ್ ಶ್ಯಾಮಲಾ ಮೇಡಮ್ ಮಾತಾಡಿ ಬೇಗ. ನಮಸ್ತೆ ಗುರುಜಿ. ನಮಸ್ತೆ. ನನಗೆ ಎಲ್ಲ ದಿವಸ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಎಲ್ಲ ಧ್ಯಾನ ಮಾಡ್ತೀನಿ. ರಾತ್ರಿ 11:30 ಧ್ಯಾನ ಕುತ್ಕೊಂಡು 3 ಗಂಟೆವರೆಗೆ ಮಾಡ್ತೀನಿ. ಸ್ವಲ್ಪ ಅಡ್ಡಿಲ್ಲ ಧ್ಯಾನದಲ್ಲಿ, ಒಳ್ಳೇದಾಗಿತ್ತು. ಮೊದ್ಲೆಲ್ಲ ಸ್ವಲ್ಪ ಬೇಜಾರು, ಸಿಟ್ಟೆಲ್ಲ ಬರ್ತಿತ್ತು, ಈಗ ಎಲ್ಲ ಕಡಿಮೆ ಆಗಿದೆ. ಮತ್ತೇನಂದ್ರೆ ನನಗೆ ಲೆಸ್ ಲಗೇಜ್ ಮೋರ್ ಕಂಫರ್ಟ್. ನಿಮ್ಮ ಸಾಮಾನು ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ, ಪ್ರಯಾಣ ಸುಖವಂತವಾಗಿರುತ್ತೆ. ನನಗೆ ಇಲ್ಲಿ ಒಂಥರ ಇದಾಗತ್ತೆ, ಇಲ್ಲಿ ಹಣೆಯಲ್ಲಿ. ಅದು ಅವತ್ತು ನಿಮ್ಮ ಹತ್ರ ಹೇಳಿದ್ದೆ, ಅದು ಸ್ವಲ್ಪ ಕಡಿಮೆ ಆಗಿತ್ತು. ಮೊನ್ನೆ ಇದ್ರಲ್ಲಿ ಭಾಗ್ಯಶ್ರೀ ಮೇಡಮ್ ಧ್ಯಾನ ಮಾಡುವಾಗ ದೇವ್ರನ್ನ ಕರ್ಕೊಳ್ಳಿ ಹಿಂಗಂತ ಹೇಳ್ತಾ ಇದ್ರಲ್ಲ, ನಾನು ಅದೇ ದಿವಸ ಹಾಗೆ ಮಾಡಿದೆ. ಮತ್ ಪುನಃ ಅದೇ ದಿವಸ ರಾತ್ರಿನೇ ಶುರುವಾಯ್ತು ಮತ್ ಪುನಃ. ಏನಿಲ್ಲ, ಅಬ್ಸರ್ವ್ ಮಾಡಿ, ಇನ್ನು ಅಬ್ಸರ್ವ್ ಮಾಡಿ ಧ್ಯಾನ ಮಾಡ್ತಾನೆ ಹೋಗಿ. ಏನು ಅದೆಲ್ಲ ಈ ಶಕ್ತಿ ಸಂಚಾರ ಆಗುವಾಗ ಎಲ್ಲ ಕಡೆ ಆ ಥರ ನಮಗೆ ಅನುಭವಗಳಾಗ್ತಾ ಇರ್ತದೆ. ಅದು ಪ್ರತ್ಯೇಕ ಕಾರಣ ಏನು ಇಲ್ಲ. ಓಕೆ, ಸೊ ಒಂದೇನಂದ್ರೆ, ಇಲ್ಲಿ ಏನಾದ್ರು ಸ್ವಲ್ಪ ಸ್ಪರ್ಶ ಆಗ್ತಾ ಇದೆ, ಕದಲಿಕೆ ಆಗ್ತಾ ಇದೆ ಅಂದ್ರೆ ಅದು ಆಗ್ನೇಯ ಚಕ್ರಕ್ಕೆ ಸಂಬಂಧಿಸಿದ. ಅಲ್ಲಿ ಒಂದು ಚಕ್ರ ಇದೆಯಲ್ಲ, ಅಲ್ಲಿ ಚಕ್ರ ಇದೆ ನಮಗೆ ಎಲ್ಲರಿಗೂ. ಸೊ ಆ ಚಕ್ರದಲ್ಲಿ ಸ್ವಲ್ಪ ಅಲ್ಲಿ ಸಂಚಾರ, ಶಕ್ತಿ ಸಂಚಾರ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಆದ್ರೂ ಅನುಭವಿಸಿ ಅಷ್ಟೇ, ಗಮನಿಸಿ. ಅದ್ರ ಗೊಂದಲ ಅಂತ ಯಾವ್ದು ಮಾಡ್ಕೊಂಡು ಹೋಗ್ಬೇಡಿ. ಓಕೆ, ಥ್ಯಾಂಕ್ಸ್. ರೈಟ್. ಎಸ್, ಸನೇಗೌಡ್ರ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಅದೇ ನಮ್ಮೂರು ಮಾತಾಡ್ಲಿ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ವಿ ಗುರುಜಿ ನಾನು. ಎಸ್ ಮಾಸ್ಟರ್ಸ್, ಯಾರೆಲ್ಲ ಕನಿಷ್ಠ ಈಗ 1 ವಾರ ಕುಂತ್ರೆ ಅಥವಾ ಮೊದ್ಲಿನ ಕುಂತಿದ್ವಿ ಅಂತಂದ್ರೆ ಏನ್ ಅನ್ಸ್ತಾ ಇದೆ, ಅಟ್ಲೀಸ್ಟ್ ಹೇಳಿ, ನಿಮ್ಮ ಶೇರಿಂಗ್ ಮಾಡ್ಕೊಳ್ರಿ. ನೋಡೋಣ ಕೊನೆಗೆ ಏನು ಮಾತಾಡ್ಲಿಕ್ಕೆ ಬರುತ್ತೆ. ನನಗಂತೂ ಒಳ್ಳೆ ಅನುಭವ ಆಗ್ತಾ ಇದೆ ಗುರುಜಿ. ಅದೇ ಫಸ್ಟ್ ದಿನನೇ ನಾನು ಜಾಸ್ತಿ ಕುಂತು ಬ್ಯಾಕ್ ಪೇನ್ ಎಲ್ಲ ಬಂದಿರೋದ್ರಿಂದ ಅದನ್ನ ಅವಾಯ್ಡ್ ಮಾಡಿದೆ ನಾನು. 11 ಗಂಟೆಯಿಂದ 11:30, 12 ಗಂಟೆ, 12:30, 12:45 ತನಕ ಹೋಗ್ತಾ ಇದ್ದೀನಿ. ಈಗ ದಿನ 1/4 ಗಂಟೆ ಹಿಂಗ್ ಜಾಸ್ತಿ ಮಾಡ್ಕೊಂತ ಪರವಾಗಿಲ್ಲ. ಮತ್ತೆ ಎಕ್ಸ್ಟ್ರಾ ಇನ್ನು ನಿದ್ದೆ ಮಾಡ್ಬೇಕಂತ ಬೆಳಗ್ಗೆ ಮತ್ತು 4:45 ಪರ್ಫೆಕ್ಟ್ ಆಗಿ ಅಲಾರಾಮ್ ಇಲ್ದಂಗೆ ಎಚ್ಚರ ಆಗ್ತಾ ಇದೆ. ಅದೊಂಥರ ಬಹಳ ಖುಷಿ ಆಗ್ತದೆ. ಬಟ್ ಯೋಗಾಸನ ಮತ್ತು ಇವನ್ ಮಾಡಿದ್ರೆ ನನಗೆ ಸ್ವಲ್ಪ ಹೊಲ ಕೆಲಸ ಮಾಡಿದಾಗ ಅದು ಬಾಡಿಗೆ ಸ್ಟ್ರೆಸ್ ಆದಂಗ ಆಗೋದು. ಹಂಗಾಗಿ ನಾನು ಯೋಗಾಸನ ಅವಾಯ್ಡ್ ಮಾಡಿದೆ. ಉಳಿದದ್ದೆಲ್ಲ ಮೆಡಿಟೇಷನ್ಗೆ ಯೂಸ್ ಮಾಡ್ಕೊಳ್ತೇನೆ ಆ ಟೈಮನ್ನ. ಉಳಿದದ್ದು ಮಾಮೂಲು ಮ್ಯೂಸಿಕ್ ಜೊತೆ ಮೆಡಿಟೇಷನ್ ಮಾಡ್ತೇನೆ. ಬಿಟ್ರೆ ಕ್ಲಾಸಸ್ ಫ್ರೀ ಇದ್ದೆ ಅಂದ್ರೆ ಮಧ್ಯಾಹ್ನ 11:30 ಕುಂತಿರ್ತೀನಿ. ಇಲ್ಲ ಅಂದ್ರೆ ಇಲ್ಲ, ಮಧ್ಯಾಹ್ನ 3ರಿಂದನೂ ಮನೇಲಿ ಇದ್ರೆ ಇದಾಗ್ತದೆ. ವರ್ಕಿಗೆ ಹೋಯ್ತು ಅಂದ್ರೆ ಅದು ಗ್ಯಾಪ್ ಆಗಿರ್ತೀವಿ ಗುರುಜಿ. ಉಳಿದದ್ದಂತೂ ಎಲ್ಲ ಇದಾಗ್ತದೆ, ಒಳ್ಳೆ ಫೀಲ್ ಆಗ್ತದೆ.
ಒಟ್ಟಾರೆ ಹೇಳ್ಬೇಕಂದ್ರೆ ಕೆಲವೊಂದು ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ವು. ಅದೇ ಈಗೇನು ಮುದ್ರೆ ಹೇಳಿದಿರಲ್ಲ, ಅದು ಹಾಕೊಂಡು ಇದ್ ಮಾಡ್ತಾ ಮಾಡ್ತಾ ಬಂದಂಗ ಆಟೋಮೆಟಿಕ್ ಅವಾಯ್ಡ್ ಆಯ್ತು ಎಲ್ಲದು ಕೂಡ. ಒಂದು ಗುರುಜಿ ಬೇರೆ ತರ ನನಗೆ ಥರ್ಡ್ ಐ ಓಪನ್ ಆಯ್ತು ಅಥವಾ ಅದೊಂದು ಫ್ಲಾಶ್ ಬಂತು, ಬ್ರೈಟ್ ಲೈಟ್ ಬಂತು, ಅದು ಯಾವ್ದು ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ಮೆಡಿಟೇಷನ್ ಮಾಡ್ತಾ ಇರ್ತೀನಿ, ಬಟ್ ಮೈಂಡ್ ಮಾತ್ರ ಎಚ್ಚರನೇ ಇರ್ತೀವಿ ಗುರುಜಿ. ಅಂದ್ರೆ ಎಷ್ಟು ನಾನು ಕಾನ್ಸಂಟ್ರೇಷನ್ ಕೊಟ್ಟರು ಕೂಡ ಕಂಟ್ರೋಲಿಗೆ ಬರಲ್ಲ ಅದು. ಥಿಂಕಿಂಗ್ ಪ್ರೊಸೆಸ್ ಇರುತ್ತೆ, ಬಟ್ ಗುಡ್ ಥಿಂಕಿಂಗ್ ಇರುತ್ತೆ ಅಷ್ಟು ಕೂಡ. ಅದೇನೋ ಒಟ್ಟು ಯೂನಿವರ್ಸ್ ಏನಕ್ಕೆ ನನಗೆ ಅದನ್ನ ಕೊಡ್ತಾ ಇತ್ತು ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಅಂದ್ರೆ ಮೆಡಿಟೇಷನ್ ಕುಂತ ತಕ್ಷಣ ನಾನು ಪ್ರೇ ಮಾಡೋದು ಮಾವತಾರ್ ಬಾಬಾಜಿ ಗುರುಜಿ ಮತ್ತು ಪತ್ರಿಜಿ ಗುರುಗಳನ್ನ ಅವ್ರ ಚಿತ್ರನೇ ಕಣ್ಣು ತಗೊಂಡು, ಇಲ್ಲಿ ನಾನಿಲ್ಲ, ನೀವೇ ಇದ್ದೀರಾ, ಈ ಲೋಕ ಕಲ್ಯಾಣಕ್ಕೋಸ್ಕರ ನೀವೇನ್ ಮೆಸೇಜ್ ಕೊಡ್ತೀರಾ ಕೊಡ್ರಿ ಅಂತ ಹೇಳ್ಬಿಟ್ಟು ಕುಂತಿರ್ತೀನಿ ಅಷ್ಟೇ. ಒಳ್ಳೊಳ್ಳೆ ಥಾಟ್ಸ್ ಬರ್ತಿರ್ತವೆ, ಅಷ್ಟು ಒಳ್ಳೆ ಗುಡ್ ಫೀಲ್ ಆಗ್ತಾ ಇತ್ತು ಗುರುಜಿ. ಬಟ್ ಈಗ ಇದು ಕೆಲವೊಂದು ಸಿಸ್ಟಮ್ ಮನೆ ಇದನ್ನೆಲ್ಲ ನೋಡಿದಾಗ ನನಗೆ ಅನ್ಸುತ್ತೆ, ಆದಷ್ಟು ಊಟ ರಹಿತವಾಗಿ ಲೈಫ್ ಲೀಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ಕಂಪ್ಲೀಟ್ ಮೆಡಿಟೇಷನ್ ಅಲ್ಲೇ ಇರ್ಬೇಕು ಅನ್ಸುತ್ತೆ, ಲೋಕ ಕಲ್ಯಾಣಕ್ಕೋಸ್ಕರ ಆದ್ರೆ ಆಗ್ಲಿ ಅಂತೇಳಿ. ಬಟ್ ಇದು ಸಂಸಾರಿಕ ಇದ್ರೊಳಗ ಸ್ವಲ್ಪ ಕಷ್ಟ ಅದು ನಡೀತಾ ಇದೆ. ಅದು ಹೆಂಗ ಭಗವಂತ ಸಾಗಿಸ್ತಾನೋ, ಅದು ಉದ್ದೇಶ ಏನೈತ ಒಂದು ಗೊತ್ತಿಲ್ಲ. ಬಟ್ ಈ ಒಂದು ಬಾಡಿನ ಯೂನಿವರ್ಸ್ಗೆ ಗುಡ್ ಥಿಂಗ್ಸ್ ಸಲುವಾಗಿ ಯೂಸ್ ಮಾಡ್ಕೊಳ್ಳಿ ಅನ್ನೋದು ನಂದು ಸ್ಯಾಕ್ರಿಫೈ ಗುರುಜಿ. ಇಷ್ಟೊಂದು ನಾನು ಪದೇ ಪದೇ ಹೇಳ್ತಿರ್ತೀನಿ. ಪ್ರತಿ ಉಸಿರಿನೂ ಕೂಡ ಗಾಳಿನ ಸೇವನೆ ಮಾಡ್ಬೇಕಾದ್ರೆ ಒಳಗಡೆ ಹೋಗ್ಬೇಕಾದ್ರೆ ಗಾಳಿ ಹೇಳ್ತಿರ್ತೀನಿ, ಈ ದೇಹದಿಂದ ಏನಾದ್ರೂ ಉಪಯೋಗ ಐತಿ ಯೂನಿವರ್ಸ್ಗೆ ಅಂದ್ರೆ ನೀನ್ ಹೋಗು, ಇಲ್ಲಾಂದ್ರೆ ಇವತ್ತೇ ಸ್ಟಾಪ್ ಮಾಡ್ಬಿಡು ಅಂತ ಹೇಳ್ತಿರ್ತೀನಿ. ಅಂದ್ರೆ ಏನಕ್ಕೆ ಸುಮ್ಮನೆ ವೇಸ್ಟ್ ಲೈಫ್ ಆಗೋದು ಬೇಡ, ಗುಡ್ ಲೈಫ್ ಆಗ್ಲಿ, ಬೆನಿಫಿಟ್ ಲೈಫ್ ಆಗ್ಲಿ ಅನ್ನೋದು ಒಂದು ನನ್ನ ಥಿಂಕಿಂಗ್. ಬಿಗಿನಿಂಗ್ ಏನೋ ಇತ್ತು, ಬಟ್ ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಇಷ್ಟು ಪ್ರೊಸೆಸ್ ನಡೀತಾ ಇದೆ ಗುರುಜಿ. ಅದರಲ್ಲೂ ಕೂಡ ತಮ್ಮಂತವ್ರು ಸಂಗತಿ ಸಿಕ್ಕಿದ್ದು ಇನ್ನು ನನಗೆ ಒಳ್ಳೆ ಇದು ಅನಿಸ್ತು. ಬಿಟ್ರೆ ಬೇರೆ ಬೇರೆ ಇವನ್ನೆಲ್ಲ ನೋಡ್ತಿರ್ತೀನಿ. ಟೋಟಲ್ ಟಿವಿ ಅಂತೂ ಸಚ್ಚಿ ಆಫ್ ಆಗ್ಬಿಟ್ಟಿದೆ ಮನೆಯಲ್ಲಿ, ಅದೇನೋ ಗಾಢ ಬಂದ್ ಮಾಡ್ಬಿಟ್ಟಿದ್ದಾರೆ. ಇದ್ರಾದ್ರೂ ಕೆಲವೊಂದು ಇವನ್ನ ನ್ಯೂಸ್ ನೋಡ್ತಿದ್ದಿದ್ವಿ ಅಷ್ಟೇ. ಬಿಟ್ರೆ ಸಾಯಂಕಾಲ ಒಂದೆರಡು ಧಾರಾವಾಹಿಗಳು ಅಂತಂದ್ರೆ ಅದೇ ಸ್ಪಿರಿಚುವಲಿ ಸಂಬಂಧಪಟ್ಟು ನೋಡ್ತಿದ್ದೆ, ಅದು ಆಫ್ ಆಗ್ಬಿಟ್ಟಿದೆ ಇವಾಗ, ಅದು ವರ್ಕ್ ಇಲ್ಲ. ಬಿಟ್ರೆ ಎಲ್ಲದು ಕೂಡ ಧ್ಯಾನದಲ್ಲೇ, ಒಳ್ಳೆ ಆಲೋಚನೆಯಲ್ಲೇ ಮತ್ತು ಬುಕ್ಸ್ ಓದೋದ್ರಲ್ಲಿ ಕಾಲ ಹೋಗ್ತಾ ಇದೆ. ಬಟ್ ಸೋರ್ಸಸ್ ಬೇಕಲ್ಲ ಗುರುಜಿ, ಸೋರ್ಸಸ್ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಹಂಗಾಗಿ ಸೋರ್ಸಸ್ ಅಲ್ಲೂ ಕೆಲವೊಂದಿಷ್ಟು ಪ್ಲಾನ್ ಮಾಡ್ತಾ ಇದ್ದೀನಿ. ಅದು ಚೆನ್ನಾಗಿ ಯೂನಿವರ್ಸ್ ಕೊಡ್ತು ಅಂತಂದ್ರೆ ಅದೇ ಮುಂದಿನ ದಿನಗಳಲ್ಲಿ ಮಿಲಿಯನಿಯರ್ಸು ಆಗ್ಬೇಕು, ಸ್ಪಿರಿಚುವಲ್ ಮಾಸ್ಟರ್ ಆಗ್ಬೇಕು, ಎರಡೂ ಥಿಂಕ್ ಇದೆ. ಬರೀ ಸ್ಪಿರಿಚುವಲ್ ಹೋಗೋದು ಬೇಡ, ಅದ್ರ ಜೊತೆ ಮಿಲಿಯನಿಯರ್ಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ಲೀಗಲ್ ವೇದಲ್ಲಿ ಮಿಲಿಯನಿಯರ್ಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು, ಒಳ್ಳೆ ವೇದಲ್ಲೇ ಕಾನೂನುಬದ್ಧವಾಗಿ ದುಡಿದು ಕೋಟ್ಯಾಧೀಶನೂ ಆಗ್ಬೇಕು, ಇತ್ಲಾಗ ಆಧ್ಯಾತ್ಮಿಕ ಸಾಧನೆ ಮಾಡುವ, ಎರಡು ಶಿಖರಗಳನ್ನು ಏರ್ಬೇಕು ಅನ್ನೋದು ನನ್ನ ಮಹದಾಶೆ ಯಾವಾಗ್ಲಿಂದನೂ ಇದೆ. ಅದು ತಮ್ಮಂತವರ ಒಂದು ಆಶೀರ್ವಾದ, ಹಾರೈಕೆ ಮತ್ತು ಗೈಡ್ಲೈನ್ಸ್ ಇಂದ ಮತ್ತೆ ಅನುಭವಿ ಮಾಸ್ಟರ್ಸ್ ಎಲ್ಲ ಒಳ್ಳೊಳ್ಳೆ ಮಾಸ್ಟರ್ಸ್ ತರಿಸಿ ಕೊಡ್ತಾ ಇದ್ದೀರಾ. ಅವೆಲ್ಲವೂ ಕೂಡ ನಮಗೆ ಒಳ್ಳೆ ಸಾಕ್ಷಾತ್ ಭಗವಂತನೇ ಬಂದು ನಿಗಾಗಿನೇ ಇದೆಲ್ಲ ಕೊಡೋದು ಅಂತ ಹೇಳ್ದಂಗೆ ಆಗ್ತಿರುತ್ತೆ ಅವನ್ನೆಲ್ಲ ಕೇಳಿದಾಗ. ಈ ತರ ನಾನ್ ತಗೊಂತಾ ಇದ್ದೀನಿ ಗುರುಜಿ. ತಮ್ಗೆಲ್ಲರಿಗೂ ಕೂಡ ಅನಂತ ಕೋಟಿ ನಮನ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಮ್ ಜೊತೆ ಇರ್ತಕ್ಕಂಥ ಎಲ್ಲರೂ ಕೂಡ, ನಂದಾ ಮೇಡಮ್ ಇರ್ಬೋದು, ಪ್ರತಿಯೊಬ್ರು ಕೂಡ ಅವ್ರೆಲ್ಲರೂ ಇಲ್ರಿ ನಾವು ನೀವು ಇಬ್ಬರೇ ಕ್ಲಾಸಸ್ ಮಾಡಕ್ಕಾಗಲ್ಲ ಗುರುಜಿ. ನೀವ್ ಹೇಳೋದು ನಾ ಕೇಳೋದಂದ್ರೆ ಬಹಳ ಒಂದ್ ದಿವಸ ಮಾಡ್ಬೋದು ಅಷ್ಟೇ. ಬಟ್ ಎಲ್ಲರೂ ಇದ್ದಾಗ ಅವ್ರ ಅನುಭವ ಶೇರ್ ಮಾಡ್ಕೊಂಡಾಗ ಅದು ಹಂಗಲ್ಲದ ತರ್ಕ ಮಾಡಿದಾಗ ಅದ್ರ ಪರಿಹಾರ ಮತ್ತು ಎಲ್ಲದೂ ಸಿಗುತ್ತೆ ಅಂತ ಗೊತ್ತಾಗುತ್ತೆ ಅನ್ನೋದು, ಮತ್ತು ಅರಿವಿಗೆ ಬರುತ್ತೆ, ನನ್ನಲ್ಲಿ ನಾನ್ ತಿಳ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಎಲ್ಲರಿಗೂ ಒಟ್ಟಾರಿಗೂ ಪ್ರತಿಯೊಬ್ಬರಿಗೂ ಸೆಷನ್ಗೂ ಟೆಕ್ನಾಲಜಿಗೂ ಯೂನಿವರ್ಸಿಗೂ ಎಲ್ಲರಿಗೂ ಕೂಡ ನಾನು ಅನಂತ ಮನಸಾರಿ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೇನೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ರೈಟ್, ಥ್ಯಾಂಕ್ ಯು. ಈಗ ಒಂದೇನಂದ್ರೆ ಯಾವಾಗಲೂ ಮೊದಲನೇ ಸಂಕಲ್ಪ ಏನಾದರೂ ಬೇಕಂದ್ರೆ ಮಾಡ್ಕೋಬೋದು. ಬಾಬಾಜಿ ಮತ್ತೆ ಪತ್ರಿಜಿ ಅವರ ಚೈತನ್ಯವನ್ನು ನಾವು ಆಹ್ವಾನ ಮಾಡ್ಬೋದು, ಅದು ಓಕೆ. ಆದರೆ ಧ್ಯಾನದಲ್ಲಿ ಒಂದು ಮಾತ್ರ ಸತ್ಯ ಅಂದರೆ ಅಲ್ಲಿ ನಮಗೇನೋ ಅನುಭವಗಳು ಬರಬೇಕು ಇಮಿಡಿಯೇಟ್ ಕೂತ್ಕೊಂಡ ತಕ್ಷಣ ಅನ್ನೋದು ಇಲ್ಲ, ಅದೇನೋ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇಲ್ಲಿಗೆ ಹೋಗ್ತಾ ಇದ್ದೀನಿ, ಇವೆಲ್ಲ ಮನಸ್ಸಿಂದ ಆಗುವಂಥ ಎಲ್ಲ ಚರ್ಯಗಳನ್ನು ನಿಲ್ಲಿಸ್ಬೇಕು. ಫಸ್ಟ್ ನಾವು ಮಾಡಬೇಕಾಗಿರೋದು ಏನಂದರೆ ಒಳಗಡೆ ಹೋಗ್ಬೇಕು, ಕಣ್ಣು ಮುಚ್ಚಬೇಕು, ಫಸ್ಟು ಬೀಟಾದಿಂದ ಆಲ್ಫಾಗೆ ಶಿಫ್ಟ್ ಆಗಬೇಕು. ನಮ್ಮ ಬ್ರೈನ್ ಅಲೆಗಳು ಬೀಟಾದಿಂದ ಆಲ್ಫಾಗೆ ಶಿಫ್ಟ್ ಆಗಬೇಕು. ಆಲ್ಫಾ ಅಂದರೆ ಉದಾಹರಣೆಗೆ 9 to 14 ಹೆಡ್ಜಸ್ ಫ್ರೀಕ್ವೆನ್ಸಿ ಇರುತ್ತೆ. ಅಲ್ಲಿಂದ ನಿಧಾನವಾಗಿ ಹಂತವಾಗಿ ಆಲ್ಫಾದಿಂದ
ನೆಕ್ಸ್ಟ್ ತೀಟಾಗಿ ಬರಬೇಕಾಗತ್ತೆ. ತೀಟಾಗಿ ಬಂದರೆ ಸೊ ಉದಾಹರಣೆಗೆ 5 ಇಂದ 9 ಹೆಡ್ಜಸ್ ಫ್ರೀಕ್ವೆನ್ಸಿ ಮಾತ್ರ ಇರ್ತದೆ. ಅಂದರೆ ಬ್ರೈನ್ ಅಲೆಗಳು ಕಮ್ಮಿ ಆಗ್ತಾ ಬರ್ತವೆ. ಅವಾಗ ಆಲ್ಮೋಸ್ಟ್ ಡೀಪ್ ಸ್ಲೀಪ್ ಹೋಗ್ತೀವಿ ನಾವು. ಡೀಪ್ ಸ್ಲೀಪ್ ಅಲ್ಲ, ಡೀಪ್ ಮೆಡಿಟೇಷನ್ ಎರಡಲ್ಲಿ ಅದೇ ರೀತಿಯಲ್ಲಿ ಆಗೋದು ಅಲೆಗಳು. ಮತ್ತೆ ಅಲ್ಲಿಂದ ನಾವು ಇನ್ನೂ ಶಿಫ್ಟ್ ಆಗ್ತಾ ಹೋದರೆ ಒಂದು ರೀತಿಯಲ್ಲಿ ಡೀಪ್ ಮೆಡಿಟೇಷನ್ ಸ್ಟೇಟ್ ಅಂತ ಕರಿತೀವಿ ನಾವು. ಓಕೆ, ಸೊ ಡ್ರೀಮ್ಲೆಸ್ ಸ್ಲೀಪ್ ಅಂತ ಕರಿತೀವಿ. ಸ್ಲೀಪ್ ಪರವಾಗಿ ಡ್ರೀಮ್ಲೆಸ್ ಸ್ಲೀಪ್ ಅಂದರೆ ಕನಸುಗಳು ಇಲ್ಲದೆ ಒಂಥರ ನಿದ್ದೆ, ಇಲ್ಲಾಂದರೆ ಡೀಪ್ ಮೆಡಿಟೇಷನ್ ಸ್ಟೇಟ್ ಅಂತ ಕರಿತೀವಿ, ಆಳವಾದ ಸ್ಥಿತಿ. ಅದು ನಾವು ಪ್ರಧಾನವಾಗಿ ಏನಂತ ಕರಿತೀವಿ ಅಂದರೆ ಈ ಆಲ್ಫಾ ಆದಮೇಲೆ ನೆಕ್ಸ್ಟ್ ಬರೋದೇ ತೀಟಾ ಆದಮೇಲೆ ಫೈನಲ್ ಬರೋದು ಡೆಲ್ಟಾ ಅಂತ ಕರಿತೀವಿ. ಡೆಲ್ಟಾ ಮಧ್ಯದಲ್ಲಿ ಇನ್ನೂ ಗಾಮ ಅಂತ ಬರುತ್ತೆ. ಗಾಮ ಲಾಸ್ಟಲ್ಲಿ ಬರುತ್ತೆ. ಬಟ್ ಡೆಲ್ಟಾ ಬರ್ತದೆ ನೋಡಿ. ಡೆಲ್ಟಾ ಅನ್ನೋದು ಆಲ್ಮೋಸ್ಟ್ ಒಂದು 3 ಹೆಡ್ಜಸ್ ಇರುತ್ತೆ ಅಷ್ಟೇ ಫ್ರೀಕ್ವೆನ್ಸಿ, ಅಷ್ಟು ಕಡಿಮೆ ಆಗಿರ್ತದೆ ಅಲ್ವಾ. ಸೊ ಈ ಸ್ಥಿತಿಯಲ್ಲಿ ಹೋಗ್ತಾ ಇರಬೇಕು. ಯಾವುದೇ ಅಲ್ಲಿ ಮಧ್ಯದಲ್ಲಿ ಮನಸ್ಸನ್ನು ಉಪಯೋಗಿಸ್ಬಾರ್ದು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಎಷ್ಟೋ ಅವ್ರಿಗೆ ಇದು ಕಾಣಿಸ್ತು ಅದು ಇದಂತ ಅಂದರೆ ಅಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಮನಸ್ಸು ಮಾಡೋ ಚರ್ಯಗಳ ಇಲ್ಲಾಂದರೆ ಅಂತರದಲ್ಲಿ ಅವರು ಪೂರ್ತಿ ಶೂನ್ಯತಕ್ಕೆ ಹೋದ್ಮೇಲೆ ನಮ್ಮ 3ನೇ ಕಣ್ಣು ಉತ್ಪನ್ನ ಆಗಿ ನೋಡೋಂಥದ್ದು. ಈ ಎರಡಲ್ಲಿ ಮಧ್ಯದಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ತುಂಬ ಜನ ಮನಸ್ಸಿಂದ ಬರುವಂಥ ಆ ಕಲ್ಪನೆಗಳು, ಆ ಸಬ್ಕಾನ್ಷಿಯಸ್ಸಿಂದ ಬರುವಂಥ ಈ ಕನಸುಗಳಾಗಲಿ ಇವೆಲ್ಲ ನೋಡಿಕೊಂಡು ಇದೇ ನಮ್ಮ ಧ್ಯಾನ ಅನುಭವಗಳಂತ ಹೇಳ್ಕೊಂಡು ಹೇಳೋದಾಗಲಿ ಅವರು ಅನುಭವಿಸೋದಾಗಲಿ ಅದೇನು ಒಳ್ಳೆಯದಲ್ಲ. ನಾವು ಯಾವಾಗಲೂ ಶೂನ್ಯದ ಕಡೆ ಪ್ರಯಾಣ ಇರಬೇಕು. ನಮ್ಮ 3ನೇ ಕಣ್ಣು ಉತ್ಪನ್ನ ಆಗಿದ್ರೆ ಅವಾಗ ನೋಡೋಂಥದ್ದು ಅವೆಲ್ಲ ಡಿಫ್ರೆಂಟ್. 3ನೇ ಕಣ್ಣು ಉತ್ಪನ್ನ ಆಗಿ ನಾವು ನೋಡುವಂಥ ವಿಷಯಗಳು ಏನಿರ್ತದೋ ದೃಶ್ಯಗಳಾಗಲಿ ಒಂಥರ ದೃಶ್ಯಗಳಾಗಲಿ ಇಲ್ಲಾಂದರೆ ಶಬ್ದಗಳು ದೃಶ್ಯಗಳು ಎರಡು ಯಾವುದೇ ಇರಲಿ ಅದು ಕರೆಕ್ಟ್. ಅದು 3ನೇ ಕಣ್ಣ ಅನುಭವಗಳಂತ ಕರಿತೀವಿ. ಮಿಕ್ಕಿದೆಲ್ಲ ನಾವು ಜಾಸ್ತಿ ತಲೆಗೆಸ್ಕೋಬಾರ್ದು. ಅವೆಲ್ಲ ಬಿಡಬೇಕಾಗತ್ತೆ. ಶೂನ್ಯ ಕಡೆ ಪ್ರಯಾಣ, ಶೂನ್ಯ ಕಡೆ ಹೋಗ್ತಾ ನಾನು ಹೇಳಿದೆಲ್ಲ, ನೀವು ಬೀಟಾಯಿಂದ ಹೈ ಬೀಟಾ, ಲೋ ಬೀಟಾ, ಮತ್ತು ಆಲ್ಫಾ, ಮತ್ತು ತೀಟಾ, ಮತ್ತು ಡೆಲ್ಟಾ, ಮತ್ತು ಫೈನಲ್ ಹೋದರೆ ಗಾಮ ಅಂದರೆ ಎಲ್ಲೋ ಹೋಗ್ತೀವಿ. ಅಂದರೆ ಒಂದು ರೀತಿಯಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಇರ್ತೀವಿ ನಾವು. ಅಲ್ಲಿ ಈ ಬಾಡಿನೇ ಇಲ್ಲ, ಈ ಬಾಹ್ಯ ಪ್ರಪಂಚನೂ ಇಲ್ಲ, ನಮಗೆ ಯಾವುದೂ ಇಲ್ಲ, ಓನ್ಲಿ ಆತ್ಮಸ್ಥಿತಿಯಲ್ಲಿ ಇರ್ತೀವಿ ಅಷ್ಟೇ. ಆ ರೀತಿಯಲ್ಲಿ ಕೂತ್ಕೊಂಡವಾಗನೇ ನೀವು ವರ್ಷಾನುಗಟ್ಟಲೆ ಧ್ಯಾನ ಮಾಡ್ಬೋದು. ಆ ಸಮಾಧಿ ಸ್ಥಿತಿಯಲ್ಲಿ ಕೂತ್ಕೊಂಡ್ರೆ ಎಷ್ಟು ವರ್ಷ ಬೇಕಂದ್ರೆ ಹಾಗೆ ಕೂತ್ಕೋಬೋದು. ದೇಹಕ್ಕೆ ಏನಾಗಲ್ಲ, ದೇಹಕ್ಕೆ ತೊಂದರೆ ಇಲ್ಲ, ದೇಹ ಹಾಗೆ ಇರ್ತದೆ, ಕದಲಲ್ಲ, ಅಂದರೆ ಶೇಕು ಆಗಲ್ಲ. ವರ್ಷಗಟ್ಟಲೆ ಕೂತಿದ್ರು ಶೇಕಾಗಲ್ಲ. ಅದು ಒಂದು ಹಲವಾದ ಅನುಭವ. ಅದು ಸಮಾಧಿ ಸ್ಥಿತಿ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಷಯ. ಸೊ ಅನೇಕ ಮಹಾನುಭಾವರು, ಮಹಾನ್ ಯೋಗಿಗಳು ಹೊಂದಿರುವಂಥ ಸ್ಥಿತಿ ಅದು ಸಮಾಧಿ ಸ್ಥಿತಿ ಅಂತ ಕರಿತೀವಿ ನಾವು. ಸೊ ಆ ರೀತಿಯಲ್ಲಿ ಮಾಡ್ತಾ ಹೋಗಿ. ಆಮೇಲೆ ಇನ್ನೊಂದು ಏನಂತಂದರೆ, ನಾವು ಈ ಜೀವನದಲ್ಲಿ ಏನೇನು ಕನಸುಗಳು ಅನ್ಕೊಂತೀವೋ, ಅಂದರೆ ನಾವು ಒಂದೇನಂದರೆ ಕೊನೆ ಹಂತ ಏನಂತಂದರೆ ಮೋಕ್ಷ ಅಂತಂದರೆ ಅದು ಯಾವ ರೀತಿಯಲ್ಲಿ ಆಗ್ತಂದರೆ, ಇಲ್ಲಿ ನೋಡಿ, ಈ ಬೆರಳು ಅಬ್ಸರ್ವ್ ಮಾಡಿದರೆ ನಿಮಗೆ ಇಲ್ಲಿ ಇದು ಆತ್ಮ ಅಂತ ಕರಿತೀವಿ ನಾವು, ಇದು ಪರಮಾತ್ಮ. ಈ ಎರಡು ಒಂದಾಗೋದು. ಓಕೆ, ಈ ಆತ್ಮ ಪರಮಾತ್ಮ ಈ ಎರಡು ಒಂದಾಗೋದು, ಇದೇ ಲಯ ಸ್ಥಿತಿ ಅಂತ ಕರಿತೀವಿ ನಾವು. ಸೊ ಇದನ್ನೇ ಮೋಕ್ಷ ಸ್ಥಿತಿ ಅಂತ ಕರೆಯೋದು. ಇದು ಟಚ್ ಮಾಡಿದರೆ ನಾವು ಇದು ಜ್ಞಾನಮುದ್ರೆ ಹೀಗೆ ಅಲ್ಲ ಮಾಡೋದು. ಜ್ಞಾನಮುದ್ರೆ ಮಾಡ್ತಾ ಇರ್ತೀವಿ. ಜ್ಞಾನಮುದ್ರೆ ಅರ್ಥನೇ ಅದು, ನಮ್ಮಲ್ಲಿ ಪರಮಾತ್ಮ ಲಕ್ಷಣಗಳು ಬರಬೇಕು ಅಂತ. ನಾನು ಆತ್ಮ, ಆದರೆ ನನಗೆ ಪರಮಾತ್ಮ ಲಕ್ಷಣಗಳು ಬರಲಿ ಅಂತ ಹೇಳ್ಬಿಟ್ಟು ಇದು ಟಚ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಆದರೆ ನಾವು ಪರಮಾತ್ಮನ ಜೊತೆಗೆ ಒಂದಾನ ಹಾಕ್ಬೇಕಂತಂದರೆ ಏನೇ ಕನಸುಗಳು ಇಟ್ಕೊಂಡ್ರು ಅದು ಒಂದು ರೀತಿಯಲ್ಲಿ ನಿಮ್ಮ ಅರಿಸೆಟ್ ವರ್ಗದಲ್ಲಿ ಇರಬಾರ್ದು. ಈಗ ನಾವು ಉದಾಹರಣೆಗೆ ನಾನು ಮೋಕ್ಷ ಹೊಂದಬೇಕು, ಇನ್ನೊಂದು ಕಡೆ ಒಂದು ಮಿಲಿಯನ್ಸ್ ಥರ ನಾನು ದುಡ್ಡು ಮಾಡಬೇಕು, ಆ ಸ್ಥಿತಿ ಅನುಭವಿಸ್ಬೇಕು ಅಂತ ನೀವು ಏನಾದರೂ ಇಟ್ಕೊಂಡಿದ್ರೆ ನಿಮ್ಮಲ್ಲಿ ನಿಮ್ಮ ಒಳಗಡೆ ಅದ್ರ ಮೇಲೆ ಏನಾದರೂ ವ್ಯಾಮೋಹ ಇದ್ದರೆ ಮತ್ತೆ ಕಷ್ಟ ಆಗತ್ತೆ. ಅರ್ಥ ಆಯ್ತಾ? ಸೊ ಅವಾಗ ಏನಂತಂದರೆ, ಯಾವುದು ಬಂದರೆ ಅದು ಸ್ವೀಕಾರ ಮಾಡೋದು ಉತ್ತಮ. ಪ್ರಯತ್ನ ನಿಮ್ಮದು, ಫಲಿತ ಯಾರ್ದು? ನಿಸರ್ಗದು. ಅಷ್ಟೇ ಬಿಡಿ, ಅಷ್ಟೇ ಮಾಡ್ಕೊಳ್ಳಿ. ಅದಕ್ಕೆ
ನಾವು ನಿಷ್ಕಾಮ ಕರ್ಮ ಅಂತ ಕರಿತಾ ಇರ್ತೀವಿ. ಪ್ರಯತ್ನ ಅಂತೂ ಮಾಡಲೇ ಮಾಡಿ, ತೊಂದರೆ ಇಲ್ಲ. ಎಸ್, ನನಗೂ ಇಷ್ಟು ಹಣಕಾಸು ಬೇಕಾಗಿದೆ, ಈ ಪರಿಸ್ಥಿತಿ ಬೇಕಾಗಿದೆ, ಇದು ಬೇಕಾಗಿದೆ, ಅದಕ್ಕೆ ತಕ್ಕ ಪರಿಶ್ರಮ, ಅದಕ್ಕೆ ತಕ್ಕ ಆಲೋಚನೆಗಳು, ಅದಕ್ಕೆ ತಕ್ಕ ಪ್ರಯತ್ನಗಳು ಇರಲಿ, ಮಾನವ ಪ್ರಯತ್ನ ಇರಲಿ, ಮಾಡ್ತಾ ಇರಿ. ಓಕೆ. ಆದರೆ ನಿಮ್ಮಲ್ಲಿರುವಂಥ ಆಕರ್ಷಣಾ ಶಕ್ತಿ ಇದೆಯಲ್ಲ, ನಿಮ್ಮ ಆಲೋಚನೆಗಳಿಗೆ ಆಕರ್ಷಣೆ ಶಕ್ತಿ ಇದೆ. ಯಾಕೆ? ನೀವು ಅದ್ಭುತವಾದ ಜ್ಞಾನಿ ಅಂಡ್ ಧ್ಯಾನಿ. ಒಂದು ಧ್ಯಾನಿ ಆಗುವಾಗ ಏನಾಗುತ್ತೆ, ನಾನು ಒಂದು ಅಯಸ್ಕಾಂತ ಆಗ್ತೀನಿ, ದೊಡ್ಡ ಅಯಸ್ಕಾಂತ ಆಗ್ತೀನಿ. ನಾನೇ ಏನ್ ಬೇಕಾದ್ರೂ ಆಕರ್ಷಣೆ ಮಾಡ್ತೀನಿ. ಆಕರ್ಷಣೆ ಮಾಡುವಾಗ ಒಂದು ದಿವಸ ಲೇಟ್ ಬರ್ಬೋದು, ಒಂದು ದಿವಸ ಇನ್ನು 2 ದಿವಸ ಲೇಟ್ ಆಗ್ಬೋದು, ಆದರೆ ಬಂದಲೇ ಬರ್ತದೆ ಅಲ್ವಾ? ಎಲ್ಲಿ ಹೋಗಲ್ಲ, ಅದು 100% ಬರಲೇ ಬರ್ತದೆ. ಸೊ ಅದು ಬರೋದು ಬರ್ತದೆ. ಅದನ್ನೇ ಹೇಳ್ತಾರೆ, ಏನು ಬರುತ್ತೋ ಅದನ್ನು ಆಕ್ಸೆಪ್ಟ್ ಮಾಡಿ, ಏನು ಬರಲ್ಲೋ ಅದಕ್ಕೂ ಚಿಂತೆ ಮಾಡ್ಕೋಬೇಡಿ. ಈ ರೀತಿಯಲ್ಲಿ ನಮ್ಮ ಜೀವನ ಮುಂದಕ್ಕೆ ನಡಿಬೇಕು. ಒಂದು ಮಾತ್ರ ಸತ್ಯ, ನಿಮ್ಮ ಧ್ಯಾನದ ಅಳತೆ ಅಂದರೆ ಅದರ ಡೀಪ್ನೆಸ್ಸು ಹೆಚ್ಚು ಮಾಡ್ಕೊತ ಹೋಗ್ಬೇಕು. ಆ ಧ್ಯಾನದಿಂದ ಆ ಮೋಕ್ಷವನ್ನು ಹೊಂದಕ್ಕೆ ಆ ಪ್ರಯಾಣ ಅನ್ನೋದು ಯಾವಾಗಲೂ ಇರಬೇಕಾಗತ್ತೆ. ಸೊ ಹಣಕಾಸು ಇದು ಪರಿಸ್ಥಿತಿಗಳೆಲ್ಲ ಏನು ಬರುತ್ತೋ, ಅನುಕೂಲ ಬಂದರೂ ಅನಾನುಕೂಲ ಬಂದ್ರೂ ಎಲ್ಲದಕ್ಕೂ ನಾವು ರೆಡಿ ಇರಬೇಕು. ನಾವು ಸ್ವೀಕಾರ ಮಾಡೋ ಗುಣ ಇರಬೇಕು. ಬಟ್ ನಿಮ್ಮ ಪ್ರಯತ್ನ ಅಂತೂ ಮಾಡಿ, ಅದು ತಪ್ಪೇನಿಲ್ಲ. ಬಟ್ ಯಾವುದಕ್ಕೂ ಅಂಟ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಹಚ್ಕೊಂಡೋದೇ ಪ್ರಾಬ್ಲಮ್. ನಿಜ ಗುರುಜಿ. ಇನ್ನೊಂದು ಅನುಭವ ಆಗ್ತೈತೆ ಗುರುಜಿ. ನಾನು ಮೆಡಿಟೇಷನ್ ಕುದುರ್ಬೇಕಾದ್ರೆ ಬಿಗಿನಿಂಗಿಗೂ ಅಬ್ಸರ್ವ್ ಮಾಡ್ತಿರ್ತೇನೆ. ಅಲ್ಲಿ ಅಂದ್ರೆ ಇದನ್ನ ಇಟ್ಕೊಂಡಿರ್ತೇನೆ, ಅದು ಗಡಿಯಾರ ಇಟ್ಕೊಂಡ್ ಕುಂತಿರ್ತೇನೆ. ಅಲ್ಲಿ ಬರ್ತಾ ನಾನು ಡೆಪ್ತಿಗೆ ಹೋದಾಗ, ಆಳವಾಗಿ ಧ್ಯಾನಕ್ಕೆ ಹೋದಾಗ, ಒಂದ್ಸರಿ ನೋಡೋದ್ ಚೆಕ್ ಮಾಡೋಕ್ಕಾಗಿನ ತಕ್ಷಣ ಕೈ ಕಣ್ಣು ಮೇಲೆ ಇಟ್ಕೊಂಡು ಬೇಗ ತೆಗೆದ್ಬಿಟ್ಟು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನನ್ನ ಬ್ರೀತ್ ಅನ್ನ 1 ನಿಮಿಷಕ್ಕೆ ಬರೀ 4 ಅಥವಾ 3 ಸರಿ ಮಾತ್ರ ಉಸಿರಾಟ ಆಗ್ತೈತೆ ಗುರುಜಿ. ಅಂದ್ರೆ ಅಷ್ಟು ಕಡಿಮೆಗೆ ಬಂದಿದೆ. ಇದೊಂದು ಗುಡ್ ಡೆವಲಪ್ಮೆಂಟ್ ಹೆಂಗ ಅಂತೇಳಿ ಇನ್ನೂ ನನಗೆ ಯಾಕಂದ್ರೆ 16ರಿಂದ 17 ಸರಿ ನಾವು 1 ನಿಮಿಷಕ್ಕೆ ಉಸಿರಾಡ್ತಾ ಇದ್ದೇವೆ ಅಂತ ಹೇಳಿದ್ರಿ. ಬಟ್ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಈಗ. ಅದು ಒಂದು ಒಳ್ಳೆ ಇದು ಆಗ್ತಾ ಇದೆ ಅಂತ ಹೇಳಿ. ಬಟ್ ಆಲ್ಮೋಸ್ಟ್ ಆಗಿ 90% ಎಲ್ಲದು ತಾವು ಏನ್ ಕ್ಲಾಸಸ್ ಕೊಡ್ತಾ ಇದ್ದೀರಾ ಆ ತರನ ಆ ವೇದಲ್ಲೇ ಮೂವ್ ಆಗ್ತಾ ಇದೆ. ಕೆಲವೊಂದಿಷ್ಟು ಯಾಕಂದ್ರೆ ನಾನು ಸರ್ವ ಜ್ಞಾನಿ ಆಗದೆ ಇರೋದ್ರಿಂದ ಇನ್ನೂ ನಾವು ಸಲಹೆ ಸೂಚನೆಗಳನ್ನ ತಗೋಬೇಕಾಗುತ್ತೆ ಗುರುಜಿ. ಬಟ್ ಅದೇ ಹಣಕಾಸಿಂದ ಹೇಳಿದ್ರು ಕೂಡ ಇದು ಯಾವ್ದು ಕೂಡ ಅಂದ್ರೆ ಒಂದು ಬಿಜಾಪುರ ಸಿದ್ದೇಶ್ವರ ಗುರುಜಿ ಅವರ ಥಾಟ್ಸ್, ಅವರ ಆಲೋಚನೆಗಳು, ಅವರ ಜೀವನ ಶೈಲಿನೇ ನಾನು ಸ್ವಲ್ಪ ಇದ್ ಮಾಡ್ತೇನೆ. ನನ್ನ ಹೆಸರಿಗೆ ಯಾವುದೇ ಅಮೌಂಟ್ ಇರೋದು ಬೇಡ ನನ್ನ ಅಕೌಂಟಿಗೆ ಅಂತೇಳಿ. ಬಟ್ ಅದೇನೋ ಒಂದು ಇದಕ್ಕೆ ಇರ್ಲಿ ಅಂತೇಳಿ, ಅವ್ರು ಯಾರು ಇಷ್ಟ ಪಡ್ತಾರ. ಮತ್ತೆ ಅಂದ್ರೆ ನಾಳೆ ಏನಾದ್ರೂ ಒಂದು ಖರ್ಚು ಬಂತು ಅಂದ್ರೆ, ಒಂದು ದೊಡ್ಡ ಜಾಗ ತಗೊಂಡ್ ಪಿರಮಿಡ್ ಕಟ್ಬೇಕು ಅಂದ್ರೆ ಲಕ್ಷಗಂಟೆ ದುಡ್ಡು ಬೇಕಾಗುತ್ತೆ, ಅದಕ್ಕೆ ಇರ್ಲಿ ಅಂತೇಳಿ. ಅಂದ್ರೆ ಸತ್ಕಾರ್ಯಗಳಿಗೆ ಅಂತ ಹೇಳ್ಬಿಟ್ಟು, ಸ್ವಾರ್ಥಕ್ಕೆ ಅಂತೇಳಿ ಹಿಂಗೊಂದು ಥಾಟ್ಸ್ ಬರ್ತೈತೆ ಗುರುಜಿ. ಬಿಟ್ಟು ಈ ತರ ಇದು ಬರ್ತೈತೆ, ಅದೇನ್ ತೊಂದ್ರೆ ಇಲ್ಲ. ರೈಟ್. ನಾವೆಲ್ಲ ಮೇಡಮ್ ಮಾತಾಡಿ. ಗುರುಜಿ, ನಾನು ಈ ವಾರ ಸ್ವಲ್ಪ ಕಡಿಮೆ ಧ್ಯಾನ ಮಾಡಿದೆ. ಸೊ ಏನೋ ಫಂಕ್ಷನ್ಗಳು ಇದ್ದಿದ್ರಿಂದ ಆದ್ರೂ ಮಾಡ್ತಿದ್ದೆ ಮಧ್ಯ ಮಾಡಿದ್ರೆ ನಾನು 3 ಗಂಟೆ ಟೈಮ್ ಮಾಡ್ತೀನಿ ಸರ್. ಕೂತ್ಕೊಂಡ್ರೆ 1-2 ಗಂಟೆವರೆಗೆ, 11 ಗಂಟೆಯಿಂದ 2 ಗಂಟೆವರೆಗೆ ಮಾಡ್ತೀನಿ. 3 ಗಂಟೆ ಟೈಮ್ ಕಂಪಲ್ಸರಿ ಮಾಡ್ತೀನಿ. ನನ್ಗೆ ತುಂಬಾ ರಾತ್ರಿ ಧ್ಯಾನನೇ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದ್ರೆ ಒಂಚೂರು ನಿಶ್ಶಬ್ದವಾಗಿರುತ್ತೆ, ಕತ್ಲೆ ಮಾಡ್ಕೊಂಡು. ನಾನು ಕತ್ಲೆಲ್ ಕೂತಿದ್ದೀನಿ, ಬೆಳಕಲ್ಲಿ ಕೂತಿದ್ದೇನೆ, ಏನೋ ಗೊತ್ತಾಗಲ್ಲ ನಂಗೆ. ಹೆಂಗಿರ್ತೀನಿ ಅಂತ ಗೊತ್ತಿಲ್ಲ. ನನ್ ಕಣ್ ಬಿಟ್ಟಾಗ್ಲೇ ನಾನು ಕತ್ಲಲ್ಲಿ ಇದೀನ ರಾತ್ರಿ ಇದೀನ ಅನ್ಸೋದು. ನಾನು ಹೇಗಿದ್ದೀನಿ ಅಂತ ನನಗ್ ಗೊತ್ತಾಗಲ್ಲ. ಆದ್ರೆ ಮಾಡ್ತಾ ಇದೀನಿ ಅಂತ ಒಂದೊಂದ್ಸಲ ಅನ್ಸುತ್ತೆ, ನಾನು ಕೂತಿದ್ದೀನಿ ಅನ್ಸುತ್ತೆ. ಹೊರಗಡೆದು ಒಂಚೂರು ಗೊತ್ತಾಯ್ತಿರುತ್ತೆ, ಎಲ್ಲ ಹೋಗಿರ್ತೀನಿ. 1 ಅರ್ಧ ಗಂಟೆ ಕೂತ್ಕೊಂಡಾದ್ಮೇಲೆ ನಂಗೆ ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಕಾಲಿಂದ ಬೆರಳಿಂದ ಸ್ಟಾರ್ಟ್ ಆದಂಗ ಆಗುತ್ತೆ. ಅವಾಗ ಧ್ಯಾನ ಸ್ವಲ್ಪ ಶುರು ಆಯ್ತೇನೋ ನನಗೆ ಅಂತ ಅನ್ಕೊಂಡಿದೀನಿ, ಗೊತ್ತಿಲ್ಲ. ಬೆರಳಿಂದ ಕಾಲಿಂದ ಮೇಲೆ ಒಂಥರ ವೈಬ್ರೇಷನ್ ತರ ಬರುತ್ತೆ. ಆಮೇಲೆ ಸ್ವಲ್ಪ ಹೋಗ್ತೀನಿ ಧ್ಯಾನ ಸ್ಥಿತಿಗೆ. ಮತ್ತೆ ತಕ್ಷಣ ಕಣ್ಣು ಮುಚ್ಚಿದ ತಕ್ಷಣ ನನ್ಗೆ ತಲೆಯಲ್ಲಿ ಈ ತರ ಒಂಥರ ವೈಬ್ರೇಷನ್ ಆಗುತ್ತೆ. ಫುಲ್ಲು ಮುಖ ತಲೆ ತರ ಅದೇನ್ ತಲೆ ಎಲ್ಲ ಇದಾಗಲ್ಲ, ಒಳಗಡೆ ನಂಗೆ ಆ ತರ ಅನುಭವ ಆಗುತ್ತೆ. ಅದ ಹಂತವಾಗಿ ಮುಖಕ್ಕೆ ಬರುತ್ತೆ, ಮುಂಭಾಗ ಮುಖಕ್ಕೆ ಬರುತ್ತೆ. ಹಂಗೆ ಆಗಿರುತ್ತೆ. ಅದನ್ನ ಅವಾಯ್ಡ್ ಮಾಡ್ಕೋಬೇಕಾ ಅಥವಾ ಅನುಭವಿಸ್ಬೇಕಾ ಅಂತ ಗೊತ್ತಾಗ್ಲಿಲ್ಲ. ನಾನು ಅದೇ ಮಾಡ್ಕೊಂಡು ಅನುಭವಿಸ್ಬೇಕಷ್ಟೇ, ಯಾವ್ದು ಅವಾಯ್ಡ್ ಮಾಡೋದು ಯಾವುದಿಲ್ಲ, ಅನುಭವಿಸೋದೇ ಅಷ್ಟೇ.
ಮಾಡ್ಕೊಂಡು ಹೋಗ್ತೀನಿ. ಇಷ್ಟೇ ಗುರುಜಿ. ಮತ್ತೆ ತುಂಬಾ ಇನ್ನೂ ಮಾಡ್ಬೇಕು ಅಂತ ನಂಗೆ ಆಸೆ. ಆದ್ರೆ ಕಾಲು ಸ್ವಲ್ಪ ಅದು ತುಂಬಾ ಊದ್ಬಿಟ್ಟಿವೆ ಕೆಳಗಡೆ ಚೇರ್ ಮೇಲೆ ಕೂತ್ಕೊಂಡಾಗ. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ. ಅಂದ್ರೆ ನಾನ್ ಮಲ್ಕೊಳ್ಳುವಾಗ 5-6 ಸಲ ಹೇಳ್ತಿದ್ದೆ ವಾಶ್ರೂಮ್ಗೆ. ಈಗ 3 ಗಂಟೆ ಟೈಮ್ ಕೂತ್ಕೊಂಡ್ರು ಹೇಳ್ಬೇಕು ಅಂತ ಇಲ್ವೇ ಇಲ್ಲ ನನ್ಗೆ. ಅದ್ ಜ್ಞಾನನೂ ಇರಲ್ಲ ನಂಗೆ, ಎಚ್ಚರ ಗೊತ್ತಿಲ್ಲ ನಾನು ಹೇಳ್ಬೇಕು ಅಂತ ಇಲ್ಲಿ ಮಾಡ್ತಿದೀನಿ ಅಂತ. ಚೆನ್ನಾಗಿ ತುಂಬಾ ಅದ್ಭುತವಾಗಿದೆ. ನಾವು ಈಗ ಒಂದು ಈ ಸ್ಥಿತಿಲಿ ಆಸನ ಕರಗಾಲ ಹಾಕೊಂಡ್ ಕೂತ್ಕೊಂಡ್ರೆ ಅದು ಸಮಸ್ಥಿತಿಲೇ ಕೂತ್ಕೋಬೇಕು, ಅಥವಾ ನಂಗೆ ಎಡಭಾಗದಲ್ಲಿ ಒಂದು ಪಿಲ್ಲೋ ಗಿಲ್ಲೋ ಹಾಕೊಂಡ್ ಕೂತ್ಕೋಬೋದಾ ಹಿಪ್ಸ್ ಹತ್ರ ಗುರುಜಿ? ಆ ತರ ಹಾಕೊಂಡು ಎಡಭಾಗ ಸ್ವಲ್ಪ ಎತ್ತರ ಇರ್ಬೇಕು ನಂಗೆ ಹಿಪ್ಸ್. ಹಾಗಾದಾಗ ಕಾಲು ಊದಲ್ವೇನೋ ಕೆಳಗಡೆ ಬಿಟ್ರೆ ಆಗ ಸಮಸ್ಥಿತಿಲಿ ಕೂತ್ಕೊಂಡ್ರೆ ಅಂತ. ಮಾಡಿ ಹಂಗೆ ಮಾಡಿ, ನಿಮ್ಗೆ ಯಾವ ಸೌಕರ್ಯ ಆಗುತ್ತೋ ಅದು ಅಷ್ಟೇ. ಅದು ಸಮಾಂತರವಾಗಿ ಕೂತ್ಕೋಬೇಕೇನೋ ಅಂತ ಹೇಳ್ದೆ. ಹಿಪ್ಸ್ ಹಾಕೋಬೋದಾ ಪಿಲ್ಲೋ? ದೇಹಕ್ಕೆ ನೋವು ಕೊಡಬಾರ್ದು, ನೋವು ಕೊಡಬಾರ್ದು. ದೇಹ ಅನ್ನೋದು ಸುಖವಂತವಾಗಿರ್ಬೇಕು. ಅವಾಗ ಅದು ನಿಮ್ಗೆ ಸಹಕಾರ ಕೊಡುತ್ತೆ. ಅವಾಗ ಮನಸ್ಸನ್ನು ಶೂನ್ಯ ಮಾಡ್ತದೆ. ಇಲ್ಲಾಂದ್ರೆ ಮನಸ್ಸಲ್ಲೇ ಆ ನೋವು ಬಗ್ಗೆನೇ ಯೋಚನೆ ಬರ್ತಾ ಇರ್ತದೆ. ಅವಾಗ ಮನಸ್ಸು ಶೂನ್ಯ ಎಲ್ಲಿ ಆಗೋದು. ಕೂತ್ಕೊಂಡ್ ಮಾಡೋ ತನಕ ಏನು ಇರಲ್ಲ ನಂಗೆ. ಅದು ಊದ್ಕೊಂತ ಏನು ಗೊತ್ತಾ, ಕೈ ಇದೆಯಾ ಕಾಲಿದೆಯಾ ಏನು ಸ್ಪರ್ಶನೂ ನಂಗೆ ಗೊತ್ತಾಗಲ್ಲ. ಅವ್ ಎಚ್ಚರ ಆದಾಗ ಮಾತ್ರ ದಪ್ಪ ಆಗಿರುತ್ತೆ, ಅಥವಾ ಬೆಂಡಾದಂಗೆಲ್ಲ ಆಗಿರುತ್ತೆ. ಹಾಗೂ ಮಾಡ್ಬೇಕು. ಹಾಗಾಗಿ ಕಡಿಮೆ ಅವಧಿಲ್ ಮಾಡೋದು ಅದು ಆಗಲ್ಲ ಅಂತ ಅಷ್ಟೇ. ಈ ತರ ಸಮಸ್ಥಿತಿಲೇ ಕೂತ್ಕೊಂಡ್ ಮಾಡ್ತೀನಿ ಗುರುಜಿ. ತುಂಬಾ ಅದ್ಭುತವಾಗಿದೆ, ಖುಷಿ ಆಗುತ್ತೆ ನನ್ಗೆ. ತುಂಬಾ ಮಾಡ್ಬೇಕು ಅನ್ಸುತ್ತೆ ಗುರುಜಿ. ಚೆನ್ನಾಗಿದೆ. ಮತ್ತೆ ಒಂದ್ ಅರ್ಧ ಗಂಟೆ, 1 ಗಂಟೆ ಅರ್ಧ ಗಂಟೆ ಒಂದ್ಸಲ ಅದು ಒಂಥರ ಉಸಿರು ದೀರ್ಘವಾಗಿ ಬರುತ್ತೆ. ದೀರ್ಘ ಉಸಿರಿ ಬರುತ್ತೆ. ನೋ ಪ್ರಾಬ್ಲಮ್. ಆದ್ರೆ ನೀವು ಮಾಡಕ್ ಹೋಗ್ಬೇಡಿ, ಅದು ಬಂದ್ರೆ ತಗೋಲಿ. ಇಲ್ಲ, ತಾನಾಗೆ ಬರುತ್ತೆ ಉಸಿರು. ಅರ್ಧ ಗಂಟೆ 3/4 ಗಂಟೆಗೆ ಒಂದ್ಸಲ ಬರುತ್ತೆ. ಚೆನ್ನಾಗಿದೆ ಗುರುಜಿ. ಯಾವ ಅನುಭವಗಳು ಏನಿಲ್ಲ. ನಾ ಮಾಡ್ಬೇಕು, ಕೂತ್ಕೋಬೇಕು ಅಷ್ಟೇ. ಇನ್ನೇನು ಅನ್ಸಲ್ಲ, ಅದು ಇದು ಏನೂ ಇಲ್ಲ. ಒಂದು ದಿನ ಮಾತ್ರ ಹಾರಾಡೋದ್ ತರ ಆಗಿತ್ತು ಮೇಲಕ್ಕೆ ಹೋಗಿ, ಏನ್ ಅನ್ಸಿಲ್ಲ. ತುಂಬಾ ದಿನದಿಂದ ಒಂದೇ ಆಗಿತ್ತು, ಭಯ ಆಗೋಗಿತ್ತು. ಹೊಟ್ಟೋಗಿದೆಯಲ್ಲ, ಬರೋದು ಹೇಗೆ ಅನ್ನೋ ಭಯ ಆಗ್ಬಿಟ್ಟಿತ್ತು ಒಂದ್ಸಲ. ಆದ್ರೆ ಈಗ ಅಂದ್ರೆ ನಿಮ್ಗೆ ಸೇರ್ಕೊಳಕ್ ಮುಂಚೆನೆ ಒಂದ್ಸಲ ನಾನು ಯೂಟ್ಯೂಬ್ ಎಲ್ಲ ನೋಡ್ಕೊಂಡ್ ಮಾಡ್ತಿದ್ನಲ್ಲ PMCಲಿ, ಆಗ ಮಲಿಕೊಂಡ್ ಮಾಡ್ತಿದ್ದೆ, ನಾನು ಕೂರಕ್ಕಾಗಲ್ಲ ಅಂತ. ಮೇಲೆ ಬಂದ್ಬಿಟ್ಟಿದ್ದೆ, ಭಯ ಆಗೋಯ್ತು ಕೆಳಗಡೆಗೆ ಬರೋದು ಅಂತೆಲ್ಲ. ಈಗ ನಿಮ್ಮ ಹತ್ರ ಕೇಳ್ಬೇಕು, ಒಂದ್ಸಲ ಆಗಿತ್ತು ಹಾಗೆ ಕೂತ್ಕೊಂಡೆ ಹಾರಾಡೋದ್ ತರ. ಏನು ಭಯ ಆಗ್ಲಿಲ್ಲ, ಅದು ತಾನಾಗೆ ಆಗೋದು. ಚೆನ್ನಾಗಿದೆ, ತುಂಬಾ ಅದ್ಭುತ. ನಂಗೆ ತುಂಬಾ ಶಾಂತಿ ಸಿಕ್ಕಿದೆ. ಮತ್ತೆ ನೆಗೆಟಿವ್ ಥಿಂಕಿಂಗ್ಸ್ಗಳು ತುಂಬಾ ಕಡಿಮೆ ಆಗಿದೆ. ನಮ್ಮ ಮನೆಯವ್ರ ಜೊತೆ ಅವ್ರು ಮಾಡ್ಲಿಲ್ಲ ಇವ್ರು ಮಾಡ್ಲಿಲ್ಲ ಅಂತ ತುಂಬಾ ಮಾಡ್ತಿದ್ದೆ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಕಡಿಮೆ ಮಾಡಿದೀನಿ. ನೆಗೆಟಿವ್ ಇದಾವೆ. ಅವರು ಸರಿ ಹೋಗ್ದಾದ್ರು ನಾನ್ ದೂರ ಆಗಿದ್ದೀನಿ. ನಾನ್ ಮನ್ಸಲ್ಲಿ ಪಾಸಿಟಿವ್ ಆಗಿದ್ದೀನಿ. ತುಂಬಾ ಅದ್ಭುತವಾಗಿದೆ ಗುರುಜಿ. ಆಮೇಲೆ ಮೌನವಾಗಿ ಇರೋದ್ ಕಲ್ತ್ಕೊಂಡಿದೀನಿ. ತುಂಬಾ ಮಾತಾಡ್ಬಿಡ್ತಿದ್ದೆ. ತುಂಬಾ ಚೆನ್ನಾಗಿದೆ ಗುರುಜಿ, ಅನುಭವ ಚೆನ್ನಾಗಿದೆ. ಸಂಪತ್ ಕುಮಾರ್ ಮಾತಾಡಿ. ಶ್ಯಾಮಲಾ ಮೇಡಮ್ ಅನ್ಮ್ಯೂಟ್ ಆಗಿದ್ರಿ ಗುರುಜಿ. ಶ್ಯಾಮಲಾ ಮೇಡಮ್ ಮಾತಾಡಿ. ಆಯ್ತು. ಸಂಪತ್ ಅವರು ಕಡಪ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೀಣಾ ಅವರು ಶೇಷಾನಂದ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಧಾ, ಮಲ್ಲಪ್ಪ ಸರ್, ಉಮಾದೇವಿ, ರಂಗಸ್ವಾಮಿ, ಮಂಜುಳಾ, ಎಲ್ಲರಿಗೂ ಅನ್ಮ್ಯೂಟ್ ಕೊಟ್ಟಿದ್ದೀನಿ. ಮಾತಾಡಿ, ಯಾರು ಮಾತಾಡ್ತೀರೋ. ಹ್ಯಾಂಡ್ ಮಾಡಿಲ್ಲ ಅಂದ್ರೂ ಹಾಗೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ದಯವಿಟ್ಟು. ವೀಣಾ ಮೇಡಮ್ ಮಾತಾಡಿ. ವೀಣಾ ಮೇಡಮ್ ಮಾತಾಡಿ. ಉಮಾದೇವಿ ಮೇಡಮ್ ಬಂದಾರ ನೋಡಿ. ಎಸ್. ನಮಸ್ತೆ ಸರ್. ಮಾತಾಡಿ. ಸರ್, ನಾನು ಧ್ಯಾನದಿಂದ ತುಂಬಾ ಅನುಕೂಲ ಆಗಿದೆ ಸರ್ ನನಗೆ. ನಾನು ಧ್ಯಾನಕ್ಕೆ ಬಂದಾಗಿಂದನು ನಾನು 3:30ಗೆ ಅಲಾರಾಮ್ ಇಡ್ತಾ ಇದ್ದೆ. ಅದು 1-2 ದಿವಸ ಇದು ಪ್ರಾಕ್ಟೀಸ್. ಅವಾಗಿಂದ ನಾನು 3:30ಗೆ ಎಚ್ಚರ ಆಗ್ಬಿಡುತ್ತೆ ಸರ್ ನನಗೆ. ಎಚ್ಚರ ಆಗ್ಬಿಟ್ಟು ಎಲ್ಲ ರೆಡಿ ಆಗ್ಬಿಟ್ಟು ಒಂದೊಂದ್ಸರಿ ಸ್ನಾನನೂ ಮಾಡ್ಬಿಡ್ತೀನಿ ಅಷ್ಟೊತ್ತಿಗೆ. ಸ್ನಾನ ಮಾಡಿ ಆಮೇಲೆ ಯೋಗಾಸನಕ್ಕೆ ಮಾಡ್ತೀನಿ. ನಿಂತ್ಕೊಂಡು ಮಾಡೋವೆಲ್ಲ ಈಸಿಯಾಗಿರೋವೆಲ್ಲ ಮಾಡ್ತೀನಿ. ಒಂದ್ ಸ್ವಲ್ಪ ಕಷ್ಟ ಆಗಿರೋ ಮಾಡಕ್ ಹೋಗಲ್ಲ. ಪ್ರಾಣಾಯಾಮ ಅವೆಲ್ಲ ಮಾಡ್ತೀನಿ ಸರ್. ಓಕೆ, ವೆರಿ ಗುಡ್. ಅದೆಲ್ಲ ಮಾಡ್ತೀನಿ. ನೈಟ್ ಧ್ಯಾನ ಮಾಡ್ತಾ ಇದ್ರಾ? 1-2 ಅವರ್ ಮಾಡ್ತೀನಿ ಸರ್ ಅಷ್ಟೇ ನಾನು. ಓಕೆ. ಒಂದು 11:30 ಕುತ್ಕೊಂಡು 12:30, 1:00ವರೆವರೆಗೂ ಮಾಡ್ತೀನಿ. ಕಾಲು ತುಂಬಾ ನೋವು ಬರುತ್ತೆ.
ಅದಕ್ಕೆ ಕೆಳಗಡೆ ದಿಂಬಿಟ್ಕೊಂತೀನಿ. ಒಂದೇ ಕಾಲು ನೋವು ಬರೋದು, ಕೆಳಗಡೆ ದಿಂಬಿಟ್ಕೊಂಡು ಕುತ್ಕೊಂತೀನಿ, ಹಂಗೆ ನಿದ್ದೆ ಬಂದ್ಬಿಡುತ್ತೆ ಸರ್. ನಾನು ಒಂದು ಕ್ಲಾಸು ಮಿಸ್ ಮಾಡಲ್ಲ ಸರ್. ನಾನು ಎಲ್ಲಾ ಕ್ಲಾಸು ಅಟೆಂಡ್ ಆಗ್ತೀನಿ. ಪ್ರತಿಯೊಂದನ್ನು ನಾನು ಧ್ಯಾನಕ್ಕಿಂತ ಎಲ್ಲ ವಿಡಿಯೋಸ್ ನೋಡೋದು, ಪ್ರತಿಯೊಬ್ಬರು ಮಾತಾಡೋ ಮಾತುಗಳನ್ನೆಲ್ಲ ಇಂಟ್ರೆಸ್ಟ್ ಕೇಳ್ತೀನಿ. ನಿಮ್ಮ ಮಾತಂತೂ ತುಂಬಾ ಇಂಟ್ರೆಸ್ಟ್ ಆಗಿ ಆಲಿಸ್ತೀನಿ. ಅದನ್ನ ಮತ್ತೆ ಎಲ್ಲ ನೀವು ಮಾತಾಡಿದ್ದು, ಬೇರೆ ಮಾಸ್ಟರ್ ಎಲ್ಲ ಮಾತಾಡಿದ್ದು ಎಲ್ಲ ಮತ್ತೆ ರೀಕಾಲ್ ಮಾಡ್ಕೊಂತಾ ಇರ್ತೀನಿ. ಆಮೇಲೆ ಎಲ್ಲ ಮಾಸ್ಟರ್ ಮಾತಾಡ್ಬೇಕಾದ್ರೆ ಅವ್ರು ಈ ತರ ಎಲ್ಲ ಮಾತಾಡ್ತಾರೆ, ನಾನ್ ಮಾತಾಡ್ತಾ ಇರೋದು ಅಷ್ಟು ಸರಿ ಇಲ್ಲ, ನಾನ್ ಇನ್ನೂ ಸ್ವಲ್ಪ ಮಾತಾಡೋದು ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು, ಅನಿಸಿಕೆಗಳನ್ನ ಎಷ್ಟು ಚೆನ್ನಾಗಿ ಹೇಳ್ಕೊಂತಾರೆ, ನಾನ್ ಅಷ್ಟು ಚೆನ್ನಾಗಿ ಹೇಳ್ಕೊಳಕ್ ಬರ್ತಾ ಇಲ್ಲ, ಅದನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಪ್ರತಿಯೊಬ್ಬರು ಮಾತಾಡೋ ಮಾತುಗಳನ್ನೆಲ್ಲ ಗಮನಿಸ್ತಾ ಇರ್ತೀನಿ ಸರ್. ನಾನು ನಾನು ಧ್ಯಾನಕ್ಕಿಂತ ಗಮನಿಸೋದೇ ಜಾಸ್ತಿ ಸರ್. ನಾನು ಎಲ್ಲ Very good. ವಿಡಿಯೋ ನೋಡೋದು, ನಿಮ್ ಮಾತು ಗಮನಿಸೋದು, ಮಾಸ್ಟರ್ ಮಾತಾಡೋದು ಗಮನಿಸೋದು, ಎಲ್ಲರೂ ಗಮನಿಸ್ಕೊಂಡು ನಾನ್ ಇಂಪ್ರೂವ್ ಆಗ್ಬೇಕು. ಮೊದ್ಲು ನಾ ಮಾತಾಡ್ತಾನೆ ಇರ್ಲಿಲ್ಲ ಸರ್. ಬಂದಾಗ ಅಶ್ವಿನಿ ಮೇಡಮ್ ಹೇಳಿ ಹೇಳಿ ನನಗೆ ಬೆದರಿಕೆ ಆಗ್ತಿತ್ತು ಮಾತಾಡಕ್ಕೆ, ಹೆದರ್ತಾರ. ಅವ್ರು ಹೇಳಿದಾಗ ಅಭ್ಯಾಸ ಮಾಡಿದೆ. ಈಗ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು, ನಾ ಮಾತಾಡೋದು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದೀನಿ ಸರ್ ನಾನು. ಅದು ನನಗೆ ಅದು ತುಂಬಾ ಖುಷಿ ಆಗುತ್ತೆ ಸರ್. ಅದು ಖುಷಿ ಆಗುತ್ತೆ. ಆಮೇಲೆ ಧ್ಯಾನನೂ ಮಾಡ್ತೀನಿ ಸರ್. ಎಷ್ಟು ಸಾಧ್ಯ ಏನಿಲ್ಲ ಆಗುತ್ತೆ ಮೇಡಮ್, ಪ್ರತಿ ಶನಿವಾರ ದಿವಸ ನಮ್ ಸ್ಕಿಪ್ಟಿಗೆ ಭಾಗವಹಿಸಿ ಎಲ್ಲ ರೆಡಿ ಹಾಕಿರಿ ಅಷ್ಟೇ. ಸರ್. ಅದನ್ನು ಅಶ್ವಿನಿ ಮೇಡಮ್ ಅದನ್ನು ಸ್ಕಿಟ್ ಮಾಡಿ ಅಂತಾರೆ. ನೋಡೋಣ, ಒಂದ್ ಟ್ರೈ ಮಾಡೋಣ ಅಂತ. ಆ ಮಕ್ಳು ಎಲ್ಲರೂ ನಿಮ್ಗೆ ಅವಕಾಶ ಸಿಕ್ಕಿದೆ ತಾನೆ, ಮಾಡು ಪರವಾಗಿಲ್ಲ ಅಂತಾರೆ. ಅದಕ್ಕೆ ಅದ್ರಲ್ಲೂ ಇನ್ವಾಲ್ವ್ ಆಗ್ತಾ ಇದ್ದೀನಿ ಸರ್. ಎಲ್ಲಾ ವಿಷಯದಲ್ಲಿ ತುಂಬಾ ಖುಷಿ ಆಗುತ್ತೆ ಸರ್. ಫೌಂಡೇಶನ್ ಪ್ರತಿಯೊಬ್ಬ ಮಾಸ್ಟರ್ ನೋಡಿದಾಗೂ ನಂಗೆ ತುಂಬಾ ಖುಷಿ. ಎಷ್ಟು ಒಬ್ರು ಎಷ್ಟು ಚೆನ್ನಾಗಿ ಸ್ಪಂದಿಸ್ತಾರೆ. ಒಂದ್ ಫ್ಯಾಮಿಲಿಗಿಂತ ಹೆಚ್ಚಾಗಿ ಈಗ ನಾವು ಫ್ಯಾಮಿಲಿ ಕಡೆ ಹೆಚ್ಚು ಗಮನ ಕೊಡಲ್ಲ. ನಾನು ಯಾವಾಗಲೂ ಧ್ಯಾನ, ಫೌಂಡೇಶನ್ ಇದ್ರ ಧ್ಯಾನದಲ್ಲೇ ಇರ್ತೀನಿ ಸರ್. ಯಾವಾಗ್ಲೂ ನಾನು ಸಂಬಂಧ ಕಡೆ ಗಮನ ಕೊಡೋದೇ ಬಿಟ್ಬಿಟ್ಟಿದೀನಿ ನಾನು ಎಲ್ಲಾ ಕಡೆನು. ಮೊದ್ಲು ಬಾಳ ಎಲ್ಲಾ ಸಂಬಂಧದ ವಿಷಯ ಬಾಳ ತಲೆ ಕೆಡಿಸ್ಕೊಂತ ಇದ್ದೆ ನಾನು. ಈಗೆಲ್ಲ ಬಿಟ್ಬಿಟ್ಟಿದೆ, ಬರೀ ಮಾತೆತ್ರ ಫೌಂಡೇಶನ್ ಫೌಂಡೇಶನ್ ಫೌಂಡೇಶನ್. ಅಷ್ಟು Very ಇಷ್ಟ good. ಆಗ್ತದೆ ಸರ್ ಫೌಂಡೇಶನ್. ನಿಜವಾಗ್ಲೂ ನನ್ನ ಜೀವನದಲ್ಲಿ ಒಳ್ಳೆ ಟೈಮಲ್ಲಿ ನನಗೆ ಸಿಕ್ಕಿದೆ ಅನ್ಸುತ್ತೆ ಸರ್. ನನಗೆ ಈಗ ಬೇಕಾಗಿತ್ತು ಫೌಂಡೇಶನ್. ಮೊದ್ಲೆಲ್ಲ ಹೆಂಗ ಜೀವನ ಮಾಡಿದ್ವಿ, ಈ ಜೀವನ ಚೆನ್ನಾಗ್ ಮಾಡ್ಬೇಕು ಮನ್ಸಲ್ಲಿ ಅನ್ಕೊಂತ ಇದ್ದೆ. ಒಳ್ಳೆ ನಂಗೆ ಮಾರ್ಗ ಸಿಗ್ಬೇಕು, ಚೆನ್ನಾಗಿ ನನ್ನ ಜೀವನ ರೂಪಿಸ್ಕೋಬೇಕು ಅಂತ. ಫೌಂಡೇಶನ್ ಸಿಕ್ಮೇಲೆ ಇದು ಒಳ್ಳೆ ಸಿಕ್ಕಿದೆ. ವೇದಿಕೆ ಚೆನ್ನಾಗಿ ಉಪಯೋಗಿಸ್ಕೋಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಮಾತಂತೂ ಸರ್ ನನಗಂತೂ ದೇವ್ರ ವಾಣಿ ಇದ್ದಂಗೆ ಇರುತ್ತೆ ಸರ್. ನನ್ ನಿಜವಾಗ್ಲು ಪ್ರತಿಯೊಂದು ವಾಕ್ಯನೂ ನಾನು ಗಮನ ಇಟ್ಟು ಕೇಳ್ತಾ ಇರ್ತೀನಿ ನಿಮ್ದು. ನನಗೆ ಫೌಂಡೇಶನ್ ಅಂತೂ ಚಿರಋಣಿ ಆಗಿರ್ತೀನಿ ಸರ್ ನಾನು. ತುಂಬಾ ಜನ ಮಾತಾಡಿದ್ದಾರೆ ಥ್ಯಾಂಕ್ ಯು ಮೇಡಮ್. ಆದ್ರೂ ಫೌಂಡೇಶನ್ ಚಿರಋಣಿ ಅಷ್ಟು ಮಾತ್ರ ಹೇಳ್ತೀನಿ ಸರ್ ನಾನು. Right. ನನ್ನ ಜೀವನದಲ್ಲಿ Thank you, madam. ಮಾರ್ಗ ಸಿಕ್ಕಿದೆ ಸರ್. ಗುರೂಜಿಗೆ ಅನಂತ ಕೋಟಿ ನಮಸ್ಕಾರಗಳು ಸರ್. Right. ಥ್ಯಾಂಕ್ ನಿಮ್ಮ ದೃಷ್ಟಿ ಸೃಷ್ಟಿ ಆಗತ್ತೆ. ನಿಮ್ ಏನ್ ದೃಷ್ಟಿ ಇಟ್ಕೊಂಡಿದ್ರೆ ಅದು ಸೃಷ್ಟಿ ಆಗ್ತಾ ಇರ್ತದೆ ಅಷ್ಟೇ. ಓಕೆ, ರೈಟ್. ರಾಧಾ ಮೇಡಮ್ ಮಾತಾಡಿ, ಈಗ ಬಂದಿದ್ದೀರಾ? ನೈಟ್ ಮೆಡಿಷನ್ ಮಾಡ್ತಾ ಇದ್ದೀರಾ? ರಾಧಾ ಮೇಡಮ್, ಮಂಜುಳಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರೂ ಮಾತಾಡಿ ಒಂದು 2 minutes. ಇಫ್ ಎನಿ ಅದರ್ ಲ್ಯಾಂಗ್ವೇಜ್ ಸ್ಪೀಕ್ ಇನ್ ಅದರ್ ಲ್ಯಾಂಗ್ವೇಜ್. ಕನ್ನಡ. ಎಸ್ ಮಾ. ಸರ್, ನನಗೆ ಏನಂದ್ರೆ ಧ್ಯಾನ ಮಾಡ್ತೀನಿ, 1 ಗಂಟೆವರೆಗೂ ಮಾಡ್ಕೊಂತೀನಿ ಅಷ್ಟೇನೆ. ಮತ್ತೆ ಬೆಳಗ್ಗೆ ಸ್ವಲ್ಪ ಕಷ್ಟ ಮತ್ತೆ ಯೋಗ ಅದನ್ನೆಲ್ಲ ಮಾಡ್ಕೊಂತೀನಿ. ಏನಂದ್ರೆ ನನಗೆ ಒಂದು ಕನ್ಸು ಬೀಳುತ್ತೆ, ಅದು 3 ದಿನ ಆದ್ಮೇಲೆ ಅದು ನಿಜ ಆಗುತ್ತೆ. ಅದನ್ನ ನಾನು ಯಾವ ರೀತಿ ಮಾಡ್ಕೋಬೇಕು ಅಂತ. ಕರೆಕ್ಟ್. ಅದೆಲ್ಲ ಟೆಲಿಪತಿಗಲ್ಲಿ ಕನೆಕ್ಟ್ ಆಗತ್ತೆ. ಅದೇನಾಗುತ್ತೆ ಅಂದ್ರೆ ನನಗೆ ಭಯ ಆಗುತ್ತೆ ಅದು. ಏನಿಲ್ಲ, ಅದೇನಿಲ್ಲ, ಆತರ ಏನು ಭಯ ಪಡೋದೇನಿಲ್ಲ. ಅಂದ್ರೆ ಮುಂದೆ ಆಗುವಂತ ವಿಷಯಗಳು ಏನಾಗ್ತದೆ ಫ್ಯೂಚರ್ ಅಲ್ಲಿ, ಸ್ವಲ್ಪ ಆ ಕನಸಲ್ಲಿ ಬಂದಿರೋದು ನಿಮ್ಗೆ ಆ ಮಾಹಿತಿ ಅಂದ್ರೆ ನಿಮ್ಮ ಆತ್ಮದಿಂದ ತಲುಪೋ ಇನ್ಫಾರ್ಮೇಶನ್ ನಿಮಗೆ ಚೇತನ ಮನಸ್ಸು ನೆನಪಿಟ್ಕೊಂಡೋದು ದೊಡ್ಡ ವಿಷಯ. ಆಕ್ಚುಲಿ ನೆನಪಿಟ್ಕೊಡ ಆಕ್ಚುಲಿ ಎಷ್ಟೋ ಮೆಸೇಜ್ಗಳು ಬರ್ತಾ ಇತ್ತು ಹೋಗ್ತವೆ ಅಷ್ಟೇ. ಬಟ್ ನೆನಪಿಟ್ಕೊಂಡಿದೆ ಅಂದ್ರೆ ನೆನಪಿಟ್ಕೊಂಡಿದೆ ಅಂದ್ರೆ ಅದೊಂದು ಒಂದು ವಿಶೇಷ ಲಕ್ಷಣ ಅದು. ಓಕೆ, ಎಲ್ಲರಿಗೂ ಆ ರೀತಿ ಸಿಗೋದಿಲ್ಲ. ಯಾಕೆ ಎಷ್ಟು ಜನಗೆ ಎಷ್ಟೋ ಕನಸುಗಳು ಬರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಅದು ಮಾಯ ಆಗತ್ತೆ, 0 ಅಲ್ವಾ? ನೋಡ್ತಾ ಇರ್ತೀವಿ. ಸ್ವಲ್ಪ ಜನ ಮಾತ್ರ ಅದು ಆಸಕ್ತಿ ಇರತ್ತೆ. ಅದು ಧ್ಯಾನ ಮಾಡ್ತಾ ಇರುವಾಗ, ಈಗ ನಿಮ್ಮ ಎಲ್ಲ ಮಾಸ್ಟರ್ಸ್ ಇಲ್ಲಿ ಧ್ಯಾನ ಮಾಡೋರೆ, ಅವ್ರಿಗೆ ಇಂಥ ಅನುಭವಗಳು ಅನೇಕ ಅನುಭವಗಳಾಗತ್ತೆ ಅಲ್ವಾ?
ಸೊ ಉದಾಹರಣೆಗೆ ನಾನು ಯಾರನ್ನೋ ಒಬ್ಬರನ್ನು ಮನಸ್ಸಲ್ಲಿ ಅನ್ಕೊಂಡ್ರೆ ಅವ್ರು ನನಗೆ ಫೋನ್ ಮಾಡೇ ಮಾಡ್ತಾರೆ. ವಿತಿನ್ ಒಂದು ಹಾಫ್ ಅನ್ ಅವರ್ 1 ಅವರಲ್ಲಿ ಫೋನ್ ಗ್ಯಾರಂಟಿ ಬರುತ್ತೆ. ಅದು ನಾನು ಫೋನ್ ಮಾಡಲ್ಲ, ಅವರೇ ಮಾಡ್ತಾರೆ ನನಗೆ. ಪ್ರತಿಯೊಂದು ಅಂದ್ರೆ ಯಾರಾದ್ರೂ ಇರಲಿ, ಅನ್ಕೊಂಡಿದ್ರೆ ಒಂದು ಅರ್ಧ ಗಂಟೆ ಒಳಗಡೆ ಅವ್ರು ನನ್ನ ಫೋನ್ ಗ್ಯಾರಂಟಿ ಮಾಡ್ತಾರೆ. ಇದು ನಾನು ಗಮನಿಸ್ತಾನೆ ಇರ್ತೀನಿ. ಏನಿಲ್ಲ, ಕಾಯಿಲೆ ಬರೋದಾಗಿ ಎಸ್, ಸಾವುಗಳಾಗಿ ಅದು ಕನಸ್ಬಿಡುತ್ತಲ್ಲ, ಅದು ಸ್ವಲ್ಪ ಗಿಲ್ಟ್ ಫೀಲ್ ಆಗುತ್ತೆ. ಅಯ್ಯೋ ಹೇಳ್ಬೇಕಿತ್ತು, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಏನು ಇಲ್ಲ, ಜಸ್ಟ್ ಸ್ವೀಕಾರ ಮಾಡಿ ಅಷ್ಟೇ. ಅದನ್ನೇನೋ ನೀವು ಯಾವುದೇ ರೀತಿಯಲ್ಲಿ ನೆಗೆಟಿವ್ ಆಗಿ ತಗೋಬಾರ್ದು ಅದು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಸೊ ನಾವು ಮುಂದಿನ ಆಗುವಂತ ವಿಷಯ. ಬೇರೆ ಹತ್ರ ಹೇಳಕ್ಕಾಗಲ್ಲ ಸರ್ ಅದು. ಹೌದು, ಅದೇ ಅಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಹೇಳಿ, ಇಲ್ಲ ಅಂದ್ರೆ ಅದು ಹೇಳ್ತಾ ಹೋದ್ರೆ ಏನಾಗುತ್ತೆ ಹೇಳಿ, ನಿಮ್ಮ ಸುತ್ತು ಜನ ಸೇರ್ಕೊಂಡ್ ಬಿಡ್ತಾರೆ, ನಿಮ್ಮ ಧ್ಯಾನ ಮಾಡಕ್ಕೂ ಬಿಡಲ್ಲ ನಿಮ್ಗೆ. ಖಂಡಿತ ಸರ್, ಅದಂತೂ ನಿಜ. ನೀವು ಪೂರ್ತಿ ಡಿಸ್ಟರ್ಬ್ ಆಗ್ಬಿಡ್ತೀರ. ಆ ಥರ ಎಲ್ಲ ಹೇಳ್ಬಾರ್ದು. ಏನಾದರೂ ನಿಮಗೆ ಯಾರೋ ಒಳ್ಳೆಯವರು ಅವರು ಆ ಥರ ಆಗಬಾರ್ದು ಅಂತ ಅನಿಸುತ್ತೆ, ಅವರು ಪರ್ಸನಲ್ ಆಗಿ ಹೇಳ್ಬೋದು ಬೇಕಾದ್ರೆ ಅಷ್ಟೇ. ಬೀಗರೆಲ್ಲರೂ ಫೋನ್ ಮಾಡಿ ನಮ್ದು ಏನಕತ್ ನೋಡಿಸಿ, ಇವತ್ತು ಕನಸು ನಮ್ಗೆ ಏನಕತಿ ಅಂತ ಕೇಳಕತ್ತಾರೆ. ಬೇಕು ಅದನ್ನ ಅದೇ ಅದಕ್ಕೆ ಯಾರಿಗೂ ಏನು ನಿಮಗೊಂದು ಇದು ದಿನ ನನಗೆ ಬಂದಿತ್ತಲ್ಲ, ನಿಮ್ಗೊಂದು ಹೂವು ಮಾಲ ಹಾಕ್ಬಿಟ್ಟು ನಮ್ಗೇನಾಗತ್ತೋ ಕೇಳಿ ಅಂತ, ನಮ್ಗೇನಾಗತ್ತೋ ನೆಕ್ಸ್ಟ್ ಹೇಳಿ ಅಂತ ನಿಮ್ಮ ಹತ್ರ ಬಂದು ಕುತ್ಕೊಂತಾರೆ. ಅವಾಗ ನೀವು ಧ್ಯಾನ ಮಾಡೋಕ್ಕಾಗಲ್ಲ, ಜ್ಞಾನ ಸಂಪಾದನೆ ಮಾಡೋಕ್ಕೂ ಆಗಲ್ಲ, ಕಷ್ಟ ಆಗ್ಬಿಡ್ತದೆ. ಯಾರಿಗಾದ್ರೂ ಸಹಾಯ, ಅದೇ ಯಾರಿಗೂ ಹೇಳೋದು ಬೇಕಾಗಿಲ್ಲ. ಯಾರಿಗಾದ್ರೂ ಸಹಾಯ ಆಗುತ್ತೆ, ಅವ್ರು ಒಳ್ಳೆ ಒಂದು ಧ್ಯಾನ ಮಾರ್ಗದಲ್ಲಿ ಇದ್ದಾರೆ, ಅವ್ರಿಗೆ ಏನಾದ್ರು ಸಹಾಯ ಆಗತ್ತೆ ಅಂತಂದ್ರೆ ಹೇಳಿ, ಇಲ್ಲ ಅಂದ್ರೆ ಬೇಡ. ಓಕೆ, ಥ್ಯಾಂಕ್ ಯು ಸರ್. ಅದ್ರಲ್ಲಿ ನನ್ನಲ್ಲಿ ಬಹಳ ದಿನದಿಂದ ಗೊಂದಲ ಇತ್ತು. ಧ್ಯಾನಕ್ ಬಂದ ಇದು ಹೆಂಗೆ ನಾನು ಹೋಗ್ಲಿ ಅಂತಾನೆ ಕೇಳ್ಕೊಂತಾನೆ ಕುತ್ಕೊಂತಿದ್ದಿ, ಬರೋದ್ ಬೇಡ ನನಗೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇಂಥವೆಲ್ಲ ಮೆಸೇಜಸ್ ರಿಸೀವ್ ಆಗೋದು ಸ್ವಲ್ಪ ಗೊಂದಲದಲ್ಲಿ ಇದೆ. ಅದೇ ಡ್ರೀಮ್ಸ್ ತರ ರಿಸೀವ್ ಆಗತ್ತೆ. ಓಕೆ, ಮತ್ತೆ ಇವೆಲ್ಲನೂ ಏನಂದ್ರೆ ಅತೀಂದ್ರಿಯ ಶಕ್ತಿಗಳು, ಇವೆಲ್ಲ ನಮ್ಮ ಒಳಗಡೆ ಇದೆ ಈಗಾಗಲೇ. ನಮ್ಮ ಏನು ಉಪಪ್ರಜ್ಞಾ ಮನಸ್ಸು ಅಂತ ಅನ್ಕೋತೀವೋ ಅದಕ್ಕೆ ಸಂಬಂಧಿತ ಎಲ್ಲಾ ಶಕ್ತಿಗಳು ನಮ್ಮಲ್ಲಿ ಒಳಗಡೆ ಇದೆ, ಪ್ರತಿಯೊಬ್ಬರ ಒಳಗಡೆ ಇದೆ. ಅದನ್ನು ಅವಾಗವಾಗ ವಿಧ ರೀತಿಯಲ್ಲಿ ನಮಗೆ ವ್ಯಕ್ತಪಡಿಸ್ತಾ ಇರ್ತದೆ. ಅದನ್ನು ಗಮನಿಸ್ಬೇಕಷ್ಟೇ. ಓಕೆ. ಹಿರಿಯರು ನಾರಾಯಣ್ ನಾಯ್ಕರು ಅವ್ರು ಮಾತಾಡಿ ಏನಾಗ್ತಾ ಇದೆ, ಏನ್ ಅನಿಸ್ತಾ ಇದೆ ನಿಮ್ಮ ಲೈಫ್ ಲೀಡ್ ಆಗಿದ್ದಕ್ಕೂ ಅಲ್ಲಿವರೆಗೂ ಈಗ ಮಾಡ್ತಾ ಇರೋ ಲೈಫ್ ಏನ್ ಅನಿಸ್ತಾ ಇದೆ? ಅವ್ರು ಮೋಸ್ಟ್ಲಿ ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ ಅಂತ ಅನಿಸ್ತದೆ. ಗೀತಮ್ಮ ಅದೇನು ಮಾಡ್ಲಿ? ನೆಕ್ಸ್ಟ್ ಯಾರಿದ್ದಾರೆ? ಅಡ್ರೈಸ್ ಮಾಡಿದ್ರು ಯಾರ? ಗೀತಾ ಸರ್ ಸಾರಿ, ಮೇಲೆ ರೆಸ್ಟಿಗೆ ಹೋಗಿರ್ತಾರೆ ಅವರು, ಧ್ಯಾನ ಮಾಡ್ಕಂತ ಹಾಗೆ ನಿದ್ದೆ ಹೋಗಿರ್ತಾರೆ ಅನ್ಕೊಂತೀನಿ. ಓಕೆ, ಪರವಾಗಿಲ್ಲ. ವೀಣಾ ಮೇಡಮ್ ಮಾತಾಡಿ. ಅರ್ಭಾವಿ ಸರ್ ಮಾತಾಡಿ, ಅನ್ಮ್ಯೂಟ್ ಆಗಿದೆ, ಮಾತಾಡಿ. ಎಲ್ಲ ಮುಂದೆ ಶರಣಾರ್ಥಿಗಳು. ಈಗ ನಾನು ಕೂಡ ಒಂದೊಂದು ತಾಸಿಗೆ ರಾತ್ರಿ ಟೈಮ್ದಲ್ಲಿ ಮಾಡ್ತಾ ಇದ್ದೀನಿ. ಮಾಡ್ತಾ ಇರುವಾಗ ನಿದ್ರೆಗೆ ಜಾರಿಬಿಟ್ಟಿರ್ತೀನಿ. ನಿದ್ರೆ ಜಾರಿದಾಗ ನಮ್ಮ ಮನೆಯವ್ರು ಹೇಳ್ತಾರೆ, ನೀವು ಬಾಯಿಂದ ಉಸಿರಾಡ್ತೀರಿ ಆ ಟೈಮ್ದಲ್ಲಿ ಅಂತ. ಅದೇ ಆ ತರ ಆದಾಗ ಆಮೇಲೆ ಅವ್ರ ಎಚ್ಚರಿಕೆ ಮಾಡಿಬಿಟ್ರೆ ಮತ್ತೆ ಮಲಗಕ್ಕೆ ಹೇಳ್ಬಿಡ್ತಾರೆ. ಆ ತರ ಯಾಕಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಅದೇನಂದ್ರೆ ಒಂದು ದೇಹದ ಪರಿಶ್ರಮ, ಸ್ವಲ್ಪ ದೇಹ ಅಲಸಟ, ಅದೇ ಏನಂತ ಹೇಳ್ತೀವಿ ಅಂದ್ರೆ ಫಿಸಿಕಲ್ ಫ್ಯಾಟಿಗ್ಯೂ ಅಂತ ಕರಿತೀವಿ ನಾವು. ಫಿಸಿಕಲ್ ಫ್ಯಾಟಿಗ್ಯೂ ಅಂದ್ರೆ ದೇಹದ ಅಲಸಟೆ, ಇನ್ನೊಂದು ಮನಸ್ಸಿನ ಅಲಸಟೆ. ಈ ಎರಡು ಅಲಸಟೆಗಳು ಜಾಸ್ತಿ ಇದ್ರೆ ಸ್ವಲ್ಪ ಆ ರೀತಿಯಲ್ಲಿ ಆಗತ್ತೆ. ಓಕೆ, ಸೊ ಇದು ಒಂದು ವಿಷಯ. ಆದ್ರೆ ಏನ್ ಮಾಡ್ಬೇಕಂದ್ರೆ ನಾವು ದಿನದಲ್ಲಿ ಡೇ ಟೈಮ್ ಅಲ್ಲಿ ಸ್ವಲ್ಪ ಈ ಪ್ರಾಣ ಮುದ್ರೆ ಇದೆಯಲ್ಲ, ಪ್ರಾಣ ಮುದ್ರೆ ಯಾವಾಗಲೂ ಅಭ್ಯಾಸ ಮಾಡ್ತಾ ಇರ್ಬೇಕು. ಈ ಮುದ್ರಾ ಯಾವಾಗ್ಲೂ ಇಟ್ಕೋಬೇಕು. ಅಂದ್ರೆ ಸುಮ್ನೆ ಕೂತಿದ್ರೆ ಹಿಂಗ್ ಇಟ್ಕೋಬೇಕಷ್ಟೇ, ಹಿಂಗೆ ನಡೀತಾ ಇದ್ರೆ ಹಿಂಗೆ ಇಟ್ಕೋಬೇಕು. ಆ ಪ್ರಾಣಶಕ್ತಿ ಹೆಚ್ಚಿರುವಾಗ ನಿಮ್ಗೆ ಅಂಥವೆಲ್ಲ ನಿಧಾನವಾಗಿ ತೊಲಗೋಗುತ್ತೆ. ಆಮೇಲೆ ಈ ಗುರಕೆ ಅದು ಇದು ಬರ್ತಾ ಇದೆ ಅಂದ್ರೆ
ಸ್ವಲ್ಪ ನಮ್ಮಲ್ಲಿರುವಂತ ಫ್ಲಮ್ ಗಿಮ್ಮು ಬೇಗ ತೆಗಿಬೇಕಾಗತ್ತೆ. ಓಕೆ, ತೆಗಿಬೇಕಾಗುತ್ತೆ. ಹಾ, ಫ್ಲಮ್ ಎಲ್ಲ ಆಚೆ ಕಡೆ ಹೋಗ್ತಾ ಹೋಗ್ತಾ ಅದು ಕರ್ಗೋಗುತ್ತೆ, ಅದು ಆಟೋಮೆಟಿಕ್ ಆಗಿ ಕರ್ಗೋಗುತ್ತೆ. ಸೊ ಗುರುಕೆ ಇರುವಾಗ ಏನಂದ್ರೆ ನಿಮ್ಗೆ 2 ಮುದ್ರಗಳು ತುಂಬಾ ಹೆಲ್ಪ್ ಆಗುತ್ತೆ. ಒಂದು ನೋಡ್ಕೊಳ್ಳಿ, ಆದಿತ್ಯ ಮುದ್ರಾ, ಇದೊಂದು ಇಲ್ಲಿದೆಲ್ಲ ಈ ಮಧ್ಯದ ಬೆರಳು. ಇಲ್ಲ ಉಂಗುರ ಬೆರಳು, ಈ ಉಂಗುರ ಬೆರಳು. ಬುಡಮೇದಲ್ಲಿ ಇದು ಇಡಬೇಕು. ಇಲ್ಲಿ ಇದ್ಬಿಟ್ಟು ಈ ತರ ರೊಟೇಟ್ ಮಾಡೋದು, ಪ್ರೆಸ್ ಮಾಡೋದು. ಹಾ, ಇದು ತುಂಬಾ ಹೆಲ್ಪ್ ಆಗತ್ತೆ, ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಈ ಮುದ್ರಾ, ಇದು ಆಕ್ಚುಲಿ ಕ್ಲೇಶ ಮುದ್ರಾ ಅಂತ ಕರಿತೀವಿ. ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಬಟ್ ಇದಕ್ಕೂ ಉಪಯೋಗ ಆಗತ್ತೆ. ಈ 2 ಮುದ್ರೆಗಳು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಅದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 10 ನಿಮಿಷ ಮಿನಿಮಮ್ ಮಾಡ್ತಾ ಹೋಗಿ. ತುಂಬಾ ಉಪಯೋಗ. ಆರೋಗ್ಯ ಅಂತೂ ಚೆನ್ನಾಗಿದೆ. ಹೌದು, ಆಮೇಲೆ ಅದು ಸೋಮೂತ್ರ ಪಾನನು ಅದು ಚೆನ್ನಾಗಿ ನಮಗೆ ವರ್ಕೌಟ್ ಆಗಿದೆ, ಬಹಳ ಉತ್ತಮವಾಗಿದೆ. ವೆರಿ ಗುಡ್, ಥ್ಯಾಂಕ್ ಯು ಸರ್. ರೈಟ್. ನೆಕ್ಸ್ಟ್ ಎಮ್ಮಾರ್ ಮಾತಾಡಿದ್ರು. ಜ್ಯೋತಿ ಎಮ್ಮಾರ್ ನೈಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಮೇಡಮ್. ಹಲೋ ಸರ್, ನಾನು ಧ್ಯಾನ ಮಾಡ್ತೀನಿ. ಬೆಳಿಗ್ಗೆ 5 ಗಂಟೆಗೂ ಮಾಡ್ತೀನಿ, ಮಧ್ಯಾಹ್ನ ಮಾಡ್ತೀನಿ, ನೈಟು ಮಾಡ್ತೀನಿ ಸರ್. ನೀವ್ ಹೇಳ್ದಂಗೆ ನಾನು ಧ್ಯಾನದಲ್ಲಿ ಯಾವ ಅಪೇಕ್ಷೆನೂ ಇಟ್ಕೊಳಲ್ಲ ಸರ್. ನಾನು ಸುಮ್ನೆ ಧ್ಯಾನ ಮಾಡ್ತಾ ಇರ್ತೀನಿ. ಕಾಮಾಗಿ ಮನಸ್ಸು, ಮೈಂಡ್ ಫ್ರೆಶ್ ಆಗಿರುತ್ತೆ. ಸುಮ್ಮನೆ ಕಾಮಾಗಿ ಮಾಡ್ತಾ ಇರ್ತೀನಿ. ಟೈಮ್ ಹೋಗೋದು ನನಗೆ ಗೊತ್ತಾಗೋದಿಲ್ಲ ಸರ್. ನನ್ಗೆ 1 hour ಹೆಂಗ್ ಹೋಗುತ್ತೆ, half an hour ಹೆಂಗ್ ಹೋಗುತ್ತೆ ಅಂತದೇ ಗೊತ್ತಾಗಲ್ಲ. ನೋಡು, ಇಷ್ಟು ಬೇಗ ಆಗೋಗ್ಬಿಡುತ್ತಾ ಅಂತ ಅನ್ಸುತ್ತೆ. ಅದು ನನಗೇನು ಕಾಣಲ್ಲ. ನೀವು ಧ್ಯಾನದಲ್ಲಿ ನಾನೇನು ಇಷ್ಟನೂ ಏನು ಅನ್ಕೊಳಲ್ಲ ಸರ್. ನೀವು ಹೇಳ್ದಂಗೆ ಏನು ಅನ್ಕೊಳಲ್ಲ. ಧ್ಯಾನ ಅಂತೂ ಮಾಡ್ತೀನಿ. ವಿಡಿಯೋ ಮತ್ತೆ ತುಂಬಾ ಕಲ್ತಿದ್ದೀನಿ ಸರ್. ಎಲ್ಲ ವಿಷಯಗಳನ್ನ ಧ್ಯಾನದ ಈ ವಿಷಯಗಳು ಮಾತ್ರ ಜ್ಞಾನಾರ್ಜನೆ ಅಂತ ತುಂಬಾ ಪಡ್ಕೊಂಡೆ ಸರ್. ಎಲ್ಲ ಅದೊಂದು ನನಗೆ ಇದಾಯ್ತು. ಮೈಂಡ್ ಫ್ರೆಶ್ ಆಗಿದೆ, ಆಮೇಲೆ ಶಾಂತವಾಗಿದೆ. ಪ್ರತಿಯೊಂದು ಮಾತಾಡುವಾಗನು ಗಮನಿಸ್ತೀನಿ. ಒಬ್ರ ಹತ್ರ ಮಾತಾಡುವಾಗ ಹೆಂಗ್ ಮಾತಾಡ್ಬೇಕು, ಇವ್ರ ಹತ್ರ ಈ ತರ ಒಂಥರ ನಾಲೆಡ್ಜ್ ಬೆಳೆದಿದೆ ಅನ್ಸುತ್ತೆ ಸರ್. ನನಗೆ ಒಂದ್ ರೀತಿ ಎಲ್ಲಾ ರೀತಿ ಸ್ವಲ್ಪ ನಾಲೆಡ್ಜ್ ಬಂದಿದೆ. ಮೊದ್ಲು ತರಕ್ಕೂ ಇವಾಗೂ ಸ್ವಲ್ಪ ನನ್ನಲ್ಲಿ ನಾನು ವ್ಯತ್ಯಾಸ ಕಾಣ್ತಾ ಇದ್ದೀನಿ ಸರ್. ಅಲ್ಲಿ ಧ್ಯಾನದಲ್ಲಿ ಮಾತ್ರ ಏನು ಕಂಡಿಲ್ಲ ಸರ್. ನಾನು ಏನ್ ಬೇಡ, ಏನು ಕಾಣೋದು ಬೇಡ. ಓಕೆ, ಶೂನ್ಯ ಸಿಕ್ಕಿದ್ರೆ ಸಾಕು ನಿಮ್ಗೆ ಧ್ಯಾನದಲ್ಲಿ. ಸರ್ ಸಿಕ್ಕಿದೆ. ಅದು ಕಾಣಿಸೋ ಟೈಮ್ ಬಂದ್ರೆ ಅದೇ ಕಾಣಿಸ್ತದೆ, ಅದೇ ಕೇಳಿಸ್ತದೆ. ಅಷ್ಟವರೆಗೂ ಬಿಟ್ಬಿಡಿ. ಓಕೆ, ಅದ್ರ ಬಗ್ಗೆ ಗಮನ ಕೊಡೋದೇ ಬೇಡ. ಅದೊಂದು ಇತ್ತೀಚಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಅದೊಂದು ಹುಚ್ಚು ಆಗಿದೆ. ಅಂದ್ರೆ ಒಂದು ಏನೋ ಬಂತ, ಅದು ಬಂತ, ಇದು ಕೇಳಿಸ್ತಾ, ಅದು ಕಾಣಿಸ್ತಾ, ಇವೆಲ್ಲ ಯಾಕೆ ಬೇಕಾಗಿದೆ? ಧ್ಯಾನಕ್ಕೋಸ್ಕರ ಮಾಡ್ಬೇಕು. ಯಾವ್ದಕ್ಕೋಸ್ಕರ ಮಾಡ್ಬೇಕು? ಧ್ಯಾನಕ್ಕೋಸ್ಕರ ಮಾಡಿ ಅಷ್ಟೇ. ಅದು ಬಿಟ್ಟು ಧ್ಯಾನ ಇನ್ನೊಂದು ಯಾವ್ದೋ ನೋಡಕ್ಕೆ, ಇನ್ನೊಂದು ಯಾವ್ದೋ ಕೇಳ್ಕೊಳಕ್ಕೆ, ಯಾವ್ದೋ ಒಂದು ಈ ತರ ಆಯ್ತು, ಆ ತರ ಆಯ್ತು, ಇವೆಲ್ಲ ಸನ್ನಿವೇಶಗಳು ಎಕ್ಸ್ಪ್ಲೇನ್ ಮಾಡಕ್ಕೆ, ಅದಕ್ಕೋಸ್ಕರ ಧ್ಯಾನ ಅಲ್ಲೇ ಇಲ್ಲ. ಧ್ಯಾನ ಉದಾಹರಣೆಗೆ ನಾವು ಈ ಸಿದ್ಧಿಗಳಂತ ಹೇಳ್ತೀವಲ್ಲ, ಈ ಅರಿಮ, ಮಹಿಮ, ಗರಿಮ, ಲಗಿಮ, ಇವೆಲ್ಲ ಈ ಸಿದ್ಧಿಗಳು ಸಹ ದಾಟೋಬೇಕಂತ ಹೇಳ್ತಾರೆ ಧ್ಯಾನದಲ್ಲಿ. ಅರ್ಥ ಆಯ್ತಾ ನಿಮ್ಗೆ? ಇನ್ನೇನಿದೆ? ನಾವು ಸಿದ್ಧಿಗಳು 8 ಸಿದ್ಧಿಗಳು, ಅಷ್ಟಸಿದ್ಧಿಗಳು ನಾನು ಈಗಾಗಲೇ ಟೀಚ್ ಮಾಡಿದೆ ಲಾಸ್ಟ್ ಕ್ಲಾಸಲ್ಲಿ. 8 ಸಿದ್ಧಿಗಳು ಸಹ ನೀವು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಸಿದ್ಧಿಗಳು ಬಂದಿದೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡಿ ತೋರ್ಸೋದು, ಅವೆಲ್ಲ ಬೇಕಂದ್ರೆ ಮಾಸ್ಟರ್ಸ್ ಉಪಯೋಗಿಸ್ಕೊಂತಾರೆ, ಅವ್ರ ಹತ್ರ ಇರ್ತವೆ. ಆದ್ರೆ ಅದನ್ನು ತೋರ್ಸಕ್ಕೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಅದು ತೋರ್ಸ್ಬಿಟ್ಟು ನಾನು ಧ್ಯಾನದಲ್ಲಿ ದೊಡ್ಡ ವ್ಯಕ್ತಿ ಆಗಿದ್ದೀನಿ ಅಂತ ಏನಾದ್ರು ಹೇಳ್ಕೊಳಕ್ ಹೋದ್ರೆ ನೀವು ಮಾಸ್ಟರೇ ಅಲ್ಲ. ಓಕೆ, ಅದಕ್ಕೆ ಏನು ತೋರಿಸಿಲ್ಲದೆ ಒಂದು ಮರ ಇದೆಯಾ? ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೀನಿ, ಮರ ನೋಡಿದ್ರಾ? ಯಾವಾಗನ್ನ ನೋಡಿದ್ರಾ? ನಿಮ್ಗೆ ಡೌಟ್ ಬರ್ತಾ ಇದೆ, ನೋಡಿದ್ರಾ ಅಂದ್ರೆ ಏನದು ಅಂತ. ಓಕೆ, ಸೊ ಮರ ನೋಡಿದ್ರಲ್ಲ, ಮರ ತಯಾರಾಗಿ ಸಾಕು ಅಷ್ಟೇ ಸರ್. ಮತ್ತೆ ಜ್ಞಾನಕ್ಕೆ ಸಂಬಂಧಪಟ್ಟ ಸೇವೆ ಮಾಡಿ ಸೈಲೆಂಟ್ ಆಗಿರಿ.
ಅಲ್ಲ ಸರ್, ಧ್ಯಾನದ ಹ್ಮ್. ಲಾಭಗಳನ್ನೆಲ್ಲ ತಿಳ್ಕೊಂಡಿರ್ತೀವಲ್ಲ ಸರ್, ಇದರಿಂದ ಇಷ್ಟು ಲಾಭ ಆಗ್ತಿದೆ ಆಗುತ್ತೆ ಅನ್ನೋ ಮನಸ್ಸಲ್ಲಿ ಅದೆಲ್ಲ ಪಠನೆ ಆಗಿರುತ್ತೆ. ಅವೆಲ್ಲ ಓಕೆ, ಧ್ಯಾನ ಸುಮ್ಮನೆ ಸೈಲೆಂಟ್ ಮಾಡೋದು. ಅದೇ ಅವೆಲ್ಲ ನಿಜ ಜೀವಿತದಲ್ಲಿ, ದೈನಂದಿನ ಜೀವಿತದಲ್ಲಿ ಆಗ್ತಾ ಇರ್ತವೆ. ನೀವು ಧ್ಯಾನದಲ್ಲಿ ಇದ್ದು ಈಗ ನಾವೊಂದು ಕರ್ಮ ಮಾಡಿದ್ರೆ ಕರ್ಮ ಯೋಗ ಆಗತ್ತೆ. ಯಾರು ಒಂದು ಜ್ಞಾನಿ ಯಾವ್ದಾದ್ರು ಕರ್ಮ ಮಾಡಿದ್ರೆ ಅದು ಕರ್ಮ ಯೋಗ ಆಗತ್ತೆ. ನಾರ್ಮಲ್ ಪೀಪಲ್, ಸಾಮಾನ್ಯ ಜನ ಕರ್ಮ ಮಾಡಿದ್ರೆ ಅದು ಕರ್ಮನೇ ಆಗತ್ತೆ. ನಿಜವಾದ ಅವನಿಗೆ ಕರ್ಮ ಆಗತ್ತೆ. ಕರ್ಮ ಹೋಗಿ ಕರ್ಮ ಆಗತ್ತೆ ಅವನಿಗೆ. ಅರ್ಥ ಆಯ್ತಲ್ಲ? ಅದೇ ಒಂದು ಜ್ಞಾನಿ, ಒಂದು ಧ್ಯಾನಿ, ಅರ್ಥ ಒಂದು ಆಗಿಲ್ಲ ಸರ್, ಅರ್ಥ ಆಗಿಲ್ಲ ಸರ್. ಅರ್ಥ ಆಗಿಲ್ಲ ಅದು. ಕರ್ಮ ಕರ್ಮ ಅಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಅಲ್ಲಿ ಒಂದು ಅದೇನೋ ಲೆಟರ್ ಇದೆ ನೋಡಿ, ಆ ಅಕ್ಷರ ಒತ್ತಿರತ್ತೆ ಏನಂತ, ಕರ್ಮ ಹೋಗಿ ಕರ್ಮ ಒತ್ತಕ್ಷರ ಆಗುತ್ತೆ. ಒತ್ತಕ್ಷರ ಹಾ, ಒತ್ತಕ್ಷರ. ಅದು ಮೇಡಮ್ಗೆ ಅರ್ಥ ಆಗಿರ್ಬೋದು, ನಂದಾ ಮೇಡಮ್ಗೆ. ಹೇಳಿ ಸರ್, ಹೇಳಿ ಸರ್. ಒಂದು ನಾರ್ಮಲ್ ಪರ್ಸನ್ ಕರ್ಮ ಮಾಡಿದ್ರೆ ಕರ್ಮ ಆಗತ್ತೆ. ಅದು ಒಂದು ಜ್ಞಾನಿ ಕರ್ಮ ಮಾಡಿದ್ರೆ ಅದು ಕರ್ಮ ಯೋಗ ಆಗತ್ತೆ. ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಸೊ ಯೋಗ ಕರ್ಮಸು ಕೌಶಲ್ಯಂ ಅಂತ ಹೇಳ್ತೀವಿ ನಾವು. ಅಂದ್ರೆ ಯಾವುದೇ ಕರ್ಮ ಮಾಡಿದ್ರೆ ಒಂದು ಶ್ರೇಷ್ಠವಾಗಿರುತ್ತೆ, ನೈಪುಣ್ಯವಾಗಿರುತ್ತೆ, ಸೊ ಮಹೋನ್ನತವಾಗಿರುತ್ತೆ. ಯಾರು ಮಾಡಿರೋದು? ಒಂದು ಜ್ಞಾನಿ, ಒಂದು ಧ್ಯಾನಿ. ಅರ್ಥ ಆಯ್ತಾ? ಅದಕ್ಕೆ ಅದು ಏನೇ ಕೆಲಸ ಅಟೆಂಪ್ಟ್ ಮಾಡಿ ಒಳ್ಳೆ ಕೆಲಸನೇ ಆಗ್ತಾ ಇರ್ತದೆ. ಆದ್ರೆ ಧ್ಯಾನದಲ್ಲಿ ಒಳಗಡೆ ಹೋದ್ಮೇಲೆ ಏನು ಆಸೆಗಳು, ನಿರೀಕ್ಷೆ ಯಾವ್ದು ಇಟ್ಕೋಬಾರ್ದು. ಅರ್ಥ ಆಯ್ತಾ? ಸೊ ಅತ್ಯುನ್ನತ ಸ್ಥಿತಿ ಏನಪ್ಪಾ ಅಂತಂದ್ರೆ ಎಲ್ಲಾ ದಾಟ್ಕೊಂಡು ಸಮಾಧಿ ಸ್ಥಿತಿಗೆ ಹೋಗಿ, ಸಮಾಧಿ ಸ್ಥಿತಿಯಲ್ಲಿ ನೀವೊಂಥರ ಒಂದು ಕಲ್ಲು ತರ, ಒಂದು ಕಲ್ಲು ಹೇಗಾಗತ್ತೋ ದೇಹ ಇರುತ್ತೆ, ಬಟ್ ಕಲ್ಲು ತರ ಇರುತ್ತೆ. ಅರ್ಥ ಆಯ್ತಾ? ಆ ಸ್ಥಿತಿಗೆ ಹೋಗೋದೇ ನಿಜವಾದ ಸ್ಥಿತಿ. ಅದು ಅಲ್ಟಿಮೇಟ್, ಫೈನಲ್. ಅದು ನಾವು ಈ ಮಧ್ಯದಲ್ಲಿ ಏನೇನೋ ಆಟ ಆಡಿ, ಏನೇನೋ ಹೇಳಿ, ಏನೇನೋ ದೊಡ್ಡ ನಾನು ಹಿಂಗೆ, ನಾನು ಹಂಗೆ, ನಾನು ಈ ಮಾಸ್ಟ್ರು, ಕುಂಡಲಿನಿ ಮಾಸ್ಟ್ರು, ನಾನು ಐ ಮಾಸ್ಟ್ರು, ಫೋರ್ತ್ ಐ ಮಾಸ್ಟ್ರು, ಥರ್ಡ್ ಐ ಮಾಸ್ಟರು, 10 ಐ ಮಾಸ್ಟ್ರು, ಇದೆಲ್ಲ ಬೇಕಾಗಿಲ್ಲ. ಇವೆಲ್ಲ ಆಯ್ತಾ? ಅದಕ್ಕೋಸ್ಕರ ಧ್ಯಾನ ಮಾಡೋದಿಲ್ಲ. ಒಂದು ಸಿಂಪಲ್ ಜೀವನ ಅಂದ್ರೆ ಸಿಂಪಲ್ ಲಿವಿಂಗ್. ಓಕೆ, ಸಿಂಪಲ್ ಲಿವಿಂಗ್ ಅಂದ್ರೆ ಶೇರಿಂಗ್ ಅಂಡ್ ಕೇರಿಂಗ್ ಅಂತೀವಿ ಸ್ಪಿರಿಚುವಾಲಿಟಿಯಲ್ಲಿ. ಸೊ ಅತಿ ಸಾಮಾನ್ಯವಾದ ಜೀವನ ನಡೆಸ್ಕೊಳ್ತಾ ಇದ್ರು ನೀವು ಆನಂದವಾಗಿದ್ರೆ, ಉದಾಹರಣೆಗೆ ಒಂದು ಮರ ಕೆಳಗಡೆ ಕೂತ್ಕೊಂಡಿದ್ರ, ನಿಮ್ಗೆ ಮನೆನೇ ಇಲ್ಲ ಅಂತ ಇಟ್ಕೊಳ್ಳಿ. ಮರ ಕೆಳಗಡೆ ಕೂತ್ಕೊಂಡಿದ್ರ, ಒಂದೇ ಒಂದು ಬಟ್ಟೆ ಇದೆ ನಿಮ್ಮ ಹತ್ರ ಅಷ್ಟೇ, ತಿನ್ನಕ್ಕೆ ಒಂದು ರೊಟ್ಟೆ ಇದೆ ಅಷ್ಟೇ, ಆದ್ರೂ ನಿಮ್ಮಲ್ಲಿ ಆನಂದ ಒಂದ್ ಸೂರು ಡಿಸ್ಟರ್ಬ್ ಆಗಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ನೀವು ನಿಜವಾದ ಮಾಸ್ಟರ್. ಅರ್ಥ ಆಯ್ತಾ? ಆ ಸ್ಥಿತಿ ನಮ್ಮಲ್ಲಿ ಇದೆಯಾ, ನನ್ಗೆ ಆ ಸ್ಥಿತಿ ಬಂದಿದೆಯಾ ಅಂತ ನೀವು ಚೆಕ್ ಮಾಡ್ಕೊಂತ ಹೋಗಿ. ಓಕೆ, ಧ್ಯಾನ ಮಾಡಿದ್ರೆ ಈ ಶಕ್ತಿಗಳು ಬರಬೇಕು, ಅದು ನೋಡಿ ಈ ಮಧ್ಯದಲ್ಲಿ ಇದೊಂದು ತಲೆನೋವು ಜಾಸ್ತಿ ಆಗ್ಬಿಟ್ಟಿದೆ. ಅರ್ಥ ಆಯ್ತಾ? ಏನೇನೋ ಕಾಣಿಸ್ಬೇಕು, ಏನೇನೋ ಆಗ್ಬೇಕು, ನೋಡಿದ ತಕ್ಷಣ ಹಿಂಗಾಯ್ತು, ಹಂಗಾಯ್ತು, ಎಗರೋಯ್ತು, ಇವೆಲ್ಲ ಜಸ್ಟ್ ಮೇಲ್ನೋಟಕ್ಕೆ. ಮತ್ತೆ ನಾವು ಪ್ರಾಪಂಚಿಕದಲ್ಲಿ ಯಾವ ರೀತಿಯಲ್ಲಿ ಸಿಗಾಕೊಂತ ಇದೀವೋ, ಇಲ್ಲಿ ಸ್ಪಿರಿಚುವಲ್ ಅಲ್ಲಿ ಬಂದು ಇಲ್ಲಿ ಸಿಗಾಕೊಂತ ಇದೆ. ಇಂಥ ಅನ್ನೆಸೆಸರಿ, ಅನಾವಶ್ಯಕವಾಗಿ ಇವೆಲ್ಲ ಈ ಚರ್ಚೆಗಳ ಬಗ್ಗೆ, ಇದರ ಶಕ್ತಿಗಳ ಬಗ್ಗೆ, ಅದರ ಮಹೋನ್ನತ, ಹಿಂಗಾಯ್ತು ಹಂಗಾಯ್ತು, ನಾನು ದೊಡ್ಡ ಸ್ಥಿತಿಗೆ ಹೋಗಿದ್ದೀನಿ, ಇವೆಲ್ಲ ವೇಸ್ಟ್. ಯಾರು ದೊಡ್ಡ ಸ್ಥಿತಿಗೆ ಹೋಗ್ತಾರೋ ಅವ್ರು ಹೇಳೋದೇ ಇಲ್ಲ. ಗೊತ್ತಾ ನಿಮ್ಗೆ ಆ ವಿಷಯ? ಯಾರು ಒಳ್ಳೆ ಸ್ಥಿತಿಯಲ್ಲಿ ಇರ್ತಾರೋ ಅಷ್ಟೇ, ಸೈಲೆಂಟ್, ಒಂದ್ಸೂರು ಮಾತಾಡಲ್ಲ ಅವರು. ಮಾತು ವೇಸ್ಟ್, ಅವ್ರಿಗೆ ಮಾತಾಡಲ್ಲ, ನೋಡ್ತಾರೆ, ಓಕೆ ಅಂತಾರೆ ಅಷ್ಟೇ. ಗುರುಜಿ, ನೀವು ಹೇಳಿದ್ ಕೇಳಿಬಿಟ್ರೆ ಏನ್ ಅನ್ಸುತ್ತೆ ಅಂದ್ರೆ, ಈಗ ಹಿಂದೆಲ್ಲ ಇಗೂ ಮಾಡ್ತಾ ಇದಾರೆ, ಮೈಯ ದೇವ್ರ ಬರ್ತೈತಿ ಅಂತೇಳಿ ಅಂತೇಳಿ ಎಲ್ಲಾ ಹೇಳ್ತಾರಲ್ರಿ, ಅವ್ರಿಗೂ ಈಗೇನ ನನಗೆ 3rd ಐ 4th ಐ ಅಂತ ಹೇಳ್ತಾರಲ್ಲ, ಅವ್ರಿಗೂ ಏನ್ ವ್ಯತ್ಯಾಸ ಇಲ್ಲ ಅಂತ ಅನ್ಸುತ್ತೆ ಗುರುಜಿ ತಾವ್ ಹೇಳದ್ ಕೇಳಿದ್ರೆ. ಹೌದೌದು, ಸುಮಾರು ಜನ ನಾನು ಥರ್ಡ್ ಐ ಮಾಸ್ಟರ್, ನನಗೆ ಹಿಂಗ್ ಕಾಣಿಸ್ತದೆ, ಹಂಗ್ ಕಾಣಿಸ್ತದೆ, ಆತರ ಯಾರು ಹೇಳ್ತಾರೋ ಅವ್ರಿಗಿಲ್ಲ ಅಂತ ಅರ್ಥ. ಪ್ರತಿಷ್ಠೆಗೋಸ್ಕರ ತಮ್ಮನ್ನ ತಾವೇ ಹೋಳಿಕೆ ಆಗತ್ತೆ. ಅಂದ್ರೆ ಏನಿಲ್ಲ, ಒಂದು ಗುಂಪನ್ನು ಕಟ್ಟಬೇಕು ಅಂತ ಅವ್ರ ಆಸೆ. ಈಗ ನಾವ್ ಏನಾಗ್ಬೇಕು? ನಾವು 0 ಆಗ್ಬೇಕು. ಮನಸ್ಸನ್ನು ನಿರ್ಮೂಲಗೊಳಿಸಿ, ನಿಶ್ಚಲಗೊಳಿಸಿ, ನಿರ್ಮೂಲ ಮಾಡಿ, ನಾನು
ಏನಾಗಬೇಕು, ಆತ್ಮಸ್ಥಿತಿಗೆ ಹೋಗ್ಬೇಕು. ನಾನು ದೇಹದಲ್ಲಿ ಇದ್ದೀನಿ, ಆದರೆ ನಾನು ಆತ್ಮಸ್ಥಿತಿಯಲ್ಲಿ ಇದ್ದೀನಿ. ಈ ದೇಹಕ್ಕೆ ಒಂದು ಬೆಂಕಿ ಸುಟ್ಕೊಂಡಿದೆಯಾ, ನೋ ಪ್ರಾಬ್ಲಮ್. ಆ ಲೆವೆಲ್ ಆ ಲೆವೆಲ್ ನಿಮಗೆ ಬಂದಿದ್ರೆ, ಆ ಸ್ಥಿತಿ ನಿಮ್ಗೆ ಬಂದಿದ್ರೆ, ಅದು ಆತ್ಮಸ್ಥಿತಿ ಅಂತ ಕರಿತೀವಿ ನಾವು, ಕೈವಲ್ಯ ಸ್ಥಿತಿ ಅಂತ ಕರಿತೀವಿ. ಆ ಸ್ಥಿತಿ ಬರೋವರೆಗೂ ನಮ್ಮ ಪ್ರಯತ್ನ ನಡೀತಾನೆ ಇರಬೇಕು. ಈ ಜೀವನದಲ್ಲಿಯೇ, ನೆಕ್ಸ್ಟ್ ಜೀವನದಲ್ಲಿಯೇ, ಯಾವ ಜೀವನದಲ್ಲಿ ಆಗುತ್ತೋ ಆಗಲಿ, ಬಟ್ ಆದರೆ ನಮ್ಮ ಪ್ರಯತ್ನ ಆಗಿರ್ಬೇಕು. ಧ್ಯಾನ ಜ್ಞಾನ ನಾವು ಮಾಡ್ಕೊತ ಹೋಗ್ಬೇಕಷ್ಟೆ. ಇದರಲ್ಲಿ ನಾನು ಹಿಂಗಾಗಬೇಕು, ಹಂಗಾಗಬೇಕು, ನನಗೆ ನನ್ನ ಸುತ್ತು ಜನ ಸೇರಬೇಕು, ನಾನು ಹೊಗಳ್ಬೇಕು, ಇದೆಲ್ಲ ಹೋದ್ರೆ ಮತ್ತೆ ನೀವು ಸಿಗಾಕೊಳ್ಳೋದು ಗ್ಯಾರಂಟಿ ಅಷ್ಟೇ. ಆಯ್ತು ಸರ್. ರೈಟ್. ತುಂಬಾ ಕ್ಲಾರಿಟಿಗೆ ಹೇಳಿದೆ ಸರ್. ತುಂಬಾ ಕ್ಲಾರಿಟಿ ಆಯ್ತು ಸರ್ ನನಗೆ ಧ್ಯಾನದ ಬಗ್ಗೆ. Yes. ಮಾಡ್ಕೊಂಡು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, PK ಶೇಷಾನಂದ್ ಇವರೇ ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ, ನೀವೇ ಇದೀರಲ್ಲ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೇಷಾನಂದ್. ಸೊ ಎಷ್ಟು ಸಾಮಾನ್ಯ ಜೀವನ ನಾವು ಹೊಂದಕ್ಕೆ ಅಂದ್ರೆ ಇರ್ಬೋದು, ಎಲ್ಲ ಇರ್ಬೋದು, ನಮ್ಮ ಸುತ್ತು ಎಲ್ಲ ಕಾರುಗಳಿರ್ಬೋದು, ಬಂಗ್ಲಾ ಇರ್ಬೋದು, ಎಲ್ಲ ಇರ್ಬೋದು, ಅನುಭವಿಸಿ ಅಷ್ಟೇ. ಅದು ನಿಮಗೆ ದೇವ್ರು ಕೊಟ್ಟಿರುವಂತ ಒಂದು ಬಾಡಿಗೆ ಮನೆ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ನಿಮಗೆ ಕೊಟ್ಟಿದ್ದಾರೆ ಅಷ್ಟೇ, ಅನುಭವಿಸಕ್ಕೆ ಕೊಟ್ಟಿದ್ದಾರೆ, ನಿಮ್ದಲ್ಲ ಅದು. ನಿಮ್ದು ಅನ್ಕೊಂಡ್ರೆ ತಪ್ಪಾಗತ್ತೆ. ನಿಮ್ಗೆ ಅನುಭವಿಸಕ್ಕೆ ಕೊಟ್ಟಿದ್ದಾರೆ. ನಿಮ್ಗೆ ಎರಡು ಕಾರುಗಳಿದೆ, ಓಡಾಡಿ, ಅನುಭವಿಸಿ, ಎಂಜಾಯ್ ಮಾಡಿ. ಆದರೆ ಅದು ನಿಮ್ಮದು ನಂದು ಅನ್ಕೊಂಡು ಅದ್ರ ಮೇಲೆ ವ್ಯಾಮೋಹ, ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಅದು ಕರೆಕ್ಟ್ ಸ್ಥಿತಿ ಅಲ್ಲ. ಅದು ಮೋಕ್ಷ ಒಂದಕ್ಕೆ ಅಡ್ಡ ಆಗತ್ತೆ ಅದು ಮತ್ತೆ. ಆ ರೀತಿಯಲ್ಲಿ ನಾವು ಯಾವ ಸ್ಥಿತಿಯಲ್ಲಿ ಅಂದರೆ, ಸೊ ಪೂರ್ತಿ ಎಲ್ಲ ಇದ್ರೂ, ಏನೇ ಇದ್ರೂ ಯಾವುದು ನಂದಲ್ಲ, ನಾನು ಒಂದು ಆತ್ಮ ಅಷ್ಟೇ. ಆ ಸ್ಥಿತಿಗೆ ಹೋಗುವಂಥವರೆಗೂ ನಮ್ಮ ಪ್ರಯತ್ನ ನಡೀತಾನೇ ಇರಬೇಕು, ನಿರಂತರ ನಡೀತಾ ಇರಬೇಕು. ಯಾವ ಸ್ಥಿತಿಗೆ, ಯಾವ ವಿಷಯಕ್ಕೂ ನಾವು ದುಃಖ ಹೊಂದಬಾರದು. ಎಂಥೇ ಸ್ಥಿತಿ ಆದ್ರೂ, ಎಂಥೇ ಪರಿಸ್ಥಿತಿ ಬಂದ್ರೂ ದುಃಖ ಹೊಂದಬಾರದು. ದುಃಖ ಇದೆ ಅಂದ್ರೆ ನಿಮ್ಮಲ್ಲಿ ಅಜ್ಞಾನ ಇದೆ ಅಂತ ಅರ್ಥ. ದುಃಖ ಕಾರಣ ಅಜ್ಞಾನ. ಅರ್ಥ ಆಯ್ತಾ? ರೈಟ್. ಗುರುಜಿ, ಮೇಡಮ್ ಪ್ರಿಯಾರೆಡ್ಡಿ ಮೇಡಮ್ ಬರ್ಲಿಲ್ಲ ಗುರುಜಿ. ಅವ್ರೇನೋ ಇದಾಗಿರ್ಬೋದು, ಬರ್ತೇನೆ ಅಂತ ಮೆಸೇಜ್ ಹಾಕಿದ್ರು. ಐ ಥಿಂಕ್ ಬಂದಿಲ್ಲ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲ ಅಂದ್ರೆ ನಾವು ಕ್ಲೋಸ್ ಮಾಡೋಣ. ಗುರುಜಿ, ಈಗ ನಂದು ಧ್ಯಾನನ ನಾನು 2 ಗಂಟೆವರೆಗೆ ಮಾಡ್ತೀನಿ ಗುರುಜಿ. ಮೊದ್ಲೆಲ್ಲ ಮೌನ ಧ್ಯಾನ ಮಾಡ್ತಿದ್ದೆ. ಈಗ ಮಾಲಿನಿ ಮೇಡಮ್ ಅಂದ್ರೆ ಮೌನ ಧ್ಯಾನ ಮಾಡಿದಾಗ ಏನಾಗ್ತಿತ್ತು ಅಂದ್ರೆ ಗುರುಜಿ, ನನ್ಗೆ ಅಂದ್ರೆ ಫುಲ್ ಏನು ನಿದ್ರೆನೋ ಅಥವಾ ಧ್ಯಾನ ಗೊತ್ತಾಗ್ತಾ ಇದ್ದಿಲ್ಲ. ಮತ್ತೆ ಎಚ್ಚರ ಆದಾಗ ಕೂಡ್ತೇನೆ, ಹಂಗೆ ಮಲ್ಗುದಿಲ್ಲ, ಕೂಡ್ತಿದ್ದೆ. ಅದು ನನ್ಗ ಬರ್ತಿತ್ತು. 1/2 hour ಮಾತ್ರ ನನ್ಗೆ ಧ್ಯಾನದಲ್ಲಿ ಇದೇನಂತ ಅನಿಸ್ತಿತ್ತು. ನಂತರ ನಿದ್ರೆಗೆ ಹೋಗ್ತಿದ್ದೇನೋ ಗೊತ್ತಾಗ್ತಿಲ್ಲ. ನಾವ್ ಒಂದ್ ಕಡೆ ಒಂದ್ ಕಡೆ ವಾಲಿರ್ತಿದ್ದೆ, ಇಲ್ಲ ಮುಂದರ ಬಾಗ್ತಿದ್ದೆ ಗುರುಜಿ. ಅದಕ್ಕೀಗ ಅವ್ರು ಮಾಲಿನಿ ಮೇಡಮ್ ಹೇಳಿದ್ರಲ್ಲ, ನೀವು ಫ್ಲೂಟ್ ಹಾಕೊಂಡು ನೀವು ಮಾಡ್ರಿ ಅಂತ ಅಂದಾಗ, ಈಗ 3 ದಿನ ಆಯ್ತು ಗುರುಜಿ, ನಾನು ಫ್ಲೂಟ್ ಅದನ್ನ ಹಾಕೊಂಡು 2 ಗಂಟೆವರೆಗೆ ಮಾಡ್ತೇನೆ. ಅಂದ್ರೆ ಫುಲ್ ಅವಾಗ ನಾನು ಕಾನ್ಶಿಯಸ್ ಅಲ್ಲಿ ಇರ್ತೇನೆ ಗುರುಜಿ. ಅಂದ್ರೆ ಧ್ಯಾನ ಮಾಡೋ ಸ್ಥಿತಿಯಲ್ಲೇ ಇರ್ತೀನಿ. ಅವಾಗ ಏನು ಅಂದ್ರೆ ನಿದ್ದೆಗೆ ಹೋಗಿಲ್ಲ ಅಂತ ಅನಿಸ್ತೈತಿ ನನಗೆ. ನಂತರ ಬಾಡಿ ಒಳಗೆ ಏನು ಇದಾಗಿಲ್ಲ, ಅಂದ್ರೆ ಆಕ್ಟಿವ್ ಡೈಲಿ. ಅಂದ್ರೆ ನನ್ಗೆ ಹಗಲು ಹೊತ್ತಿನಲ್ಲಿ ಏನು ಸಮಸ್ಯೆ ಆಗುದಿಲ್ಲ, ಇದ್ರಲಿಂದ ಏನು ಪ್ರಾಬ್ಲಮ್ ಆಗುದಿಲ್ಲ. ನಂತರ ಅವರು ಹೇಳಿದ್ರು, ನಾವು ಧ್ಯಾನ ಸ್ಥಿತಿಯಲ್ಲಿ ಇದ್ದಾಗ ನಮ್ಗೆ ಏನು ಒಂದು ಅಂದ್ರೆ ಹಾರ್ಮೋನ್ಸ್ ರಿಲೀಸ್ ಆಗ್ತದಲ್ಲ, ಅಂದ್ರೆ ಎಲ್ಲಾ ಕ್ರಿಯೆಗಳು, ಒಳಗಿನ ಕ್ರಿಯೆಗಳು ಎಲ್ಲ ನಡೀತಾ ಇರ್ತಾವ ನಮ್ಗೆ. ಆದ್ರೆ ಬಾಹ್ಯ ಕ್ರಿಯೆಗಳನ್ನ ಮಾತ್ರ ನಾವು ಬಂದ್ ಮಾಡಿರ್ತೀವಿ. ಒಳಗ್ ಅವಾಗ ಮಾಡಿದಾಗ ಅವಾಗೆಲ್ಲ ಅದಕ್ಕೆ ಅದೆಲ್ಲ ಹೀಲಿಂಗ್ ಆಗುದು. ಧ್ಯಾನ ಮಾಡಿದಾಗ ಆರಾಮಾಯ್ತು ಅಂತ ಹೇಳ್ತಾರಲ್ಲ, ಅಲ್ಲಿ ನಮ್ಗೆ DNA ಸುತ್ತ ಏನ್ ನಮ್ಗ ಜೀವಸತ್ವಗಳು ಸತ್ತಿರ್ತಾವಲ್ಲ, ಅವೆಲ್ಲಾನು ಆಕ್ಟಿವ್ ಮಾಡ್ತದಂತ ಗುರುಜಿ. ಅದು ಅದಕ್ಕೆ ನಾವು ಧ್ಯಾನ ಮಾಡಿದಾಗ, ಧ್ಯಾನದಿಂದ ನಮ್ಗೆ ಇಂಥದ ಆರೋಗ್ಯ ಆಯ್ತು, ಆರೋಗ್ಯ ಪಡ್ತೀನಿ ಅಂತ ಹೇಳ್ತಾರಲ್ಲ, ಅವಾಗ ನಮ್ಗೆ ಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ಅದೆಲ್ಲ ಅವಾಗ ಆಕ್ಟಿವ್ ಆಗ್ತೈತೆ ಗುರುಜಿ, ಅವಾಗ ಧ್ಯಾನಕ್ಕೆ ಕೂತಾಗ ಅಂತ ಹೇಳಿದ್ರು ಮೇಡಮ್. ಅದಕ್ಕೆ ಈಗ ನಾನು ಅದನ್ನ ಏನ್ ಮಾಡ್ತಾ ಇದ್ದೀನಿ, ಫ್ಲೂಟ್ ಹಾಕೊಂಡು ಮಾಡ್ತಾ ಇದ್ದೀನಿ ಗುರುಜಿ. 3 ದಿನ ಆಯ್ತು ಈಗ. 2 ಗಂಟೆ ಏನಾಗುತ್ತಂದ್ರೆ, ಅಲ್ಲಿ ಧ್ಯಾನದಲ್ಲಿ ಸಿಂಪಥೆಟಿಕ್ ನರ್ವ್ ಬಂದ್ ಆಗತ್ತೆ. ಓಕೆ, ಸಿಂಪಥೆಟಿಕ್ ನರ್ವ್ ಅಂದ್ರೆ ನಾವು ನೋಡೋದು, ಮಾತಾಡೋದು, ಇಂದ್ರಿಯಗಳು ಕೆಲಸ ಮಾಡಿದ್ರೆ ಸಿಂಪಥೆಟಿಕ್ ನರ್ವ್ ಕೆಲಸ ಆಗತ್ತೆ. ನಾವು ಧ್ಯಾನದಲ್ಲಿ ಹೋಗುವಾಗ ಪ್ಯಾರಾಸಿಂಪಥೆಟಿಕ್ ನರ್ವ್ ಕೆಲ್ಸಕ್ಕೆ ಬರುತ್ತೆ.
ಹ್ಮ್ ಅರ್ಥ ಆಯ್ತಾ? ಸೊ ಪ್ಯಾರಾಸಿಂಪಥೆಟಿಕ್ ನರ್ವ್ ಅನ್ನೋದು ಯಾವಾಗ ಕೆಲ್ಸಕ್ಕೆ ಬರುತ್ತೋ ಅವಾಗ ನಮ್ಮ ಒಳಗಡೆ ನಡೆಯಬೇಕಾಗಿರೋಂಥ ಎಲ್ಲ ಕ್ರಿಯೆಗಳು ನಡೀತಾ ಇರ್ತದೆ, ದೇಹ ಸ್ವಚ್ಛಗೊಳಿಸ್ಕೊಂತದೆ. ಸಿಂಪಥೆಟಿಕ್ ನರ್ವ್ ಬಂದಾಗತ್ತೆ. ಅದು ಪ್ರಧಾನವಾಗಿ ಧ್ಯಾನದಲ್ಲಿ ಆಗೋದು. ಓಕೆ. ಆದ್ರೆ ಮ್ಯೂಸಿಕ್ ಇರೋದ್ರಿಂದ ನೀವು ಇನ್ನೂ ಇದು ಮಾಡ್ಬೋದು ಅಂತಂದ್ರು ಗುರುಜಿ. ಅದಕ್ಕೆ ನಾನು ನನಗೆ ಡೌಟ್ ಇತ್ತು, ನಾನು ಮಲಗಿರ್ತೇನೋ ಅಥವಾ ಧ್ಯಾನ ಮಾಡ್ತಿರ್ತೇನೋ ಅನ್ನೋದು ನನಗೆ ಡೌಟ್ ಇತ್ತಲ್ಲ. ಅವಾಗ ಮೇಡಮ್ ಹೇಳಿದಾಗ ಈಗ 3 ದಿನ ಆಯ್ತು ಗುರುಜಿ, ನಾನು ಫ್ಲೂಟ್ ಹಾಕೊಂಡು ಮಾಡ್ತಾ ಇದ್ದೀನಿ, 2 ಗಂಟೆವರೆಗೂ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೆ ಎಚ್ಚರ ಇರ್ತೇನೆ, ನಾನು ಧ್ಯಾನದಲ್ಲಿ ಇರ್ತೇನೆ ಗುರುಜಿ. ಮತ್ತೆ ಇದು ಅದ್ಭುತವಾಗಿ ಅನಿಸ್ತಾ ಇದೆ ಗುರುಜಿ. ಯಾಕೆಂದ್ರೆ ನಾವು ಯೋಚನೆಗಳು ಬರ್ತಾ ಇರ್ತಾವ, ಯೋಚನೆಗಳನ್ನ ಗಮನಿಸ್ಲಿಕ್ಕೆ ನನಗೆ ತುಂಬಾ ಸಹಾಯ ಆಗ್ತಾ ಇದೆ ಗುರುಜಿ. ಅಂದ್ರೆ ನಾ ಯೋಚನೆ ಮಾಡಿದ್ ಕರೆಕ್ಟ್ ತಪ್ಪ ಅಂದ ತಕ್ಷಣ ಗೊತ್ತಾಗ್ತದೆ. ಆಮೇಲೆ ಈಗ ಊಟ ಮಾಡ್ಬೇಕಾದ್ರೆ ನಾನು ಯಾವ್ದನ್ನು ಒಂದ್ ಮೊಬೈಲ್ ನೋಡುದಿಲ್ಲ, ಟಿವಿ ನೋಡುದಿಲ್ಲ, ಏನಿಲ್ಲ ಗುರುಜಿ. ಊಟ ಮಾಡ್ಬೇಕಾದ್ರೆ ಊಟದಷ್ಟೇ ನನ್ ಗಮನ. ಹಿಂಗೆ ಏನ್ ಕೆಲಸ ಮಾಡ್ತೇನೆ ಅದ್ರ ಬಗ್ಗೆ ಗಮನ ಕೊಟ್ಟು ಮಾಡ್ಲಿಕ್ಕೆ ನನಗೆ ತುಂಬಾ ಸಹಾಯ ಆಗ್ತದೆ. ಮಾತ್ರ ಯಾರಾದ್ರೂ ಏನಾದ್ರು ಬಂದು ನನ್ ತಕ್ಷಣ ಹೇಳಿದ ತಕ್ಷಣ ನಾನ್ ಏನಾರು ಒಂದ್ ಅಂದ್ಬಿಡ್ತೇನೆ ಗುರುಜಿ. ಅಂದ ತಕ್ಷಣ ಅವ್ರು ಹೇಳ್ತಾರ, ನೀವು ಸುಮ್ನೆ ಮಾತಾಡಕ್ ಹೋಗ್ಬೇಡ್ರಿ, ಸುಮ್ನೆ ಇರ್ರಿ, ನಿಮ್ದು ನಾಲ್ಗೆ ಒಳಗೆ ಏನೋ ಮಚ್ಚ ಐತಿ ಅಂತ ಹಿಂಗಂತಾರ ಗುರುಜಿ ಅವರು. ಒಟ್ಟು ಗೊತ್ತಿಲ್ಲ ನನ್ಗೆ ಅದು ಅವ್ರು ಅನ್ಕೊಂಡಿದ್ದು ಹಂಗಂತ. 3 ಜನ ನನ್ಗಂದ್ರು. ಅದಕ್ಕೀಗ ಯಾರು ಮಾತಾಡಿದ್ರು ಪಟ್ನ ಮಾತಾಡಕ್ ಹೋಗುದಿಲ್ಲ ಗುರುಜಿ, ನಾ ಸುಮ್ನೆ ಇದ್ ಬಿಡ್ತೀನಿ. ಆಮೇಲೆ ಅವ್ರ ಏನಾದ್ರು ಡಿಸ್ಕಸ್ ಆಗಿಂದ ನಂದೇನ್ ಅಭಿಪ್ರಾಯ ಹೇಳ್ತೇನೆ. ಹಿಂಗೆ 1-2-3 ಕಡೆ ಆಗಿದೆ ಗುರುಜಿ. ಅವ್ರು ಅಂದಾಗ ನೀವು ಏನ್ ಪಟ್ನ ಅಂದ್ಬಿಟ್ರ ಅಂದ್ರೆ ಖರೆ ಆಗ್ಬಿಡ್ತೈತಿ ನೋಡ್ರಿ, ನೀವು ಮಾತಾಡಕ್ ಹೋಗ್ಬೇಡ್ರಿ ಅಂತ ಅಂದ್ಬಿಟ್ರು ಹಿಂಗೆ. ಅಂದ್ರೆ ಮತ್ತು ನನಗೂ ಅನಿಸ್ತಾ ಇದೆ ಗುರುಜಿ. ಆಮೇಲೆ ಇಷ್ಟೇ, ನನ್ಗೆ ಮತ್ತೇನು ನಂದು ಧ್ಯಾನದಲ್ಲಿ ಏನು ಅನುಭವ ಆಗಿಲ್ಲ ಗುರುಜಿ. ಇಷ್ಟ ಮಾತ್ರ ಆಗ್ತಾ ಇದೆ. ಮತ್ತ ಶಾರೀರಿಕವಾಗಿ ನನಗೆ ಫಿಟ್ ಅನಿಸ್ತಾ ಇದ್ದೇನೆ ಗುರುಜಿ. ನಾನು ಅಂದ್ರೆ ಯಾವ್ದು ವೀಕ್ನೆಸ್ ಇಲ್ಲ. ನಾನು ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡಿದ್ರೆ ಮತ್ತೆ ಬೆಳಗ್ಗಿನ 10 ಗಂಟೆ ಊಟ ಮಾಡ್ತೀನಿ ಗುರುಜಿ. ನಾ ಇವತ್ತು ಮಧ್ಯಾಹ್ನ ಮಾಡಿದ್ರೆ ನೆಕ್ಸ್ಟ್ ಡೇ ಮಾಡೋದು ನಾನು 10 ಗಂಟೆಗಿನ ಊಟ. ಸಾಯಂಕಾಲ ಬಾಳೆಹಣ್ಣು ಹಣ್ಣು ಇಲ್ಲ ಜ್ಯೂಸ್. 10 ಗಂಟೆಗೆ ಒಂದ್ ಸ್ವಲ್ಪ ಹಸಿವಾದಂಗ ಆಗ್ತೈತಿ, ಸ್ವಲ್ಪ ನೀರ್ ಕುಡಿದ್ ಬಿಡ್ತೇನೆ. ಅವಾಗ ಹಂಗ ರೂಢಿ ಮಾಡ್ಕೋತ ಬಂದೇನ್ ಗುರುಜಿ. ಏನು ವೀಕ್ನೆಸ್ ಇಲ್ಲ, ಏನಿಲ್ಲ. ತುಂಬಾ ಚೆನ್ನಾಗಿ ಅನಿಸ್ತೈತಿ. ಈ ಮೌನ ಧ್ಯಾನ ಇನ್ನೂ ಕಂಟಿನ್ಯೂ ಮಾಡಕು, ಇನ್ನೂ ಹೆಚ್ಚೆಚ್ಚು ಮಾಡಕು ಅಂತ ಆಸೆ ಇದೆ ಗುರುಜಿ. ಥ್ಯಾಂಕ್ ಯು. ರೈಟ್. ಎಸ್, ಇನ್ಯಾರಾದ್ರೂ ಮಾತಾಡ್ತೀರಾ? ವೀಣಾ ಮೇಡಮ್. ರೈಟ್. ಇನ್ನೊಬ್ರು ಯಾರು ಮಾತಾಡಿದ್ರೆ ಮಾತಾಡಿ, ಕ್ಲೋಸ್ ಮಾಡೋಣ ಸೆಷನ್. ಧ್ಯಾನವನ್ನು ಕಂಟಿನ್ಯೂ ಮಾಡಿ. ರೈಟ್. ಜ್ಯೋತಿ ಅವರು ಬರ್ತಾರ ಗುರುಜಿ, ಅವರು ಮಾಡ್ತಿರ್ತಾರೆ, ಜಾಯಿನ್ ಆಗಿರ್ತಾರೆ. ಕುಮುದ ಅವರು ಅವರು ಕುಮುದ ಮೇಡಮ್ ಮಾತಾಡಿ. ರೈಟ್. ಮಾತಾಡಿ ಮೇಡಮ್. ಅಡ್ಮಿಟ್ ಆಗಿದೆ. ಹಲೋ, ಹೇಳಿ. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರ. ನಾಳೆ ಮಾತಾಡ್ತೀನಿ ಸರ್. ಮಾತಾಡಿ ಮೇಡಮ್. ನಾಳೆ ಮಾತಾಡ್ತೀನಿ ಮೇಡಮ್. ನಾಳೆ ಮಾತಾಡ್ತೀರಾ? ಅಂದ್ರೆ ಸಂಡೇ ಮಾತ್ರ ಇವತ್ತ ನಿಮ್ದು ಏನಾದ್ರು ಕ್ಲಾರಿಫಿಕೇಶನ್ ಅಥವಾ ಧ್ಯಾನದ ಅನುಭವ ಇರುತ್ತೆ. ಮತ್ತೆ 1 ವಾರ ನೀವು ಧ್ಯಾನ ಮಾಡ್ಬೋದು ಅಷ್ಟೇ, ಮೌನ ಧ್ಯಾನ ಇರುತ್ತೆ. ಸಂಡೇ ಮಾತ್ರ ಇದ್ರ ಅವಕಾಶ ಮೇಡಮ್. ಸರಿ ಮೇಡಮ್, ಥ್ಯಾಂಕ್ ಯು. ರೈಟ್. ಥ್ಯಾಂಕ್ ಯು. ಓಕೆ, ರೈಟ್ ಅಮ್ಮ. ಕ್ಲೋಸ್ ಮಾಡೋದು ಸೆಷನ್. ಓಕೆ ಮಾಸ್ಟರ್ಸ್, ಇಲ್ಲಿವರೆಗೂ ತಮ್ಮ ಅನುಭವ ಮತ್ತು ತಮ್ಮ ಏನು ಸಂಶಯ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ರೆ ಗುರುಜಿ ಅವರು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಟ್ಟಿದ್ದಾರೆ. ಗುರುಜಿ ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ತಮಗೂ ಕೂಡ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಕೂಡ ತಮ್ಮ ಸಂಶಯಗಳನ್ನು ಬಗೆಹರಿಸಿಕೊಂಡಿದ್ದರಂತೆ ತಮ್ಮ ಧ್ಯಾನಾನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೂ ಕೂಡ ಅಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ಮೌನ ಧ್ಯಾನದ ಏನು ಒಂದು ಅವಕಾಶವನ್ನು ಮಹಾವತಾರ್ ಫೌಂಡೇಶನ್ ಇಂದ ಒದಗಿಸಿಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಸದುಪಯೋಗ ಪಡಿಸಿಕೊಂಡು ನಾವು ಮುಂದಿನ ರವಿವಾರದಲ್ಲಿ ಇನ್ನೂ ಹೆಚ್ಚು ಅನುಭವಗಳನ್ನ ಹಂಚಿಕೆ ಮಾಡ್ಕೊಂಡು ಇನ್ನೂ ಜಾಸ್ತಿ ಜನರನ್ನ ಇದರಲ್ಲಿ ಭಾಗವಹಿಸಲು ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತೇವೆ. ಮತ್ತೆ ತಾವು ಪೂರ್ತಿ ಮೌನ ಧ್ಯಾನದಲ್ಲಿ
ಇಲ್ಲಿ ಲೆಫ್ಟ್ ಆಗಿ ತಾವು ಧ್ಯಾನವನ್ನ ಮುಂದುವರಿಸಬಹುದು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ರೈಟ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಈ ಪೂರ್ಣ ಧ್ಯಾನ ತಪ್ಪದೆ ಎಲ್ಲರೂ ಭಾಗವಹಿಸಿ ಹೆಚ್ಚೆಚ್ಚಾಗಿ ಧ್ಯಾನ ಮಾಡಿ ನಮ್ಮಲ್ಲಿರುವಂಥ ಎಲ್ಲ ಈಗಾಗಲೇ ಇರುವಂಥ ಎಲ್ಲ ಸಾಮಾನು ಏನೇನಿದೆಯೋ ಎಲ್ಲ ಲಗೇಜ್ ಏನಿದೆಯೋ ಲಗೇಜ್ ಎಲ್ಲ ಪೂರ್ತಿ ಶೂನ್ಯ ಮಾಡ್ಕೋಬೇಕು. ಓಕೆ, ಅದಕ್ಕೆ ಬೇಕಾಗಿರೋದು ಒಂದು ಧ್ಯಾನನೇ ಅಷ್ಟೇ. ನಮ್ಮ ಪ್ರಯಾಣ ತುಂಬ ಸುಧಾರವಾಗಬೇಕು, ಸುಲಭವಾಗಬೇಕು, ತುಂಬ ಸರಳವಾಗಬೇಕು. ಅದಕ್ಕೆ ಈ ಪ್ರಯತ್ನ. ಈ ಪೂರ್ಣ ಧ್ಯಾನ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲರೂ ಮಾಡಿ ಖಂಡಿತವಾಗಿ. ನಾವೆಲ್ಲರೂ ಹೇಗಾಗಬೇಕಂದ್ರೆ ನಾವು ಜೀರೋ ಆಗಬೇಕು, ಹೀರೋ ಅಲ್ಲ. ಫಸ್ಟ್ ಜೀರೋ ಆದರೆ ನಾವು ಹೀರೋ ಆಗ್ತೀವಿ ಆಮೇಲೆ. ಓಕೆ, ಈಗ ಹೀರೋ ಅಂತ ಅನ್ಕೊಂತೀವಲ್ಲ, ನಾವು ಜೀರೋ ಆಗಿಲ್ಲ. ಆದರೆ ನಾವು ಜೀರೋ ಯಾವಾಗ ಆಗ್ತೀವೋ ನಾವು ಹೀರೋ ಆಗ್ತೀವಿ, ಗ್ಯಾರಂಟಿ. ಜೀರೋ ಆಗುವವರು ಹೀರೋ ಆಗಕ್ಕೆ ಚಾನ್ಸ್ ಇಲ್ಲ. ಇದು ಗಮನದಲ್ಲಿ ಇಟ್ಕೊಂಡು, ಸೊ ನಾವು ಜೀರೋ ಆಗಬೇಕಾದ್ರೆ ಏನಾಗಬೇಕು, ನಾವು ಧ್ಯಾನದಲ್ಲಿ ಹೆಚ್ಚೆಚ್ಚಾಗಿ ತೊಡಗಿಸ್ಕೋಬೇಕು. ಓಕೆ, ಅದೆಲ್ಲ ನೀವು ಮಾಡ್ತೀರಂತ ಸೊ ಭಾವಿಸ್ತಾ ಸೊ ಇಂದಿನ ಕಾರ್ಯಕ್ರಮ ಸಂಪನ್ನಗೊಳಿಸ್ತೇವೆ. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು.